ವರಲೋಚನಾಭಿರಾಮಾಂ ಅರವಿಂದಸಮಾನಸುಂದರಾಸ್ಯಾಂ ಅರವಿಂದಾಸನಸುಂದರೀಮುಪಾಸೇ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಸಭಾ ಸರಸ್ವತಿ. ಆತ್ಮೀಯ ಶ್ರದ್ಧಾಳು ಜಿಜ್ಞಾಸು ಆಸ್ತಿಕ ಮಹಾಶಯರೇ, ಕಠೋಪನಿಷತ್ತಿನ ವ್ಯಾಖ್ಯಾನಮಾಲೆಯ 4ನೇ ಸರಣಿಯ ಕೊನೆಯ ದಿವಸ ಇವತ್ತು. ಕಠೋಪನಿಷತ್ತಿನ ವ್ಯಾಖ್ಯಾನವೂ ಕೂಡ ಇದರೊಂದಿಗೆ ಪೂರ್ಣ ಮಾಡುವ ಪ್ರಯತ್ನ. ಉಪನಿಷತ್ತುಗಳ ಒಂದು ಗಾಂಭೀರ್ಯ, ಒಂದು ಸೌಂದರ್ಯ, ಒಂದು ಅರ್ಥಚಾತುರ್ಯ, ರಸಮಾಧುರ್ಯ ಇವೆಲ್ಲವೂ ಕೂಡ ಅನುಭವಿಸ್ತಾ ಹೋದಾಗ ಆ ಅನಿರ್ವಚನೀಯ ಅನುಭವ ಹೇಳಲಿಕ್ಕೆ ಬರದೆ ಅನುಭವಿಸಿದವನಿಗೆ ಮಾತ್ರ ಗೊತ್ತಾಗುವಂಥದ್ದು. ಉಪನಿಷತ್ತುಗಳ ಒಂದು ಭಾಷೆ ಇದೆಯಲ್ಲ, ಅದು ಬಹಳ ಜಟಿಲವಾದ ಭಾಷೆ. ಎಲ್ಲ ಉಪನಿಷತ್ತು ಎಲ್ಲರಿಗೂ ವೇದ್ಯವಾಗುವ ರೀತಿಯಲ್ಲಿ ಇಲ್ಲ. ಕೆಲವೊಂದಷ್ಟು ಉಪನಿಷತ್ತುಗಳು ಬಹಳ ಸಾರರೂಪವಾಗಿ, ಸಂಗ್ರಹ ರೂಪವಾಗಿ, ಅರ್ಥವಿಸ್ತಾರದಿಂದ ಕೂಡಿದೆ. ಇನ್ನು ಕೆಲವೊಂದು ಉಪನಿಷತ್ತುಗಳು ಶಬ್ದರಾಶಿಯಿಂದಲೂ ವಿಸ್ತಾರವಾಗಿ, ಅರ್ಥಬಾಹುಳ್ಯದಿಂದಲೂ ವಿಸ್ತಾರವಾಗಿ, ಪಂಡಿತೈಕ ಗಮ್ಯವಾಗಿರುವಂತಹ ಬೃಹದಾರಣ್ಯಕಾದಿ ಉಪನಿಷತ್ತುಗಳು, ಬೃಹದಾರಣ್ಯಕವಾಗಲಿ ಛಾಂದೋಗ್ಯವಾಗಲಿ, ಇವೆಲ್ಲ ಅತ್ಯಂತ ಗಂಭೀರವಾದ ಉಪನಿಷತ್ತುಗಳು. ಅತ್ಯಂತ ಸಾರ ಸಂಗ್ರಹ ರೂಪವಾಗಿರುವಂತಹ ಉಪನಿಷತ್ತಿನಲ್ಲಿ ಈಶಾವಾಸ್ಯೋಪನಿಷತ್ತು ತಮಗೆಲ್ಲ ಗೊತ್ತಿರುವಂತಹದ್ದು. ಬಹಳ ಸಂಗ್ರಹ ರೂಪವಾಗಿದ್ದರೂ ಕೂಡ ಅತ್ಯಂತ ಗಂಭೀರವಾದಂಥ ಉಪನಿಷತ್ತು. ಇನ್ನು ಕೆಲವೊಂದಷ್ಟು ಉಪನಿಷತ್ತು ಈ 2 ಕೋಟಿಗೂ ಸೇರದೇ ಇರುವಂತಹ ಮಧ್ಯಮ ಸ್ತರದಲ್ಲಿರುವ ಅಷ್ಟೇ ಗಂಭೀರವಾದ ಉಪನಿಷತ್ತಿನಲ್ಲಿ ಮುಂಡಕೋಪನಿಷತ್ತು, ಪ್ರಶ್ನೋಪನಿಷತ್ತು ಹಾಗೂ ಐತರೇಯೋಪನಿಷತ್ತು ಇವುಗಳೆಲ್ಲ ಸೇರ್ತವೆ. ಐತರೇಯೋಪನಿಷತ್ತು ಕೂಡ ಸ್ವಲ್ಪ ಜಟಿಲವಾದದ್ದೇ. ಆದರೆ ಇವೆಲ್ಲ ದಶೋಪನಿಷತ್ತುಗಳಲ್ಲಿ ತನ್ನದೇ ಆದ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿರುವಂಥ ಉಪನಿಷತ್ತು ಅಂದರೆ ಈ ಕಠೋಪನಿಷತ್ತು. ಯಾಕೆಂದರೆ ಈ ಕಠೋಪನಿಷತ್ತಿನ ವಿಶೇಷತೆ ಏನು ಅಂದರೆ, ಇಲ್ಲಿಯವರೆಗೆ ನಾನು ವ್ಯಾಖ್ಯಾನ ಮಾಡಿದ್ದಂತೂ ಉಪನಿಷದಾರ್ಥವನ್ನು ನನ್ನ ಬುದ್ಧಿಗೆ ತಿಳಿದ ಮಟ್ಟಿಗೆ ತಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಆ ಉಪನಿಷತ್ತಿನಲ್ಲಿರುವ ಸ್ವಾರಸ್ಯವೇನು ಅಂತ ಕೇಳಿದರೆ, ಉಪನಿಷತ್ತು ಅರ್ಥದ ಒಂದು ಗಾಂಭೀರ್ಯವನ್ನು ಬಿಟ್ಟುಕೊಡದೆ ಅಷ್ಟೇ ಪ್ರಗಾಢವಾದ ತತ್ವವನ್ನು ತಿಳಿಸ್ತಾ ಇದ್ದರೂ ಕೂಡ ಆ ಉಪನಿಷತ್ತು ಶಾರೀರಿಕ ಸೌಂದರ್ಯವನ್ನು ಹೊಂದಿರುವಂತಹದ್ದು. ಬೇರೆಲ್ಲ ಉಪನಿಷತ್ತುಗಳ ಸ್ವರೂಪ ಒಂದಾದರೆ, ಕಠೋಪನಿಷತ್ತು ಅತ್ಯಂತ ರಮಣೀಯವಾದ ಉಪನಿಷತ್ತು. ಯಾಕೆಂದರೆ ಆಲಂಕಾರಿಕರ ದೃಷ್ಟಿ ಯಾವಾಗಲೂ ಯಾವುದೇ ಒಂದು ಸಾಹಿತ್ಯ ರಾಶಿಯನ್ನು ಓದಿದಾಗ ಅವರಿಗೆ ದೃಷ್ಟಿ ಯಾವಾಗಲೂ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರದ ಕರೆಗೇ ಹೊರಳುತ್ತೆ. ನಮ್ಮ ವಾಚಸ್ಪತಿ ಮಿತ್ರರಾದಂತಹ
ಕಣ್ಣನ್ನವರು ಕೂತಿದ್ದಾರೆ. ಅವರು ಅಂತಹ ವಿಚಾರದಲ್ಲಿ ಬಹಳ ಪಳಗಿದವರು. ಆಲಂಕಾರಿಕವಾದಂತಹ ಭಾಷೆ ಏನಿದೆ, ಶಬ್ದರಾಶಿ, ಆ ಶಬ್ದರಾಶಿ, ಶಬ್ದದಲ್ಲಿ ಸ್ವಾರಸ್ಯವಿರುತ್ತೆ. ಕೇಳುಗನ ಮನಸ್ಸನ್ನು ಆಹ್ಲಾದನೆ ಮಾಡಿ ಹೃದಯಾಹ್ಲಾದಕವಾಗಿ ರಂಜಕವಾಗಿರುವಂತಹ ಭಾಷೆ. ಆ ಭಾಷೆ ಎಲ್ಲರಿಗೂ ಸುಲಭವಲ್ಲ. ಭಾಷೆಯಲ್ಲಿ ಒಂದು ಪ್ರಭುತ್ವ, ಸ್ವಾಮ್ಯವನ್ನು ಪಡೆಯಬೇಕು ಅಂತ ಹೇಳಿದರೆ ಅದು ಒಂದು ವಿಶೇಷವಾದಂತಹ ಸರಸ್ವತಿ ಕೃಪಾಕಟಾಕ್ಷ ಬೇಕು. ಹಾಗೆ ಭಾಷೆಯಲ್ಲಿ ಶಬ್ದಶ್ಲೇಷಗಳನ್ನು ಬಳಸೋದು ಒಂದು ರೀತಿಯ ಅಲಂಕಾರವಾದರೆ, ಅರ್ಥಶ್ಲೇಷವನ್ನು ಬಳಸಿ ಭಾಷೆಯ ಪ್ರಯೋಗ ಮಾಡುವಂಥದ್ದು ಇನ್ನೂ ಹೆಚ್ಚಿನ ಸೌಂದರ್ಯವನ್ನು ಕೊಡುವಂಥದ್ದು. ಈ ಕಠೋಪನಿಷತ್ತಿನಲ್ಲಿ ಇಂತಹ ಆಲಂಕಾರಿಕ ಪ್ರಯೋಗಗಳು ಬಹಳ ಇದ್ದಾವೆ. ಮೊದಲನೇದಾಗಿ ಇದು ಯಮನಚಿಕೇತ ಸಂವಾದ ರೂಪವಾಗಿ ಒಂದು ಕಥಾಹಂದರ ಅನ್ನುವಂಥದ್ದು ಏನಿದೆ ಅದು ರಮಣೀಯವಾಗಿದೆ ಕಥಾರೂಪದಲ್ಲಿ. ವೇದಾಂತದಲ್ಲಿ ಕಥೆಗಳನ್ನು ಅಥವಾ ಆಖ್ಯಾಯಿಕೆ ಅಂತ ಹೇಳ್ತಾರೆ ಕಥೆಗೆ. ಆ ಆಖ್ಯಾಯಿಕೆಯನ್ನು ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ವಿಶೇಷವಾಗಿ ಆ ಉಪನಿಷತ್ತಿನ ಪ್ರತಿಪಾದ್ಯವಾದಂಥ ವಿದ್ಯೆಯನ್ನು ಸ್ತುತಿಸುವುದಕ್ಕೋಸ್ಕರ ಆಖ್ಯಾಯಿಕೆಯನ್ನು ಬಳಸ್ತಾರೆ ಒಂದು ಮಾಧ್ಯಮವಾಗಿ. ಆ ಮಾಧ್ಯಮದಲ್ಲಿ ಕಥೆಯನ್ನು ಹೇಳುವುದರಲ್ಲಿ ನೀವು ವಿಷಯವನ್ನು ಗ್ರಹಿಸಬೇಕೇ ಹೊರತು ಕಥೆಯ ಪ್ರಾಮಾಣ್ಯದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರದು. ಕಥೆಯ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಬಿಟ್ಟರೆ ವಿಷಯ ಬಿಟ್ಟು ಹೋಗಿಬಿಡುತ್ತೆ. ಯಾವಾಗಲೂ ಸಾರಗ್ರಹಣ ಮಾಡಬೇಕೇ ಹೊರತು ಕಬ್ಬನ್ನು ತಂದು ಕೊಟ್ಟರೆ ಅದರಲ್ಲಿರುವ ರಸವನ್ನು ಹೀರುವ ಪ್ರಯತ್ನ ನಮ್ಮದಾಗಬೇಕೇ ಹೊರತು ಕಬ್ಬಿನ ಜಲ್ಲೆಯ ಬಗ್ಗೆ ವಿಶೇಷವಾಗಿ ವಿಚಾರ ಮಾಡ್ತಾ ಹೋದರೆ ಅದು ವ್ಯರ್ಥ ಪ್ರಯಾಸವಾಗುತ್ತೆ. ಹಾಗೆ ಆಖ್ಯಾಯಿಕೆಗಳು ಅನ್ನುವಂಥದ್ದು ವಿದ್ಯಾಸ್ತುತಿಗಾಗಿ ಎಂಬುದಾಗಿ ಭಗವತ್ಪಾದರೆ ಅಲ್ಲಲ್ಲಿ ಭಾಷ್ಯದಲ್ಲಿ ಬರೀತಾರೆ. ಆಖ್ಯಾಯಿಕ ವಿದ್ಯಾಸ್ತುತ್ಯರ್ಥ. ಈ ಕಠೋಪನಿಷತ್ತಿನಲ್ಲಿ ಆ ಆಖ್ಯಾಯಿಕಾ ರೂಪದಲ್ಲಿ ಯಮನಚಿಕೇತ ಸಂವಾದ ರೂಪವಾದಂಥ ಕಥೆ ಹೊರಟಿದ್ದು, ಅದರಲ್ಲಿ ಗಹನವಾದಂಥ ಆತ್ಮತತ್ವವನ್ನು ಹೇಳಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಯೋಗಗಳು ಆಲಂಕಾರಿಕವಾಗಿ ಅತ್ಯಂತ ರಮಣೀಯವಾಗಿದೆ. ವಿಶೇಷವಾಗಿ ರೂಪಕಾಲಂಕಾರದ ಒಂದು ಪ್ರಯೋಗ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಉದಾಹರಣೆಗೆ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುರು ವಿಷಯಾಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಂ ಮನೀಷಿಣಃ. ಈ ಒಂದು ವಿವರಣೆ ಇದೆಯಲ್ಲ, ಇದು ಅತ್ಯಂತ ಮಾರ್ಮಿಕವಾದಂಥ ರೂಪಕ ಕಲ್ಪನೆ. ಪರಮಾತ್ಮ ತತ್ವವನ್ನು ತಿಳಿಸಲಿಕ್ಕೆ ಹೊರಟಿರುವಂತಹ ಈ ಉಪನಿಷತ್ತು ನೇರವಾಗಿ ಅದೇ ಸಿದ್ಧಾಂತವನ್ನು ಹೇಳಿಬಿಟ್ರೆ ಕೆಲವರಿಗೆ ಅದು ಸ್ವಲ್ಪ ಹಿಡಿಸದೇ ಇರಬಹುದು. ಅದಕ್ಕೊಂದು ಆಲಂಕಾರಿಕ ಲೇಪನವನ್ನು ಕೊಟ್ಟು ಹೇಳಿದಾಗ ಅದು ಸುಲಭವಾಗಿ ತಲೆಗೆ ಹೋಗುವಂಥ ವಿಚಾರ. ಆ ರೀತಿಯಾಗಿ ಆತ್ಮಾನಂ ರಥಿನಂ ವಿದ್ಧಿ, ಆತ್ಮಸ್ವರೂಪ ಯಾರು ಅಂತ ವಿಚಾರ ಮಾಡಿ ತಿಳಿಸಲಿಕ್ಕೆ ಹೊರಟಂತಹ ಈ ಉಪನಿಷತ್ತಿನಲ್ಲಿ ಒಂದು ರೂಪಕಾಲಂಕಾರದ ಪ್ರಯೋಗವನ್ನು ಮಾಡಿದ್ದಾರೆ. ಅದು ಭಾಷೆಯಲ್ಲಿರುವಂತಹ ಒಂದು ಸೌಂದರ್ಯ. ಆತ್ಮಾನಂ ರಥಿನಂ ವಿದ್ಧಿ, ಇದು ಆತ್ಮನೆಂಬುವನು ಇಲ್ಲಿ ರಥಿಯಾಗಿದ್ದಾನೆ. ಆತ್ಮ ಅಂದರೆ ಈ ಜೀವಾತ್ಮನೇ. ಜೀವಾತ್ಮ ರಥಿ. ರಥಿ ಅಂತ ಹೇಳಿದರೆ ರಥದಲ್ಲಿ ಕುಳಿತವನು ರಥಿ. ರಥ ಅಸ್ಯ ಅಸ್ತೀತಿ ರಥಿ ಅಂತ ಹೇಳ್ತಾರೆ. ಅಂದರೆ ರಥ ಉಳ್ಳವನು ರಥಿ. ಆತ್ಮಾನಂ ರಥಿನಂ ವಿದ್ಧಿ. ರಥ ಯಾವುದು? ಶರೀರಂ ರಥಮೇವತು. ಶರೀರವೇ ರಥ. ಆ ಆತ್ಮನನ್ನು ಕರೆದುಕೊಂಡು ಹೋಗುವಂತಹ ರಥ ಇದು ಶರೀರ. ಶರೀರ ಮತ್ತು ರಥ ಇದೆ, ಆತ್ಮ ರಥಿ ಇದ್ದಾನೆ. ಸಾರಥಿ ಯಾರು? ವಾಹನ ಇದ್ದರೆ ಒಬ್ಬರು ಸಾರಥಿ ಬೇಕಲ್ಲ. ಬುದ್ಧಿಂತು ಸಾರಥಿಂ ವಿದ್ಧಿ, ಸಾರಥಿ ಇದ್ದಾನೆ. ಸಾರಥಿ ಇದ್ದರೆ ಆ ವಾಹನಕ್ಕೆ ಬ್ರೇಕ್ ಬೇಕಲ್ಲ. ಅದು ಯಾವುದು ಅಂತ ಕೇಳಿದೆ. ಮನಃಪ್ರಗ್ರಹಮೇವ ಚ, ಮನಸ್ಸೆಂಬ ಹಗ್ಗ. ಕುದುರೆಗೆ ಲಗಾಮು ಅಂತ ಹೇಗೆ ಹೇಳ್ತೇವೋ ಹಾಗೆ ಈ ಒಂದು ರಥಕ್ಕೆ ಲಗಾಮಿನ ರೂಪದಲ್ಲಿ ಮನಸ್ಸು ಪ್ರಗ್ರಹಸ್ಥಾನೀಯದಲ್ಲಿದೆ. ಮನಃಪ್ರಗ್ರಹಮೇವ ಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ. ಕುದುರೆಗಳು ಯಾವುದು ಈ ರಥಕ್ಕೆ ಅಂದರೆ ಇಂದ್ರಿಯಾಣಿ ಹಯಾನಾಹುಹು. ಇಂದ್ರಿಯಗಳೇ ಕುದುರೆಗಳ ಸ್ಥಾನದಲ್ಲಿ ಇವೆ. ಇಂದ್ರಿಯಗಳು ತೆಗೆದುಕೊಂಡು ಹೋಗ್ತಾವೆ ಈ ರಥಿಯನ್ನು. ಎಲ್ಲಿಗೆ ತಗೊಂಡು ಹೋಗ್ತಾವೆ? ವಿಷಯಾಸ್ತೇಷು ಗೋಚರಾನ್. ವಿಷಯ ಅಂತ ಹೇಳಿದರೆ ಶಬ್ದಸ್ಪರ್ಶ ರೂಪರಸ ಗಂಧಗಳು, ಪಂಚ ವಿಷಯಗಳು. ಇವುಗಳೇ ಅವುಗಳಿಗೆ ಗೋಚರ ಅಂದರೆ ಮಾರ್ಗ. ಅಶ್ವಗಳು ಹೋಗುವುದಕ್ಕೆ ಮಾರ್ಗ ಬೇಕು.
ಅದೇ ಮಾರ್ಗ, ವಿಷಯಗಳೇ ಮಾರ್ಗ. ಇಂದ್ರಿಯಗಳು ವಿಷಯದ ಕಡೆಗೆ ತಾನೇ ಹೋಗೋದು. ವಿಷಯದ ಕಡೆಗೆ ರಥಿಯನ್ನು ಕರೆದುಕೊಂಡು ಹೋಗ್ತವೆ, ಆತ್ಮನನ್ನು ಕರೆದುಕೊಂಡು ವಿಷಯದ ಕಡೆಗೆ ಹೋಗ್ತವೆ. ಇಂದ್ರಿಯಾಣಿ ಹಯಾನಾಹುರು ವಿಷಯಾಸ್ತೇಷು ಗೋಚರಾನ್. ಅಲ್ಲಿಗೆ ಹೋಗಿ ಮಾಡುವಂಥದ್ದೇನು? ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ. ಈ ಆತ್ಮ ಈ ಇಂದ್ರಿಯವೆಂಬ ಕುದುರೆಗಳ ಮೂಲಕ ಶಬ್ದಾದಿ ವಿಷಯಗಳೆಂಬ ಮಾರ್ಗದಲ್ಲಿ ಹೋಗಿ ಫಲವನ್ನು ಪಡೆಯುತ್ತವೆ. ಫಲವನ್ನು ಪಡೆಯುತ್ತಾನೆ ಇವನು. ಫಲವನ್ನು ಪಡೆಯೋದು ಅಂದರೆ ಅವನು ಆ ಫಲವನ್ನು ಅನುಭವಿಸ್ತಾನೆ. ಭೋಕ್ತ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ. ಎಂತಹ ಒಂದು ಸುಂದರವಾದಂತಹ ರೂಪಕಾಲಂಕಾರದ ಪ್ರಯೋಗ ಇದು. ಈ ಒಂದು ಕಠೋಪನಿಷತ್ತಿನಲ್ಲಿ ಇರುವಂತಹ ಒಂದು ಆಲಂಕಾರಿಕ ಪ್ರಯೋಗ, ಸುಲಭವಾಗಿ ಅರ್ಥವಾಗುವಂತಹದ್ದು ಇದೆಲ್ಲ. ಈ ವಿಚಾರಗಳು ಕೆಲವೊಂದಷ್ಟು ಅಲ್ಲಿ ಕಠಿಣವಾದಂತಹ ಭಾಷೆ ಕೆಲವು ಕಡೆಯಲ್ಲಿ ಇದ್ದರೂ ಕೂಡ ಕಥಾಹಂದರದ ಮಧ್ಯದಲ್ಲಿ ಇಂತಹ ಆಲಂಕಾರಿಕ ಪ್ರಯೋಗವನ್ನು ಮಾಡಿ ಸುಲಭಗ್ರಾಹ್ಯವಾಗುವ ರೀತಿಯಲ್ಲಿ ತತ್ವವನ್ನು ಮುಟ್ಟಿಸುವ ರೀತಿ ಈ ಉಪನಿಷತ್ತಿಗೆ ಸಲ್ಲುತ್ತೆ. ಇಂತಹ ಒಂದು ಆಲಂಕಾರಿಕ ಪ್ರಯೋಗ ಬೇರೆ ಕಡೆ ಕಾಣುವುದಿಲ್ಲ ನಮಗೆ. ಯದ್ಯಪಿ ಛಾಂದೋಗ್ಯದಲ್ಲಿ, ಬೃಹದಾರಣ್ಯಕದಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಣುತ್ತೆ, ಅಲ್ಲಿ ಕಥೆಗೆ ಪ್ರಾಧಾನ್ಯ ಕೊಟ್ಟು ಹೇಳಿದ ಹಾಗೆ ಕಾಣುತ್ತೆ. ಆದರೆ ಭಾಷೆಯಲ್ಲಿ ಅಂತಹ ಸೌಂದರ್ಯ ಬೇರೆ ಕಡೆಯಲ್ಲಿ ನಮಗೆ ಕಾಣುವುದಿಲ್ಲ. ಅದು ಈ ಒಂದು ಉಪನಿಷತ್ತಿನ ವೈಶಿಷ್ಟ್ಯ. ಹೀಗೆ ಹೇಳಿಬಿಟ್ಟು ಇಲ್ಲಿ ಯಾಕೆ ನಾನು ಕಥೆಗೆ ಪ್ರಾಧಾನ್ಯವನ್ನು ಹೆಚ್ಚು ಕೊಡಬಾರದು, ಆಖ್ಯಾಯಿಕ ಅನ್ನುವಂಥದ್ದು ವಿದ್ಯಾಸ್ತುತ್ಯರ್ಥ ಅಂತ ಭಗವತ್ಪಾದರು ಹೇಳಿದ್ದಾರೆ ಅಂತ ಯಾಕೆ ಹೇಳಿದೆ ಅಂದರೆ, ಕೆಲವರು ಪ್ರಶ್ನೆ ಮಾಡೋದುಂಟು, ಏನು ಸ್ವಾಮಿ ಯಮಲೋಕಕ್ಕೆ ಹೋಗಿ ಯಾರಾದರೂ ವಾಪಸ್ ಬಂದಿದ್ದನ್ನು ನೋಡಿದ್ದೀರೋ ನೀವು? ನಚಿಕೇತ ಹೋಗ್ಬಿಟ್ನಂತೆ ಬಾಲಕನಂತೆ, ಅವನು ಹೋದ, ಅವನು ವಾಪಸ್ ಬಂದ, ಅವನಿಗೆ ಯಮ ಅಷ್ಟೆಲ್ಲ ಹೇಳಿದೆ. ಯಮನ್ ನೋಡಿದರೆ ಯಾರಾದರೂ ಮಾತನಾಡುವ ಧೈರ್ಯ ಮಾಡ್ತಾರೋ? ಅವನ ಹತ್ರ ಇಷ್ಟೆಲ್ಲ ವರ ಕೇಳಿದಂತೆ ಅನ್ನುವಂಥ ಈ ಒಂದು ಕೆಲವೊಂದಷ್ಟು ಪ್ರಶ್ನೆಗಳು ಕೆಲವರ ಮನಸ್ಸಿನಲ್ಲಿ ಬರ್ತವೆ. ಇಲ್ಲಿ ತಾತ್ಪರ್ಯವೇನು ಅಂತ ಕೇಳಿದರೆ, ಒಂದು ಆತ್ಮತತ್ವವನ್ನು ಹೇಳಬೇಕಾಗಿದೆ. ಆತ್ಮತತ್ವವನ್ನು ಹೇಳುವುದು ಪ್ರಧಾನ. ಆತ್ಮತತ್ವಕ್ಕೆ ಹೇಳುವವನು ಅಧಿಕಾರಿಯಾಗಿರಬೇಕು, ಹಾಗೆ ಕೇಳುವವನು ಅಧಿಕಾರಿಯಾಗಿರಬೇಕು. ಅದಕ್ಕಾಗಿ ಶಿಷ್ಯ ಮತ್ತು ಗುರು ರೂಪದಲ್ಲಿ, ಗುರು ಶಿಷ್ಯ ಸಂವಾದ ರೂಪದಲ್ಲಿ, ಅಥವಾ ಈ ಯಮನಚಿಕೇತ ಸಂವಾದವೂ ಕೂಡ ಅದೇ ರೀತಿಯ. ಯಮ ಬ್ರಹ್ಮಜ್ಞಾನಿ. ಅದಕ್ಕೋಸ್ಕರವಾಗಿ ನಾನು ಮೊನ್ನೆಯೇ ಹೇಳಿದೆ ತಮಗೆ, ಬ್ರಹ್ಮಜ್ಞಾನಿ ದೇವತೆಗಳಲ್ಲಿ ಸೂರ್ಯ ಸೇರಿದ್ದಾನೆ, ಇಂದ್ರ ಸೇರಿದ್ದಾನೆ, ಯಮ ಸೇರಿದ್ದಾನೆ, ಅಗ್ನಿ ಸೇರಿದ್ದಾನೆ, ವಾಯು ಸೇರಿದ್ದಾನೆ. ಇವರೆಲ್ಲ ಬ್ರಹ್ಮಜ್ಞಾನಿಗಳು ಅಂತ. ಹಾಗಾಗಿಯೇ ಪ್ರತರ್ದನೋ ಹವೈ ದೈವೋದಾಸಿರಿಂದ್ರಸ್ಯ ಪ್ರಿಯಂಧಾಮ ಉಪಜಗಾಮ ಯುದ್ಧೇನ ಚ ಪೌರುಷೇಣ ಚ ಅಂತ ಪ್ರತರ್ದನಾಧಿಕರಣದಲ್ಲಿ ಈ ವಿಚಾರವನ್ನು ಮಾಡಿದ್ದಾರೆ. ಪ್ರತರ್ದನ ಎಂಬ ರಾಜ ಯುದ್ಧದಿಂದ, ಪೌರುಷದಿಂದ ಇಂದ್ರನ ಹತ್ತಿರಕ್ಕೆ ಹೋದ. ಆ ಸ್ವರ್ಗಕ್ಕೆ ಹೋಗಿಬಿಟ್ಟು ಅಲ್ಲಿ ಇಂದ್ರನ ಹತ್ರ ಪ್ರಶ್ನೆ ಮಾಡ್ತಾರೆ. ಅವನು ಏನು ಬೇಕು ವರ ಕೇಳು ಅಂತ ಕೇಳಿದಾಗ ಇಂದ್ರ ಕೇಳ್ತಾನೆ, ಅವನು ನಿನಗೇನು ವರ ಬೇಕು ಅಂತ ಕೇಳು ಅಂತ. ಆವಾಗ ಅವನು ಹೇಳ್ತಾನೆ, ಮನುಷ್ಯ ಯದ್ ಹಿತತಮಂ ಮನ್ಯಸೆ ತದೇವ ಮೇ ಬ್ರೂಹಿ. ಮನುಷ್ಯರಿಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು ಯಾವುದೋ ಅದನ್ನೇ ನನಗೆ ಕೊಡು ಅಂತ. ಆವಾಗ ಇಂದ್ರ ಅವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ. ಹೀಗೆ ದೇವತೆಗಳಲ್ಲಿ ಎಲ್ಲರೂ ಬ್ರಹ್ಮಜ್ಞಾನಿಗಳಲ್ಲ. ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಇದೆ, ದೇವತೆಗಳೆಲ್ಲ ಬ್ರಹ್ಮಜ್ಞಾನಿಗಳು, ಅವ್ರು ಯಾರನ್ನು ಉಪಾಸನೆ ಮಾಡಬೇಕು? ದೇವತೆಗಳಿಗೆ ಕರ್ಮಾಧಿಕಾರ ಇಲ್ಲ. ಮನುಷ್ಯರಿಗೆ ಕರ್ಮಾಧಿಕಾರ ಇದ್ದ ಹಾಗೆ ದೇವತೆಗಳಿಗೆ ಕರ್ಮಾಧಿಕಾರ ಇಲ್ಲ. ಆದರೆ ತಪಸ್ಸಿನಲ್ಲಿ ಅಧಿಕಾರ ಇದೆ. ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕಾದ ಸಾಧನಾನುಷ್ಠಾನದಲ್ಲಿ ಅವರಿಗೂ ಅಧಿಕಾರ ಇದೆ. ತದುಪರಿಯಪಿ ಬಾದರಾಯಣ ಸಂಭವಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಮನುಷ್ಯರಿಗಿಂತಲೂ ಮೇಲ್ಮಟ್ಟದಲ್ಲಿರುವಂತಹ ದೇವತೆಗಳು ಬ್ರಹ್ಮವಿದ್ಯೆಯಲ್ಲಿ ಅವರೂ ಕೂಡ ಅಧಿಕಾರಿಗಳು. ಅವರೂ ಬ್ರಹ್ಮಜ್ಞಾನವನ್ನು ಪಡೆದಿಲ್ಲ, ಎಲ್ಲರೂ ಕೆಲವರು ಮಾತ್ರ ಪಡ್ಕೊಂಡಿದ್ದಾರೆ. ಆದ್ದರಿಂದ ಅಂತಹ ದೇವತೆಗಳೂ ಕೂಡ ಈ ಒಂದು ಸಾಧನಾನುಷ್ಠಾನವನ್ನು ಮಾಡಬೇಕು. ದೇವಋಷಿಗಳೂ ಕೂಡ ಅದನ್ನು ಮಾಡಬೇಕು. ನಾರದರೇ ಒಂದು ಸಾರಿ ಸನತ್ಕುಮಾರರ ಹತ್ರ ಕೇಳ್ತಾರೆ, ನಾನು ಎಲ್ಲವನ್ನೂ ಓದಿದ್ದೇನೆ, ಆದರೆ ಆತ್ಮತತ್ವವನ್ನು ಮಾತ್ರ ತಿಳ್ಕೊಂಡಿಲ್ಲ, ನನಗೆ ನೀನೇ ಹೇಳಬೇಕು ಅಂತ ಹೇಳಿಬಿಟ್ಟು ಅವರಲ್ಲಿ ಶರಣಾಗತರಾಗ್ತಾರೆ. ಅವರಿಗೆ ಉಪದೇಶವನ್ನು ಮಾಡ್ತಾನೆ ಎನ್ನುವಂಥ ಕಥೆ ಉಪನಿಷತ್ತಿನಲ್ಲೇ ಬರುವಂಥದ್ದಿದೆ. ಹಾಗೆ ಎಲ್ಲ ಋಷಿಗಳು, ಎಲ್ಲ ದೇವತೆಗಳು ಬ್ರಹ್ಮಜ್ಞಾನಿಗಳು ಅಂತ ಅಲ್ಲ. ಕೆಲವರು ಅದರಲ್ಲಿ ಬ್ರಹ್ಮಜ್ಞಾನಿಗಳು. ಅದರಲ್ಲಿ ಯಮನೂ ಬ್ರಹ್ಮಜ್ಞಾನಿ. ಆ ಬ್ರಹ್ಮಜ್ಞಾನವನ್ನು ತಿಳಿದುಕೊಂಡವನಾದ್ರಿಂದ ಅವನು ಉಪದೇಶ ಮಾಡಬೇಕಾಯಿತು. ಉಪದೇಶ ಮಾಡಬೇಕಾದ್ರೆ ಉಪದೇಶ್ಯನಾದವನು ಅಂದರೆ ಯಾರಿಗೆ ಉಪದೇಶ ಮಾಡಬೇಕು ಆ ಉಪದೇಶವನ್ನು ಮಾಡಿದ್ದನ್ನು ಗ್ರಹಣ ಮಾಡುವ ಸಾಮರ್ಥ್ಯ, ಗ್ರಹಣ ಧಾರಣ ಪಟುರ್ಬಾಲ ಅಂತ ಹೇಳ್ತಾರೆ. ಗ್ರಹಣ ಮಾಡಬೇಕು. ಗ್ರಹಣ ಮಾಡಿದ್ದನ್ನು ಈ ಕಿವಿಯಲ್ಲಿ ಕೇಳಿ ಈ ಕಡೆ ಕಿವಿಯಲ್ಲಿ ಬಿಟ್ಟುಬಿಟ್ರೆ
ಅದಕ್ಕೆ ಗ್ರಹಣ ಧಾರಣ ಎರಡರಲ್ಲೂ ಸಮರ್ಥನಾಗಿರಬೇಕು. ಅವನು ಅಧಿಕಾರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಆ ಅಧಿಕಾರಿಗೆ ಬ್ರಹ್ಮಜ್ಞಾನವನ್ನು ಹೇಳುವಂಥವನು ಅವನು ಕೂಡ ನಿಜವಾದಂತಹ ತತ್ವದರ್ಶಿ ಆಗಿರಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಎಂಬುದಾಗಿ ಗೀತೆಯಲ್ಲಿ ಹೇಳ್ತಾರೆ. ಯಾವ ಗುರು ಇದ್ದಾನೋ ಗುರುವಿನ ಹತ್ರ ಹೋಗಿ ಕೇಳಬೇಕು. ಈಗ ನಚಿಕೇತನಿಗೆ ಇವನೇ ಗುರು. ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ ನಾಸ್ತ್ಯ ಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ನಿಜವಾಗಿ ಜಿಜ್ಞಾಸುವಾದಂತಹ ಒಬ್ಬ ವಿದ್ಯಾರ್ಥಿ ಆದರೆ ಅಥವಾ ಆತ್ಮಜ್ಞಾನಾರ್ಥಿ ಆದರೆ ಅವನು ಗುರುವಿನ ಹತ್ರ ವಿನಮ್ರವಾಗಿ ಹೋಗಬೇಕು. ಹೋಗುವುದಕ್ಕೂ ಒಂದು ಗುರೂಪಸದನ ಅನ್ನುವಂಥದ್ದು ಒಂದು ಪ್ರಕ್ರಿಯೆ ಇದೆ. ಆ ಒಂದು ರೀತಿಯಲ್ಲಿ ಅವನು ಗುರೂಪಸದನ ಮಾಡಿದ ನಂತರ ಅವನೇನೋ ಹೋಗಿಬಿಡ್ತಾನೆ. ಅವನು ಹೋದ ಮಾತ್ರಕ್ಕೆ ಅವನಿಗೆ ಉಪದೇಶ ಮಾಡಬೇಕು ಅಂತೇನು ಇಲ್ವಲ್ಲ. ಆ ರೀತಿಯಾಗಿ ಬಂದಾಗ ಅವನಿಗೆ ಪರೀಕ್ಷೆ ಮಾಡ್ತಾನೆ ಗುರು. ಇವನಿಗೆ ನಾನು ಉಪದೇಶ ಮಾಡಿದ್ದನ್ನು ತೆಗೆದುಕೊಳ್ಳುವ ಧಾರಣೆ ಮಾಡುವ ಸಾಮರ್ಥ್ಯ ಇದೆಯೇ ಇಲ್ಲವೇ ಅನ್ನೋದನ್ನು. ಅದನ್ನೆಲ್ಲ ನಮಗಿಲ್ಲಿ ತೋರಿಸಿದ್ದಾರೆ. ಇದು ಉಪನಿಷತ್ತು ನಮಗೆ ಬ್ರಹ್ಮತತ್ವವನ್ನು ಮಾತ್ರ ಉಪದೇಶ ಮಾಡುತ್ತೆ ಅಂತ ತಿಳ್ಕೊಳ್ಬಾರದು. ಬ್ರಹ್ಮತತ್ವವನ್ನು ಉಪದೇಶ ಮಾಡುವುದರ ಜೊತೆಗೆ ಗುರು ಶಿಷ್ಯರ ಆಚರಣೆ ಹೇಗಿರಬೇಕು, ಶಿಷ್ಯನ ಯೋಗ್ಯತೆ ಹೇಗಿರಬೇಕು, ಶಿಷ್ಯನ ಯೋಗ್ಯತೆಯನ್ನು ಪರೀಕ್ಷೆ ಹೇಗೆ ಮಾಡಬೇಕು, ಇವೆಲ್ಲವೂ ಕೂಡ ನಮಗೆ ಅಲ್ಲಿ ಕಲಿಸುವಂತಹ ವಿಷಯಗಳು. ಹಾಗಾಗಿಯೇ ಈ ಉಪನಿಷತ್ತಿನಲ್ಲಿ ವಿಶೇಷವಾದಂತಹ ವಿವರಣೆ ಎನ್ನುವಂತಹದ್ದು ಕಂಡುಬರುತ್ತೆ. ಹಾಗೆ ಈ ಬಂದಿರುವಂತಹ ನಚಿಕೇತ ಎಂಬ ಬಾಲಕನನ್ನು ಅವನು ಕೇಳಿರುವ ಪ್ರಶ್ನೆಯನ್ನೇ ನೋಡಿ ಅವನ ಸಾಮಾನ್ಯ ಬಾಲಕ ಅಂತ ಅವನಿಗೆ ಗೊತ್ತಾಗಿ ಹೋಗ್ಬಿಡುತ್ತೆ. ಆದರೂ ಕೂಡ ಬ್ರಹ್ಮವಿದ್ಯೆಯನ್ನು ಕೊಡಬೇಕಾದರೂ ಅಷ್ಟು ಸಾಮರ್ಥ್ಯ ಅವನಲ್ಲಿ ಇದೆಯೇ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅವನಿಗೆ ಅನೇಕ ಪರೀಕ್ಷೆಯನ್ನು ಒಡ್ಡುತ್ತಾನೆ. ಈ ಒಂದು ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಮನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯ. ಮೂರನೇ ವರದಲ್ಲಿ ಈ ಅಸ್ತಿ ನಾಸ್ತಿ ಎಂಬ ವಿಚಾರದಲ್ಲಿ, ಆತ್ಮನ ವಿಚಾರದಲ್ಲಿ ಏನು ಪ್ರಶ್ನೆ ಮಾಡಿದ್ಯೋ ಈ ಪ್ರಶ್ನೆಯನ್ನು ನೀನು ಬಿಟ್ಟು ಬಿಡು, ಕೇಳಬೇಡ. ಇದು ದೇವತೆಗಳೂ ಕೂಡ ಹಿಂದೆ ವಿಚಾರ ಮಾಡಿದ್ರು, ಅವರಿಗೇ ತಿಳ್ಕೊಳ್ಳೋಕ್ಕಾಗಲ್ಲ, ನೀನು ಬಾಲಕ ನೀನೇನು ತಿಳ್ಕೊಳ್ತೀಯ ಅನ್ನೋ ರೀತಿಯಲ್ಲಿ ಅವನು ಹೇಳುತ್ತಾನೆ. ಆದರೂ ಕೂಡ ಪುನಃ ಪುನಃ ಇವನು ಹಠ ಮಾಡಿದಾಗ ಆವಾಗ ಪ್ರಲೋಭನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಪ್ರಲೋಭನೆ ಅಂದರೆ ಆಸೆಯನ್ನು ತೋರಿಸು, ನಿನಗೆ ಏನು ಬೇಕು ಪ್ರಪಂಚದ ಇದೆಲ್ಲ ಭೋಗಗಳನ್ನು ಕೊಟ್ಟುಬಿಡ್ತೀನಿ. ನಚಿಕೇತೋ ಮರಣಂ ಮಾನುಪ್ರಾಕ್ಷಿ, ಮರಣ ವಿಚಾರದಲ್ಲಿ ನೀ ಪ್ರಶ್ನೆಯನ್ನು ಮಾಡಬೇಡ. ಆವಾಗ ಹೇಳ್ತಾನೆ, ಇದು ಏನು ಕೊಟ್ಟರು ಎಲ್ಲವುದು ನಶ್ವರ ತಾನೆ, ಯಾವತ್ತೂ ಒಂದು ದಿವಸ ಹೋಗುತ್ತೆ ತಾನೆ, ಆದ್ದರಿಂದ ಇದು ನನಗೆ ಬೇಡ. ಅಷ್ಟಕ್ಕೂ ಆ ಬಡಪೆಟ್ಟಿಗೂ ಬಗ್ಲಿಲ್ಲ ಯಮ. ಇದು ಬೇಡದಿದ್ರೆ ಬೇಡ, ಈ ಲೋಕದಲ್ಲಿರೋದು ಬೇಡ. ಸ್ವರ್ಗ ಅನ್ನುವಂಥದ್ದು ಭೋಗ ಇದೆಯಲ್ಲ, ಮರ್ತ್ಯಲೋಕದಲ್ಲಿ ಇರುವವರಿಗೆ ಸ್ವರ್ಗಭೋಗ ಬೇಡ ಅಂತ ಹೇಳುವ ಧೈರ್ಯ ಎಷ್ಟು ಜನಿಗಿದೆ? ಯಾರಾದರೂ ಸ್ವರ್ಗಭೋಗ ಕೊಡ್ತೀನಿ ಅಂತ ಹೇಳಿದರೆ ಬೇಡ ಅಂತ ಹೇಳ್ತಾರಿಯೇ? ಇವನೆಂಥ ಮೂರ್ಖ, ಅವನು ಸ್ವರ್ಗವನ್ನೇ ಕೊಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳಿದ್ನಲ್ಲ ಅಂತ ಹೇಳಿದರೆ, ಇಮಾರಾಮಾ ಸರಥಾ ಸತೂರ್ಯ ನಹೀದೃಶಾ ಲಂಭನೀಯ ಮನುಷ್ಯೈ ಆಭಿರ್ಮತ್ಪ್ರತ್ತಾಭಿಪ್ರಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷೀ ಶೋಭಾವಾ ಮರ್ತ್ಯಸ್ಯ ಯದಂತಕೈ ತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಭಿಸರ್ವಂ ಜೀವಿತಮಲ್ಪಮೇವ ತವೈವ ವಾಹಾಸ್ತವ ನೃತ್ಯಗೀತೆ. ನೀನು ಏನೇನು ಕೊಡ್ತೀಯಪ್ಪ ಅದೆಲ್ಲ ನೀನೇ ಇಟ್ಕೋ, ನನಗೆ ಬೇಕಾಗಿಯೇ ಇಲ್ಲ. ಯಾಕೆಂದರೆ ಇವೆಲ್ಲ ಶೋಭಾವ ಮರ್ತ್ಯಸ್ಯ ಯದಂತಕ, ಇವೆಲ್ಲ ಇವತ್ತು ಇದೆ, ನಾಳೆ ಇರ್ತಾವೋ ಇಲ್ಲವೋ, ಶಃ ಭವಿಷ್ಯಂತಿವಾ ನವಾ ಇತಿ ಶೋಭಾವ ತವೈವ ವಾಹಾಸ್ತವ ನೃತ್ಯಗೀತೆ. ಈ ಒಂದು ಹೆಂಗಳೆಯರಾಗಲಿ, ರಥವಾಗಲಿ, ಅಶ್ವವಾಗಲಿ, ಭೋಗಭಾಗ್ಯಗಳಾಗಲಿ, ಸ್ವರ್ಗವಾಗಲಿ ಎಲ್ಲ ಭೋಗವನ್ನು ನೀನೇ ಇಟ್ಟುಕೋ. ವರಸ್ತುಮೇ ವರಣೀಯಸ್ಸ ಏವ, ನನಗದೇ ವರ ಬೇಕು. ಯಾಕೆ ಕೇಳ್ತಾನೆ? ವಕ್ತಾಚಾಸ್ಯ ತ್ವಾದೃಗನ್ಯೋ ನ ಲಭ್ಯ ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತು. ಈ ಒಂದು ವರ, ಈ ಒಂದು ಪ್ರಶ್ನೆಗೆ ಉತ್ತರ ಕೊಡುವವನು ನಿನ್ನಂಥವನು ಇನ್ನೊಬ್ಬ ಸಿಗೋದಿಲ್ಲ ನನಗೆ ಅಷ್ಟು ಸುಲಭವಾಗಿ. ನೀನೀಗ ಸಿಕ್ಕಿದ್ದೀಯ, ನಾ ಕೇಳ್ತಾ ಇದ್ದೇನೆ, ಹೇಳು. ನಿರ್ಬಂಧ ಮಾಡ್ತಾನೆ. ಅದು ಆ ಒಂದು ಆ ಮನಸ್ಸಿನ ದಾರ್ಢ್ಯ. ಅಂದರೆ ಈ ಪ್ರಾಪಂಚಿಕ ಭೋಗದಲ್ಲಿ, ಪ್ರಾಪಂಚಿಕ ಭೋಗ ಅಂದರೆ ಈ ಪ್ರಪಂಚದಲ್ಲಿ ಮಾತ್ರ ಅಲ್ಲ, ಪ್ರಪಂಚ ಅನ್ನುವಂಥದ್ದು ಚತುರ್ದಶ ಭುವನಗಳಿಗೂ ಪ್ರಪಂಚ ಅಂತ ಹೆಸರು. ಎಂಬ ಉಪಸರ್ಗಪೂರ್ವಕವಾದ ಪಚಿವಿಸ್ತಾರೆ ಧಾತುವಿನಿಂದ ಬಂದಂಥ ವಿಸ್ತಾರ ಎಂಬ ಅರ್ಥದಲ್ಲಿ ಚತುರ್ದಶ ಭುವನ ರೂಪದಲ್ಲಿ ಈ ಜಗತ್ತು ವಿಸ್ತೃತವಾಗಿದೆ. ಇಲ್ಲಿರುವ ಭೋಗಗಳನ್ನೆಲ್ಲವನ್ನೂ ನೋಡಿಬಿಟ್ಟು ಅದರ ಸಾರವನ್ನು ಇವನು ಗ್ರಹಿಸಿಬಿಟ್ಟು ಅವೆಲ್ಲ ನಶ್ವರ,
ಅಂತ ತಿಳಿದುಬಿಟ್ಟು ಶಾಶ್ವತವಾದಂಥ ಆನಂದವನ್ನು ಪಡೆಯಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳು ಅಂತ ಕೇಳಿದ. ಅದು ಆತ್ಮಜ್ಞಾನ ಮಾತ್ರದಿಂದ. ಅಂತಹ ಆತ್ಮಜ್ಞಾನವನ್ನು ಬೋಧನೆ ಮಾಡಲಿಕ್ಕೆ ಹೊರಟಂತಹ ಯಮ ಆರಂಭದಲ್ಲಿ ಹೇಳ್ತಾನೆ, ಸಂಗ್ರಹೇಣ ಬ್ರವೀಮಿ ಓಮಿತ್ಯೇತತ್. ಓಂಕಾರವೇ ಸಂಗ್ರಹವಾಗಿ ಎಲ್ಲರಿಗೂ ಕೂಡ ಆತ್ಮತತ್ವವನ್ನು ತಿಳಿಯುವ ಮೊದಲನೇ ಸಾಧನ. ಪರಂಚಾಪರಂಚ ಬ್ರಹ್ಮ ಯದೋಂಕಾರ. ಪರಬ್ರಹ್ಮನನ್ನು ನಿನ್ನೆ ದಿವಸ ತಾವು ತಾನೇ ಕೇಳಿದ್ದು, ಹಿರಣ್ಯಗರ್ಭನ ವಿಚಾರವನ್ನು ಕೇಳಿದ್ದೀರಿ. ಪ್ರಾಸಂಗಿಕವಾಗಿ ನಿನ್ನೆ ಅವರು ಪ್ರಶ್ನೆ ಕೇಳಿದರು, ಹೇಳಿದ್ದೆ ನಾಳೆ ದಿವಸ ಸಭೆಯಲ್ಲೇ ಹೇಳ್ತೇನೆ ಅವರ ಪ್ರಶ್ನೆಗೆ ಉತ್ತರ. ಹಿರಣ್ಯಗರ್ಭನಿಗೂ ಬ್ರಹ್ಮನಿಗೂ ವ್ಯತ್ಯಾಸವೇನು ಅಂತ ಪ್ರಶ್ನೆಯನ್ನು ಮಾಡಿದರು. ಒಳ್ಳೆಯ ಪ್ರಶ್ನೆ. ಈಗ ಪ್ರಾಸಂಗಿಕವಾಗಿ ಅದಕ್ಕೆ ಸಂಗತವಾಗುವಂಥದ್ದು. ಪರಂಚಾಪರಂಚ ಬ್ರಹ್ಮ ಯದೋಂಕಾರ ಅಂದರೆ ಹೇಳಿದರೆ ಪರಬ್ರಹ್ಮನಿಗೂ ಅಪರಬ್ರಹ್ಮನಿಗೂ ಓಂಕಾರವೇ ಪ್ರತೀಕ, ಸಾಧನ ಅದನ್ನು ತಿಳಿಯೋದಕ್ಕೆ ಅಂತ. ಓಂಕಾರ ಅಂತ ಹೇಳಿದರೆ ಅಕಾರ ಉಕಾರ ಮಕಾರಗಳ ಸಂಯುಕ್ತ ಸ್ವರೂಪವೇ ಓಂಕಾರ. ಆ ಓಂಕಾರವನ್ನು ಉಪಾಸನೆ ಮಾಡಿದರೆ ಅಪರಬ್ರಹ್ಮವನ್ನು ಪಡೆಯುತ್ತಾನೆ. ಓಂಕಾರವನ್ನು ತಿಳಿದುಕೊಂಡ್ರೆ ಪರಬ್ರಹ್ಮನ ಆಗ್ತಾನೆ. ಅಷ್ಟೇ ವಿಶೇಷ. ಓಂಕಾರದ ಉಪಾಸನೆ ಬೇರೆ, ಓಂಕಾರದ ಸ್ವರೂಪದಲ್ಲಿ ತಿಳಿದುಕೊಳ್ಳುವುದು ಬೇರೆ. ಆ ರೀತಿಯಾಗಿ ಉಪಾಸ್ಯ ಮತ್ತು ಜ್ಞೇಯ ಎರಡು ವಿಧವಾಗಿ ಹೇಳುತ್ತಾರೆ. ಅದರಲ್ಲಿ ಅಪರಬ್ರಹ್ಮ ಅಂದರೆ ಯಾವುದು, ಪರಬ್ರಹ್ಮ ಅಂದರೆ ಯಾವುದು ಅಂತ ಪ್ರಶ್ನೆ ತಾನೆ. ಪರಬ್ರಹ್ಮ ಅಂದರೆ ಪರಮಾತ್ಮ ತತ್ವ, ಭಗವತ್ ತತ್ವ, ಅದು ಪರಮಾರ್ಥವಾದದ್ದು. ಅಪರಬ್ರಹ್ಮ ಅಂತ ಹೇಳಿದರೆ ಅದೇ ಪರಬ್ರಹ್ಮನಿಗೆ ಒಂದು ವಿಶೇಷಣಗಳನ್ನು ಸೇರಿಸಿದಾಗ ಅಥವಾ ಒಂದು ರೂಪವನ್ನು ಕಲ್ಪನೆ ಮಾಡಿದಾಗ ಅದು ಅಪರಬ್ರಹ್ಮ ಅಂತ ಅನಿಸ್ಕೊಳ್ಳುತ್ತೆ. ಅರ್ಥವಾಗಲಿಲ್ಲ? ಚಿಕ್ಕದಾದ ಒಂದು ಮಗು ಇದೆ, 2 ವರ್ಷದ ಮಗು, 3 ವರ್ಷದ ಮಗು. ತಾಯಂದಿರಿಗೆ ಒಂದು ಹುಚ್ಚು ಇರುತ್ತೆ. ಈಗೆಲ್ಲ 1-2 ಮಕ್ಕಳು ಅಷ್ಟೇ ತಾನೇ. ಗಂಡು ಮಗು ಆಗಿತ್ತು, ಹೆಣ್ಣು ವೇಷ ಹಾಕಿಬಿಟ್ಟು ಆನಂದ ಪಡ್ತಾರೆ. ಹೆಣ್ಣು ಮಗು ಆಗಿತ್ತು, ಗಂಡು ವೇಷ ಹಾಕ್ಕೊಂಡು ಆನಂದ ಪಡ್ತಾರೆ. ಹೌದಾ? ಇದು ಎಲ್ಲ ತಾಯಂದರು ಮಾಡುವಂತಹ ಕೆಲಸ. ಅಂದರೆ ಅವರಿಗೆ ಆನಂದ ಆ ರೀತಿ. ಗಂಡಾಗಿದ್ದಾಗ ಗಂಡಿನ ಒಂದು ಜ್ಞಾನ ಅವರಿಗಿರುತ್ತೆ, ಅದರಿಂದ ಬರುವ ಆನಂದ ಇದೆ. ಹೆಣ್ಣಾಗಿಲ್ವೇ? ಹೆಣ್ಣಿದ್ದಿದ್ರೆ ಹೇಗಿರ್ತಿತ್ತು? ಒಳ್ಳೆ ಲಂಗವನ್ನು ತಂದು, ಸರವನ್ನು ತಂದು, ಆಭರಣಗಳನ್ನು ತಂದು ಅಲಂಕಾರ ಮಾಡಿ ಆ ತಾಯಿಯ ಹೃದಯ ಆನಂದಿಸ್ತಾ ಇತ್ತು. ಈಗ ಹೆಣ್ಣಿಲ್ವಲ್ಲ, ಗಂಡಿಗೆ ಹೆಣ್ಣು ವೇಷ ಹಾಕಿ ಆನಂದ ಪಡ್ತಾವೆ. ಅದು ಗಂಡಾಗಿತ್ತು, ಹೆಣ್ಣು ವೇಷ ಹಾಕಿದರು. ಗಂಡಾಗಿದ್ದಾಗ ಒಳ್ಳೆಯ ವೇಷವನ್ನು ಹಾಕಿದಾಗಲೂ ಅದಕ್ಕೆ ವ್ಯತ್ಯಾಸವಿಲ್ಲ ಮಗುವಿಗೆ. ಹೆಣ್ಣು ವೇಷ ಹಾಕಿದರೂ ಅದಕ್ಕೆ ವ್ಯತ್ಯಾಸವಿಲ್ಲ. ನೀವು ಯಾವುದೇ ವೇಷ ಹಾಕದೆ ಹಾಗೇ ಗೊಮಟೇಶ್ವರನಾಗಿ ಬಿಟ್ಟರೂ ಅದಕ್ಕೆ ವ್ಯತ್ಯಾಸವಿಲ್ಲ. ಹೌದಾ? ವ್ಯತ್ಯಾಸ ಇದೆಯಾ? ಅಂದರೆ ಅದರ ನಿಜವಾದ ಸ್ವರೂಪ ಯಾವುದು? ನೈಜ ಸ್ವರೂಪದಲ್ಲಿ ಇರುವುದಕ್ಕೆ ಆರೋಪಿತವಾದ ಸ್ವರೂಪದಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಆದರೆ ಆರೋಪಿತ ಸ್ವರೂಪ ನಮ್ಮ ತೃಪ್ತಿಗಾಗಿ ಮಾಡಿಕೊಂಡಿರುವಂಥದ್ದು. ಹಾಗೆ ಪರಮಾತ್ಮ ತತ್ವ ಅನ್ನುವಂಥದ್ದಕ್ಕೆ ಒಂದು ಆಕಾರವಿಲ್ಲ. ಅದಕ್ಕೆ ನೀವು ಆಕಾರವನ್ನು ಕಲ್ಪನೆ ಮಾಡಿಬಿಟ್ರಿ. ಏನು ಕಲ್ಪನೆ ಮಾಡಿಬಿಟ್ರಿ? ಶಂಖಚಕ್ರ ಗದಾಧಾರಿ ಅಂತ ಮಾಡಿಬಿಟ್ರಿ. ಆವಾಗ ವಿಷ್ಣು ಅಂತ ಹೆಸರಿಟ್ಟುಬಿಟ್ರಿ. ತ್ರಿಶೂಲ ದಮರುಗಧಾರಿ ಅಂತ ಒಂದು ರೂಪವನ್ನು ಕಲ್ಪನೆ ಮಾಡಿದ್ರಿ. ಶಿವ ಅಂತ ಹೆಸರಿಟ್ಟುಬಿಟ್ರಿ. ಇನ್ನು ಅಥವಾ ತ್ರಿಶೂಲ ಸಿಂಹವಾಹಿನಿ ಅಂತ ಕರೆದು ಬಿಟ್ಟು ಶಕ್ತಿ ದೇವತೆ ಅಥವಾ ಸಾಕ್ಷಾತ್ ದುರ್ಗೆ ಅಥವಾ ಪಾರ್ವತಿ ಈ ಹೆಸರಿಟ್ಟುಬಿಟ್ಟು ಕರೀತೀರಿ. ಆದರೆ ಭಗವತ್ ತತ್ವ ಒಂದೇ. ಭಗವತ್ ತತ್ವ ಒಂದೇ ಎನ್ನುವಂಥದ್ದಕ್ಕೆ ಆ ಪರಮಾತ್ಮವಾಚಕ ಶಬ್ದಗಳೆಲ್ಲವೂ ಕೂಡ ನಿಮಗೆ ಉದಾಹರಣೆ. ಆ ಪರಮಾತ್ಮವಾಚಕವಾದ ಶಬ್ದ 3 ಲಿಂಗದಲ್ಲಿದೆ. ಭಗವಾನ್, ಪರಮಾತ್ಮ ಇದು ಪುಲ್ಲಿಂಗದಲ್ಲಿರುವಂತಹ ಶಬ್ದ. ಸತ್ಯಂ, ಜ್ಞಾನಂ, ಬ್ರಹ್ಮ ಇವೆಲ್ಲ ನಪುಂಸಕಲಿಂಗದಲ್ಲಿರುವಂತಹ ಶಬ್ದ. ಅಂಬಿಕಾ, ದುರ್ಗಾ, ಪಾರ್ವತಿ, ಪರಮೇಶ್ವರಿ, ರಾಜರಾಜೇಶ್ವರಿ ಸ್ತ್ರೀಲಿಂಗದಲ್ಲಿರುವಂತಹ ಶಬ್ದಗಳು. ಹಾಗಾದರೆ ಪರಮಾತ್ಮನಿಗೆ ಯಾವ ಲಿಂಗ? ಅವನು ಲಿಂಗಾತೀತ. ಲಿಂಗಾತೀತನಾಗಿದ್ದರಿಂದ ಅವನಿಗೆ 3 ಲಿಂಗಗಳನ್ನು ಉಪಯೋಗಿಸಿ ಹೇಳ್ಬೋದು. ಯಾವುದೋ ಒಂದು ಲಿಂಗವಿದೆ ಅನ್ನುವಂಥ ಅರ್ಥದಲ್ಲಾಗಿದ್ದರೆ ಇನ್ನೊಂದು ಲಿಂಗದ ಶಬ್ದ ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ದೇವದತ್ತನನ್ನು ಅವನು ಪುಲ್ಲಿಂಗ ಅಂತ ಗೊತ್ತಿದ್ದಾಗ
ಆಕೆ ದೇವದತ್ತ ಅಂತ ಹೇಳಲಿಕ್ಕಾಗುತ್ತೋ? ಆಕೆ ಅಂತ ಹೇಳಲಿಕ್ಕಾಗುತ್ತೋ? ಆ ಶಬ್ದ ಪ್ರಯೋಗ ಮಾಡಲಿಕ್ಕಾಗೋದಿಲ್ಲ. ಪರಮಾತ್ಮನಿಗೆ ಮೂರೂ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇರೋದರಿಂದಲೇನಿಯೇ ಭಕ್ತರ ಮನೋಭಿಲಾಷೆಗೆ ಅನುಗುಣವಾದಂತಹ ಆಹಾರ್ಯ ಆರೋಪಿತವಾದ ಸ್ವರೂಪ, ಸವಿಶೇಷ ಸ್ವರೂಪ, ಕಲ್ಪಿತ ಸ್ವರೂಪ ಏನಿದೆಯೋ ಅದೆಲ್ಲ ಅಪರಬ್ರಹ್ಮ ಅಂತ ಅನಿಸ್ಕೊಳ್ಳುತ್ತೆ. ಉದಾಹರಣೆಗೆ ಒಂದು ವಿಗ್ರಹ ಇದೆ, ಕಲ್ಲಿನ ವಿಗ್ರಹ. ಕಲ್ಲಿನ ವಿಗ್ರಹದಲ್ಲಿ ನೀವು ಏನನ್ನು ನೋಡ್ತಾ ಇದ್ದೀರಾ? ಸಾಕ್ಷಾತ್ ಪರಮಾತ್ಮ ಅಂತ ನೀವು ತಾನೇ ನೋಡುವಂಥದ್ದು. ಅದಕ್ಕೆ ಅಲಂಕಾರ ಮಾಡಿಬಿಡ್ತಾರೆ. ಅಲಂಕಾರ ಮಾಡಿದಾಗ ಮೂಲ ವಿಗ್ರಹ ದರ್ಶನ ಆಗಲಿಲ್ಲ ಅಂತ ಕೆಲವರಿಗೆ ಒಂದು ಆಸೆ ಇರುತ್ತೆ. ಮೂಲ ವಿಗ್ರಹ ದರ್ಶನವಾಗಬೇಕು ಅನ್ನುವ ರೀತಿಯಲ್ಲಿ ಅಲಂಕಾರ ಮಾಡಿದಾಗ ಅಲಂಕೃತವಾದಂಥ ಸ್ವರೂಪ ಅದು ಬೇರೆ, ಅದು ಆಹಾರ್ಯ, ಕಲ್ಪಿತ. ಹಾಗೆಯೇ ಪರಮಾತ್ಮನಿಗೆ ಒಂದು ರೂಪವನ್ನು ಕಲ್ಪನೆ ಮಾಡಿದಾಗ ಅದು ಅಪರಬ್ರಹ್ಮ ಅಂತ ಅನಿಸ್ಕೊಳ್ಳುತ್ತೆ. ರೂಪರಹಿತವಾದದ್ದು ಪರಬ್ರಹ್ಮ. ಯಾವ ಒಂದು ರೂಪವೂ ಇಲ್ಲ, ನಿರಾಕಾರ, ನಿರ್ಗುಣ, ನಿರ್ವಿಶೇಷ, ನಿರ್ಧರ್ಮಕ. ಇದೇ ಪರಮಾತ್ಮ ತತ್ವ. ಯಾಕೆ ಅಂದರೆ ಅಶಬ್ದಮಸ್ಪರ್ಶಮ ರೂಪಮವ್ಯಂ ತಥಾರಸಂ ನಿತ್ಯಂ ಅಗಂಧವಚ್ಚಯತು ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತನ್ ಮೃತ್ಯುಮುಖಾತ್ ಪ್ರಮುಚ್ಯತೆ. ಅದಕ್ಕೆ ಶಬ್ದವೂ ಇಲ್ಲ, ರಸವೂ ಇಲ್ಲ, ಗಂಧವೂ ಇಲ್ಲ, ಸ್ಪರ್ಶವೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಪರಮಾತ್ಮ ತತ್ವವನ್ನು ಹೇಗೆ ಹೇಳ್ತಾರೆ ಅಂದರೆ ಎಲ್ಲ ಕಡೆಯಲ್ಲಿ ಉಪನಿಷತ್ತಿನಲ್ಲಿ ನಿಷೇಧ ಮುಖದಲ್ಲಿ, ಅಂದರೆ ಇನ್ ದ ನೆಗೆಟಿವ್ ಸೆನ್ಸ್, ಇನ್ ದ ನೆಗೆಟಿವ್ ಮ್ಯಾನರ್. ಹೇಗೆ ಅಂದರೆ ಪಾಸಿಟಿವ್ ಆಗಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಹಸು ಯಾವುದು ಅಂತ ಹೇಳಿದರೆ ನೋಡು ಇದು ಹಸು ಅಂತ ನಾವು ಅಂಗುಲಿ ನಿರ್ದೇಶಪೂರ್ವಕವಾಗಿ ತೋರಿಸಬಹುದು. ಬ್ರಹ್ಮ ಯಾವುದು ಅಂದರೆ ಹೀಗೆ ತೋರಿಸ್ಲಿಕ್ಕಾಗುತ್ತೋ? ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಶಬ್ದ ಅಗಮ್ಯವಾದದ್ದು, ವಾಚಾಂ ಅಗೋಚರ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿಬಿಟ್ಟು ಶ್ರುತಿಯಲ್ಲೇ ಹೇಳಿದೆ. ವಾಚಾಂ ಅಗೋಚರವಾದದ್ದನ್ನು ವಾಕ್ಯನಿಂದ ಹೇಳೋದು ಹೇಗೆ? ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ, ಹೇಳಲಿಕ್ಕಾಗುತ್ತೋ? ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತೀರಾ ನೀವು, ನಮಗೆ ಗೊತ್ತಾಗೋದು ಹೇಗೆ? ಅದು ನಿಮಗೆ ಹೇಗೆ ಗೊತ್ತಾಗುತ್ತೋ ಹಾಗೆ ನನಗೆ ಗೊತ್ತಾಗುತ್ತೋ? ಯಾರಿಗೆ ಹೊಟ್ಟೆ ನೋವು ಬಂದಿರ್ತೋ ಅವರಿಗೆ ಗೊತ್ತಾದ ರೀತಿಯಲ್ಲಿ ಬೇರೆಯವರಿಗೆ ಅದು ಗೊತ್ತಾಗೋದಿಲ್ಲ. ಅಂದರೆ ಅನುಭವೈಕ ವೇದ್ಯವಾದ ವಿಚಾರ ಶಬ್ದಗಮ್ಯವಲ್ಲ, ಆದ್ದರಿಂದ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಹಾಗೆಯೇ ಈ ಪರಮಾತ್ಮ ಸ್ವರೂಪವನ್ನು ಹೇಳಲಿಕ್ಕಾಗದೇ ಇರುವಂತಹ ಒಂದು ತತ್ವ. ಹಾಗಾದರೆ ನಿಮಗೆ ಅದನ್ನು ಹೇಳುವ ಮಾರ್ಗ ಯಾವುದು? ಹೇಳಲಿಕ್ಕೆ ಆಗೋದೇ ಇಲ್ವೇ ಅಂತ ಕೇಳಿದರೆ ನಾವು ಒಂದು ಸಾಧನವನ್ನು ಅವಲಂಬಿಸಬಹುದು, ಅದೇ ಶಬ್ದ ಪ್ರಮಾಣವನ್ನು ಅವಲಂಬಿಸಿ ಹೇಳಬಹುದು. ಹೇಗೆ ಅಂತ ಕೇಳಿದರೆ, ಈ ಶಬ್ದ ಪ್ರಮಾಣದಿಂದ ಏನೇನನ್ನೆಲ್ಲ ಹೇಳಲಿಕ್ಕೆ ಸಾಧ್ಯವೋ ಅದೆಲ್ಲದು ಅಲ್ಲದೇ ಇರುವಂಥದ್ದು ಅದು ಅಂತ ಹೇಳಲಿಕ್ಕೆ ಸಾಧ್ಯ, ಅಷ್ಟೇ ಹೇಳ್ಬೋದು. ಅದಕ್ಕೋಸ್ಕರವಾಗಿ ಉಪನಿಷತ್ತಿನಲ್ಲಿ ನೇತಿ ನೇತಿ ಅಸ್ಥೂಲ ಮನಣು ಅಹ್ರಸ್ವಮ ದೀರ್ಘಮಲೋಹಿತ ಮಚ್ಛಾಯ ಮತ್ಸ್ನೇಹ ಮತಮೋ ಅವಾಗಮನ ಇತ್ಯಾದಿ ರೂಪದಲ್ಲಿ ಬೃಹದಾರಣ್ಯಕದಲ್ಲಿ ನಿಷೇಧ ಮುಖದಲ್ಲೇ ಹೇಳ್ಕೊಂಡು ಹೋಗಿದ್ದಾರೆ. ವಿಧಿಮುಖದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇಯಂಗೌಹು ಅಂತ ಹೇಳಿಬಿಟ್ರೆ ಸಾಸ್ನಾದಿಮತಿ, ಲಾಂಗೂಲವತಿ, ಈ ಗೌಹು ಅಂತ ಹೇಳ್ತೀವಿ, ಅದಕ್ಕೊಂದು ಲಕ್ಷಣವಿದೆ. ಗೋವು ಅಂದ್ರೆ ಯಾವುದು, ಹಸು ಅಂದ್ರೆ ಯಾವುದು? ಈ ಗಂಗದೊಗಲು ಅಂತ ಹೇಳ್ತಾರೆ. ಕುತ್ತಿಗೆಯ ಕೆಳಭಾಗದಲ್ಲಿ ಜೋಲಾಡುವಂತಹ ಚರ್ಮವಿರುತ್ತಲ್ಲ, ಅದಕ್ಕೆ ಹಸು ಅಂತ ಹೆಸರು. ಅದು ನಿಜವಾದ ಹಸು. ಇದು ಈ ಗಂಗದೊಗಲು ಇಲ್ಲದೆ ಇರುವ ಹಸು ನಿಜವಾದ ಹಸು ಅಲ್ಲ. ಅದು ಗೋವಿನ ಲಕ್ಷಣ, ಅದು ಒಂದು ಲಕ್ಷಣ. ಆ ರೀತಿ ಲಕ್ಷಿತವಾಗುತ್ತೆ. ಅದು ಬ್ರಹ್ಮನಿಗೆ ಒಂದು ಲಕ್ಷಣ ಹೇಳಿ ಲಕ್ಷಣದಿಂದ ಲಕ್ಷಿತವಾದದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಹೇಳುವುದಕ್ಕೋಸ್ಕರ ನಮ್ಮಲ್ಲಿ ವೇದಾಂತದಲ್ಲಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ಆರಂಭಿಸಿದ್ದಾರೆ. ಈ ಬ್ರಹ್ಮನನ್ನು ನಿಮಗೆ ತಿಳಿಸ್ಕೊಡೋಕೆ ನಮ್ಮ ಹತ್ರ ಸಾಧ್ಯವಿಲ್ಲ ಸ್ವಾಮಿ, ನಾನು ಒದ್ದಾಡ್ತಾ ಇದ್ದೇನೆ, ತಿಳಿಸ್ಕೊಡೋಕ್ಕಾಗಲ್ಲ. ಆದರೂ ಪ್ರಯತ್ನ ಪಡಬೇಕೇ? ಪ್ರಯತ್ನಪಟ್ಟು ಹೇಳುವಂತಹದ್ದು ಹೇಗೆ? ಅದಕ್ಕೆ ಅಧ್ಯಾರೋಪ. ಮೊದಲು ಒಂದು ಸ್ವರೂಪ ಯಾವುದು ಗೊತ್ತಿಲ್ಲವೋ ಒಂದು ಆರೋಪವನ್ನು ಮಾಡ್ತೇವೆ. ಆರೋಪವನ್ನು ಮಾಡಿ ಆನಂತರ ಆರೋಪವನ್ನು ವಾಪಸ್ ತೆಗೆದುಬಿಡೋದು. ಆವಾಗ ಆ ಒಂದು ನೈಜ ಸ್ವರೂಪ ಗೊತ್ತಾಗುತ್ತೆ. ಹೇಗೆ ಅಂತ ಕೇಳಿದರೆ, ತಾಯಿಯ ಹತ್ತಿರ ಮಗು ಕೇಳುತ್ತೆ, ಕಶ್ಚಂದ್ರ, ಚಂದ್ರ ಯಾರು? ಮಗುವಿಗೆ ಗೊತ್ತಿಲ್ಲ, ಇನ್ನು 2 ವರ್ಷದ 3 ವರ್ಷದ ಮಗು. ಚಂದ್ರ ಯಾರು? ತಾಯಿ ಕರ್ಕೊಂಡು ಹೋಗ್ತಾಳೆ ಅಂಗಳಕ್ಕೆ ರಾತ್ರಿ. ನಕ್ಷತ್ರಗಳೆಲ್ಲ ಇದ್ದಾವೆ, ಚಂದ್ರನೂ ಇದ್ದಾನೆ. ಇವುಗಳಲ್ಲಿ ಚಂದ್ರ ಯಾರು ಅಂತ ಕೇಳಿದಾಗ
ನೋಡು, ಆ ಮರದ ಕೊಂಬೆಯ ತುದಿಯಲ್ಲಿ ಕಾಣುತ್ತಲ್ಲ ಅದು ಚಂದ್ರ ಅಂತ ಹೇಳ್ತಾಳೆ. ಮರದ ಕೊಂಬೆ ತುದಿ ಎನ್ನುವಂಥದ್ದು ಮರದ ಕೊಂಬೆಯನ್ನೇ ಯಾತಕ್ಕೆ ತೋರಿಸ್ತಾ ಇದ್ದಾಳೆ ಅಂದರೆ, ಆ ಮಗುವಿನ ದೃಷ್ಟಿ ಚಂದ್ರವೆಂಬ ವಸ್ತುವಿನಲ್ಲಿ ತೇಜ ಪದಾರ್ಥದಲ್ಲಿ ಕೇಂದ್ರೀಕರಿಸುವುದಕ್ಕೆ ಸಾಧನವಾಗಿ ಮರದ ಕೊಂಬೆ. ಚಂದ್ರ ಮರದ ಕೊಂಬೆ ಮೇಲೆ ಇದ್ದಾನ? ಇಲ್ಲ ತಾನೆ. ಮರುದಿವಸ ಕಶ್ಚಂದ್ರ ಅಂತ ಅದೇ ಮಗುವನ್ನು ಕೇಳಿದಾಗ ಆ ಚಂದ್ರನನ್ನೇ ತೋರಿಸುತ್ತೆ. ಆವಾಗ ಶಾಖಾಗ್ರೇ ಚಂದ್ರ, ಮರದ ಕೊಂಬೆ ತುದಿಯಲ್ಲಿ ಚಂದ್ರ ಅಂತ ಹೇಳೋದಿಲ್ಲ. ಹಾಗೆಯೇ ಬ್ರಹ್ಮ ಯಾರು, ಪರಮಾತ್ಮ ಯಾರು ಅಂತ ಹೇಳಿದರೆ, ನಿಮಗೆ ಈ ಒಂದು ಆಹಾರ್ಯ ರೂಪದಲ್ಲಿ ಆ ರೂಪವನ್ನು ಆರೋಪಣೆ ಮಾಡಿ ಇದು ಪರಮಾತ್ಮ ಅಂತ ಹೇಳಿದಾಗ ಆ ರೂಪವನ್ನು ಇಟ್ಟುಕೊಂಡು ನೀವು ಚಿಂತನೆ ಮಾಡ್ತಾ ಮಾಡ್ತಾ ಕ್ರಮೇಣ ಆ ರೂಪವನ್ನು ಬಿಟ್ಟ ನಂತರದಲ್ಲಿ ಪರಮಾತ್ಮ ಸಾಕ್ಷಾತ್ಕಾರವಾಗುತ್ತೆ. ಇದಕ್ಕೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ, ಇದು ವೇದಾಂತದಲ್ಲಿ ಹೇಳಿರುವಂಥದ್ದು. ಇದಕ್ಕೆ ಒಂದು ಒಳ್ಳೆ ಲೌಕಿಕ ಉದಾಹರಣೆ ನಿಮಗೆ ಹೇಳಿಬಿಟ್ರೆ ಸುಲಭವಾಗಿ ಅರ್ಥವಾಗುತ್ತೆ. ಆರೋಪ ಮಾಡೋದು ಯಾಕೆ, ಆಮೇಲೆ ಅದನ್ನು ತಿರಸ್ಕಾರ ಮಾಡೋದು ಯಾಕೆ? ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದ ಸ್ಪರ್ಶನಂಬರಂ, ಕೆಸರು ಮುಟ್ಟೋದು ಯಾಕೆ, ಕೈ ತೊಳ್ಕೊಳ್ಳೋದು ಯಾಕೆ? ಮುಟ್ಟದೇ ಇರ್ಬೋದಲ್ವ. ಆರೋಪ ಮಾಡಿ ಅದನ್ನು ನಿರಾಕರಣೆ ಮಾಡೋ ಬದಲು ಆರೋಪ ಮಾಡದೇ ಇದ್ದರೆ ಆಗುತ್ತಲ್ವಾ? ಆರೋಪ ಮಾಡದೇ ಇದ್ದರೆ ತಿಳಿಸೋದು ಹೇಗೆ? ತಿಳಿಸುವ ಪ್ರಕ್ರಿಯೆಗಾಗಿ ಒಂದು ಆರೋಪ ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ಒಂದು ಲೌಕಿಕ ಉದಾಹರಣೆ ಹೇಳಿದರೆ ಎಲ್ಲರಿಗೂ ಅದು ಸುಲಭವಾಗಿ ಆ ಆತ್ಮತತ್ವವನ್ನು ತಿಳಿದುಕೊಳ್ಳಿಕ್ಕಾಗುತ್ತೆ. ಹೇಗೆ ಅಂದರೆ, ಒಬ್ಬ ಮುದುಕ, ಅವನಿಗೆ 3 ಮಕ್ಕಳಿದ್ದರು. ಅವನೇನು ಮರಣ ಸಮೀಪಿಸ್ತಾ ಇದೆ ಅಂತ ಅವನಿಗೆ ಗೊತ್ತಾಗಿ ಹೋಗ್ಬಿಡುತ್ತೆ. ಆಸ್ತಿಯನ್ನು ಮಕ್ಕಳಿಗೆ ಹಂಚಿ ಮರಣಶಾಸನವನ್ನು ಬರೆಸಿಬಿಟ್ಟ, ವಿಲ್ ಬರೆಸಿಬಿಟ್ಟು ಆತನು ತೀರ್ಕೊಂಡ ನಂತರ ಅವನ ಕರ್ಮಗಳೆಲ್ಲ ಮುಗಿದ ನಂತರ ಮಕ್ಕಳು ಆ ವಿಲ್ ಪತ್ರ ಏನಿದೆಯೋ ಅದನ್ನು ಓಪನ್ ಮಾಡಿದರು. ಅದರಂತೆ ಅದರಲ್ಲಿ ಇರುವಂತಹ 3 ಮಕ್ಕಳಿಗೆ ಅವನಲ್ಲಿದ್ದ ಆಸ್ತಿಯನ್ನು ಹಂಚಬೇಕಾಗಿದೆ. ಹಂಚುವ ಕ್ರಮವನ್ನು ಬರೆದಿದ್ದ. ಏನಂತ ಬರೆದಿದ್ದ? ನನ್ನ ಆಸ್ತಿಯಲ್ಲಿ ಮೊದಲನೇ ಮಗನಿಗೆ ಇರುವ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಕೊಡಬೇಕು, ಎರಡನೇ ಮಗನಿಗೆ ಉಳಿದಿದ್ದರಲ್ಲಿ ಅರ್ಧ ಭಾಗವನ್ನು ಕೊಡಬೇಕು, ಮೂರನೇವನಿಗೆ ಮತ್ತು ಉಳಿದಿದ್ದರಲ್ಲಿ ಅರ್ಧ ಭಾಗವನ್ನು ಕೊಡಬೇಕು. ಹೀಗೆ ಬರೆದುಬಿಟ್ಟ. 3 ಜನರಿಗೆ ಆ ವಿಲ್ಲಿನಲ್ಲಿ ಆಸ್ತಿಯನ್ನು ಈ ರೀತಿ ವಿಭಾಗ ಮಾಡಿದ. ಆಯಿತು, ವಿಭಾಗ ಮಾಡಲಿಕ್ಕೆ ಹೊರಟಂತಹ ಜನರಿಗೆ ಅಲ್ಲಿ ಸಿಕ್ಕಿದ್ದೇನು ಅವನ ಆಸ್ತಿ ಅಂದರೆ ಕೇವಲ 7 ಹಸುಗಳಿತ್ತಂತ ಅವನ ಹತ್ರ. 7 ಹಸುಗಳು. ಗಮನವಿಟ್ಟು ಕೇಳಿ, 7 ಹಸುಗಳನ್ನು ಈಗ ಅದನ್ನು ವಿಭಾಗ ಮಾಡೋದು ಹೇಗೆ? ವಿಲ್ನಂತೆ ಮಾಡಿದರೆ ಮೊದಲನೇ ಮಗನಿಗೆ ಅರ್ಧ ಭಾಗ ಕೊಡಬೇಕು, ಅರ್ಧ ಅಂತ ಹೇಳಿದರೆ 3.5 ಮಾಡಲಿಕ್ಕಾಗುತ್ತೆ. ಎರಡನೇವನಿಗೆ ಉಳಿದಿದ್ರಲ್ಲಿ ಅರ್ಧ, 3.5ನಲ್ಲಿ ಅರ್ಧ ಅಂತ ಹೇಳಿದರೆ 1/3. ಇದು ವಿಭಾಗ ಮಾಡಲಿಕ್ಕಂತೂ ಆಗೋದಿಲ್ಲ. ಏನು ಮಾಡಬೇಕು? ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಕೋಲಾಹಲ ಶುರುವಾಯಿತು. ಅಷ್ಟೊತ್ತಿಗೆ ಯಾರೊಬ್ಬರು ನಮ್ಮ ಪತಿ ಶ್ರೀಧರ್ ಅಂತಹ ದಾನಿಗಳು ಯಾರೊಬ್ಬರು ಬಂದುಬಿಟ್ರು ಅಲ್ಲಿ. ಅವ್ರು ಬರೋರು ಸುಮ್ಮನೆ ಬಂದರೆ, ಅವ್ರು ಯಾವತ್ತೂ ಸುಮ್ಮನೆ ಬರೋಲ್ಲ, ಬರಿಗೈಲಿ ಬರೋದೇ ಇಲ್ಲ ಅವರು ಒಂದು ಹಸು ಹೊಡ್ಕೊಂಡು ಬಂದಿದ್ದಾರೆ. ಏನು ಗಲಾಟೆ ನಿಮ್ಮದು ಅಂದ. ಹೀಗಾಗಿದೆ ಸ್ವಾಮಿ, ಇದನ್ನ ಸಮಸ್ಯೆ ಪರಿಹಾರ ಮಾಡೋದು ಹೇಗೆ? ಹೌದಾ, ಅದಕ್ಕೆ ನಾನೊಂದು ಉಪಾಯ ಹೇಳ್ತೇನೆ. ನಿಮಗೆ ಈ ಸಮಸ್ಯೆಯನ್ನು ಪರಿಹಾರ ಆಗಬೇಕು, ಅದೇ ತಾನೇ ಮುಖ್ಯ. ಈಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು, ಅದು ಬೇಕಾಗಿರೋದು. ನಿಮ್ಮದು 7 ಹಸು ಇದೆ, ವಿಭಾಗ ಮಾಡಲಿಕ್ಕೆ ಆಗೋದಿಲ್ಲ. ನಂದೊಂದು ಹಸು ಇದೆ, ಅದಕ್ಕೆ ಸೇರಿಸಿಬಿಡ್ತೇನೆ. ನಿಮ್ಮ 7 ಹಸುವಿನ ಜೊತೆಗೆ ಇದನ್ನು ಸೇರಿಸಿದಾಗ ಏನಾಯಿತು? 8 ಹಸು ಆಯಿತು. ಈಗ ವಿಲ್ನ ಪ್ರಕಾರವಾಗಿ ವಿಭಾಗ ಮಾಡಿ. ಮೊದಲನೇವನಿಗೆ ಇದ್ದಿದ್ದರಲ್ಲಿ ಅರ್ಧ ಕೊಡಬೇಕು, 4 ಕೊಡಿ. ಉಳಿದಿದ್ದರಲ್ಲಿ ಅರ್ಧ, ಎರಡನೇವನಿಗೆ ಅರ್ಧ, ಅದರಲ್ಲಿ 2 ಕೊಡಿ. ಮೂರನೇವನಿಗೆ ಅದರಲ್ಲಿ ಉಳಿದಿದ್ದ ಅರ್ಧ, 1 ಕೊಡಿ. ಇವರು 1 ಹಸು ತಗೊಂಡು ಹೊರಟ್ಬಿಟ್ರು. ಆಯಿತಾ? ನಿಮಗೆ ಆಗಬೇಕಾದ್ದೇನು? ಸಮಸ್ಯೆಯ ಪರಿಹಾರ ಆಗಬೇಕು, ಹೌದು ತಾನೆ? ಆ ಸಮಸ್ಯೆಗೆ ಪರಿಹಾರ ಇವರು ಕಂಡು ಹಿಡಿದುಬಿಟ್ರು. ಅಲ್ಲಿ ಏನು ಇವರಿಗೂ ನಷ್ಟವಾಗಲಿಲ್ಲ, ಅವ್ರ ಸಮಸ್ಯೆಯೂ ಪರಿಹಾರವಾಯಿತು. ಹಾಗೇನೆಯೇ ಈ ಬ್ರಹ್ಮತತ್ವ ಅನ್ನುವಂಥ ಬ್ರಹ್ಮತತ್ವ ನಿಮಗೆ ತಿಳ್ಕೊಳ್ಬೇಕಾಗಿದೆ, ಅದು ಸಮಸ್ಯೆ ಆಗಿದೆ. ಅದನ್ನು ತಿಳಿಸಬೇಕಾದ್ರೆ ಒಂದು ಆರೋಪ ಮಾಡೋದು. ರೂಪವನ್ನು ಆರೋಪಿಸಿದ್ದು, ಶಂಖಚಕ್ರ ಗದಾಧಾರಿ, ಅಲ್ಲಿ ನಿಂತುಬಿಡ್ತು ನಿಮ್ಮ ಮನಸ್ಸು. ಅದೇ ಪರಮಾತ್ಮ ತತ್ವ. ಆ ನಂತರದಲ್ಲಿ ಆ ಪರಮಾತ್ಮ ತತ್ವ ಅಂತ ಯಾವಾಗ ದೃಢವಾಗಿ ಮನಸ್ಸಿನಲ್ಲಿ ನಿಂತು ಬಿಡ್ತು, ಆ ರೂಪಗಳನ್ನೆಲ್ಲ ಬಿಡ್ತಾ ಬಂದ್ರಿ, ಪರಮಾತ್ಮ ಸ್ವರೂಪ ಮಾತ್ರ ಉಳ್ಕೊಂಡ್ಬಿಡುತ್ತೆ. ತ್ರಿಶೂಲ ಡಮರುಗಧಾರಿ ನಿಮ್ಮ ಇಷ್ಟ ದೇವತೆ.
ಆ ರೂಪವನ್ನು ಕಲ್ಪನೆ ಮಾಡಿ ಹಾಗೇ ಧ್ಯಾನ ಮಾಡ್ತಾ ಬಂದ್ರಿ. ಧ್ಯಾನ ಮಾಡ್ತಾ 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 ಬುದ್ಧಿ ಪರಿಪಕ್ವವಾಗ್ತಾ ಬಂತು. ಪರಿಪಕ್ವವಾಗ್ತಾ ಬಂದ ನಂತರದಲ್ಲಿ ಇದಿಷ್ಟೇ ಅವನ ರೂಪವಲ್ಲ, ಅವನು ರೂಪಾತೀತ ಅನ್ನುವಂಥದ್ದು ತಲೆಗೆ ಹೋಗುತ್ತೆ. ಆವಾಗ ಈ ಕಲ್ಪಿತ ರೂಪಗಳನ್ನೆಲ್ಲ ಬಿಡ್ತಾ ಬರ್ತೀರ. ಬಿಡ್ತಾ ಬಂದ ನಂತರದಲ್ಲಿ ಆ ಪರಮಾತ್ಮ ತತ್ವ ಉಳ್ಕೊಳ್ಳುತ್ತೆ. ಈ ಒಂದು ತತ್ವವನ್ನು ಉಪದೇಶ ಮಾಡುವುದಕ್ಕೋಸ್ಕರ ಕಂಡುಕೊಂಡಂತಹ ಮಾರ್ಗ ಶಾಸ್ತ್ರದಲ್ಲಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಆ ರೀತಿಯಾಗಿ ಈ ಒಂದು ತತ್ವವನ್ನು ಹೇಳಲಿಕ್ಕೆ ಹೊರಟು ಕೊನೆಯವರೆಗೂ ಬಂದು ನಿನ್ನೆಯವರೆಗೆ ವಿಚಾರವನ್ನು ಹೇಳಿದ್ದಾಯಿತು. ಯದಾ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾಭಿಕೃಪ್ತೋ ಯ ಏತದ್ವಿದುರಮೃತಾಸ್ತೆ ಭವಂತಿ. ಅಂದರೆ ಶಾಸ್ತ್ರಾಚಾರ್ಯೋಪದೇಶ ಶಮದಮಾದಿ ಸಂಸ್ಕೃತಂ ಮನಃ ಆತ್ಮದರ್ಶನೇ ಕರಣಂ ಎಂಬುದಾಗಿ ಭಗವದ್ಗೀತಾ ಭಾಷ್ಯದಲ್ಲಿ ಭಗವತ್ಪಾದರು ಹೇಳಿದಂತೆ ಶಾಸ್ತ್ರದಿಂದ ಉಪದೇಶ ಮಾಡಲ್ಪಟ್ಟ ನಂತರ ಬರುವಂತಹ ಸಂಸ್ಕಾರದಿಂದ, ಗುರುವಿನಿಂದ ಉಪದೇಶ ಮಾಡಲ್ಪಟ್ಟ ನಂತರ ಬರುವ ಸಂಸ್ಕಾರದಿಂದ ತಾನು ಸಾಧನಾನುಷ್ಠಾನ ರೂಪದಲ್ಲಿ ಶಮದಮಾದಿಗಳನ್ನು ಅನುಷ್ಠಾನ ಮಾಡಿದ್ರಿಂದ ಸಂಸ್ಕೃತವಾದ ಮನಸ್ಸು ಯಾವಾಗ ಬರುತ್ತೋ ಅದರಿಂದ ಪ್ರೇರಿತವಾಗಿ ಅಂತಹ ಸಂಸ್ಕೃತವಾದ ಮನಸ್ಸೇ ಬುದ್ಧಿ, ಆ ಬುದ್ಧಿಗೆ ಮಾತ್ರ ಗಮ್ಯ. ಅದಕ್ಕೆ ಶಾಸ್ತ್ರ ಆಚಾರ್ಯ ಉಪದೇಶ ಶಮದಮಾದಿ ಸಂಸ್ಕೃತಂ ಮನಃ. ಶಮದಮಾದಿಗಳು ಅಂತ ಹೇಳಿದರೆ ಶಾಂತೋದಾಂತ ಉಪರತ ಸ್ಥಿತಿಕ್ಷು ಶ್ರದ್ಧಾವಿತ್ತೋ ಭೂತ್ವ ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಎಂಬುದಾಗಿ ಬೃಹದಾರಣ್ಯಕದಲ್ಲಿ ಹೇಳ್ತಾರೆ. ಶಾಂತಃ, ದಾಂತಃ, ಉಪರತಿ, ತಿತಿಕ್ಷು, ಶ್ರದ್ಧಾ, ಸಮಾಧಿ, ಈ 6 ಸಾಧನಗಳು. ಸಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳ್ತಾರೆ. ಶಾಂತಃ ಅಂತ ಹೇಳಿದರೆ ಅಂತರಿಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ. ದಾಂತೋ ನಾಮ ಬಹಿರಿಂದ್ರಿಯ ನಿಗ್ರಹ. ಶಾಂತೋ ದಾಂತ. ಉಪರತಿ ನಾಮ ಸನ್ಯಾಸ. ಎಲ್ಲ ಪ್ರಾಪಂಚಿಕ ವಿಷಯದಲ್ಲಿ ಒಂದು ರೀತಿಯಾದಂಥ ವೈರಾಗ್ಯ ಭಾವನೆಯನ್ನು ಬೆಳೆಸಿಕೊಳ್ಬೇಕು. ಆ ಉಪರತಿ. ತಿತಿಕ್ಷ ಅಂದರೆ ಶೀತೋಷ್ಣಾದಿ ದ್ವಂದ್ವ ಸಹಿಷ್ಣುತೆ, ಇದನ್ನು ಬೆಳೆಸ್ಕೊಳ್ಬೇಕು. ಆನಂತರದಲ್ಲಿ ಶ್ರದ್ಧಾ ನಾಮ ಗುರು, ದೇವತೆ, ಶಾಸ್ತ್ರಾದಿಗಳಲ್ಲಿ ಆಸ್ತಿಕ್ಯ ಬುದ್ಧಿ, ಇದು ಹೇಳಿರುವಂತಹದ್ದು ಪ್ರಾಮಾಣಿಕವಾದದ್ದು ಅನ್ನುವಂತಹ ನಂಬಿಕೆ. ನಂಬಿಕೆ ಇದ್ದವರಿಗೆ ತಾನೇ ಶಾಸ್ತ್ರ ಹೇಳಬೇಕು, ದೇವರನ್ನು ಹೇಳಬೇಕು. ನಂಬಿಕೆ ಇಲ್ಲದಿದ್ದವರಿಗೆ ಹೇಳಿ ಏನು ಪ್ರಯೋಜನ? ಆ ರೀತಿಯಾದಂತಹ ಶ್ರದ್ಧಾ. ಆನಂತರದಲ್ಲಿ ಸಮಾಧಿ, ಸಮಾಧಾನಂ ಅಂತ ಹೇಳಿದರೆ ಮನಸ್ಸಿನಲ್ಲಿ ಬರುವಂತಹ ವಿಕ್ಷೇಪ ವೃತ್ತಿಗಳನ್ನೆಲ್ಲ ತಡೀತಾ ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ನಿಲ್ಲಿಸುವಂತಹ ಸ್ಥಿತಿಗೆ ತಂದುಕೊಳ್ಳುವುದಕ್ಕೆ ಸಮಾಧಿ. ಇದಿಷ್ಟನ್ನು ಅನುಷ್ಠಾನ ಮಾಡ್ತಾ ಬಂದರೆ ಅಂಥವನಿಗೆ ಆತ್ಮಸಾಕ್ಷಾತ್ಕಾರವಾಗಲಿಕ್ಕೆ ಸಾಧ್ಯ. ಶಾಂತೋದಾಂತ ಉಪರತ ಸ್ಥಿತಿಕ್ಷು ಶ್ರದ್ಧಾವಿತ್ತೋ ಭೂತ್ವ ಆತ್ಮನ್ಯೇವ ಆತ್ಮಾನಂ ಪಶ್ಯೇತ್. ಇದು ಸಾಧನೆ. ಇದನ್ನು ಮಾಡುವಾಗ ಅದಕ್ಕೆ ಹೇಳ್ತಾರೆ, ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನ ವಿಚೇಷ್ಟತಿ ತಾಮಾಹು ಪರಮಾಂಗತಿಂ. ಯದಾ ಪಂಚಾವತಿಷ್ಠಂತೆ, ಯಾವ ಕಾಲದಲ್ಲಿ ಈ ಪಂಚ ಜ್ಞಾನೇಂದ್ರಿಯಗಳು ಯಾವುದಿದ್ದಾವೋ ಇವುಗಳೆಲ್ಲ ವಿಷಯಾಭಿಮುಖವಾಗಿ ಹೊರಟು ಬಿಟ್ಟರೆ ಈ ಜೀವನನ್ನು ವಿಷಯಾಭಿಮುಖವಾಗಿ ಮಾಡಿಬಿಡ್ತಾವೆ. ಪ್ರತ್ಯಗಾತ್ಮ ಅನ್ನುವಂಥವನು ಇಲ್ಲಿದ್ದಾನೆ. ಇಂದ್ರಿಯಗಳ ಪ್ರವೃತ್ತಿ ಬಾಹ್ಯದಲ್ಲಿ, ಆತ್ಮ ಇರುವುದು ಅಂತರದಲ್ಲಿ. ಆದ್ದರಿಂದ ಬಾಹ್ಯದಲ್ಲಿ ಪ್ರವೃತ್ತವಾದಂಥ ಇಂದ್ರಿಯಗಳಿಂದ ಆತ್ಮನನ್ನು ತಿಳಿಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಇಂದ್ರಿಯ ನಿಗ್ರಹ. ರಾಮಾಯಣದಲ್ಲಿ ರಾಮನಿಗೆ ವಿಶೇಷವಾದ ವಿಶೇಷಣ ಯಾವಾಗಲೂ ಹೇಳ್ತಾ ಇರ್ತಾರೆ. ಜಿತೇಂದ್ರಿಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜಿತೇಂದ್ರಿಯ, ಜಿತೇಂದ್ರಿಯ ಅಂತ ಹೇಳಿದರೆ ಅದೇ ಅರ್ಥ. ಶಮದಮಾದಿಗಳನ್ನು ಮಾಡಿದವನು ಅಂದರೆ ಆಧ್ಯಾತ್ಮಿಕ ಸಾಧನೆಗೆ ಸಮರ್ಥನಾದಂಥವನು. ಆ ರೀತಿಯಾದಂತಹ ಜಿತೇಂದ್ರಿಯತ್ವವನ್ನು ನಾವು ಪಡೆದಾಗ ಮಾತ್ರ ಆತ್ಮದರ್ಶನವನ್ನು ಮಾಡುವುದಕ್ಕೆ ನಾವು ಸಮರ್ಥರಾಗ್ತೇವೆ. ಹಾಗೆ ಇಂದ್ರಿಯಗಳು ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ, ಈ ಪಂಚ ವಿಷಯಗಳ ಜ್ಞಾನಗಳು ಅಂದರೆ ಶಬ್ದಸ್ಪರ್ಶ ರೂಪರಸಗಳ ಗಂಧಗಳ ಕಡೆಗೆ ಇಂದ್ರಿಯಗಳು ಹೋಗದಂತೆ ತಡೆದು ಅವುಗಳನ್ನು ಆತ್ಮಾಭಿಮುಖವಾಗಿ ಮಾಡಿದಾಗ, ಅದಕ್ಕೆ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯಿ ಗಂಡ ಹೆಂಡತಿಯರು ಇವರ ಒಂದು ಸಂವಾದ ರೂಪದಲ್ಲಿ ಇದೇ ಆತ್ಮತತ್ವವನ್ನು ಬಹಳ ರಮಣೀಯವಾಗಿ ವಿವರಿಸಿದ್ದಾರೆ. ಮೈತ್ರೇಯಿ ಬ್ರಾಹ್ಮಣ ಅಂತ ಬೃಹದಾರಣ್ಯಕದಲ್ಲಿ 2 ಬ್ರಾಹ್ಮಣಗಳಿದ್ದಾವೆ. ಮೈತ್ರೇಯಿ ಬ್ರಾಹ್ಮಣ, ಅದರಲ್ಲಿ
ಯಾಜ್ಞವಲ್ಕ್ಯರ ಮೊದಲನೇ ಹೆಂಡತಿ ಕಾತ್ಯಾಯಿನಿ, ಎರಡನೇ ಹೆಂಡತಿ ಮೈತ್ರೇಯಿ. ಮೈತ್ರೇಯಿ ಬ್ರಹ್ಮವಾದಿನಿ ಅಂತ ಪ್ರಸಿದ್ಧಿ. ಕಾತ್ಯಾಯಿನಿ ಏನೋ ಸದ್ಗೃಹಿಣಿ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಯಾಜ್ಞವಲ್ಕ್ಯರು ಬೆಳಗ್ಗೆ ಎದ್ದುಬಿಟ್ಟು ಹೆಂಡತಿಯರನ್ನು ಕರೆದುಬಿಟ್ಟು ಹೇಳ್ತಾ ಇದ್ದಾರೆ, ಪ್ರವ್ರಜಿಷ್ಯನ್ವಾ ಅಹಮಸ್ಮಿ, ನಾನು ಸನ್ಯಾಸ ತಗೊಂಡು ಹೋಗ್ತಾ ಇದ್ದೇನೆ. ಹೆಂಡತಿಯರಿಗೆ ಸಿಡಿಲೆರೆದ ಅಂತಹ ಮಾತು ಇದು. ಗಂಡ ಸನ್ಯಾಸ ತಗೊಳ್ತಾನೆ ಅಂದರೆ ಯಾವ ಹೆಂಡತಿ ಒಪ್ತಾಳೆ ಅಷ್ಟು ಸುಲಭವಾಗಿ? ಮನೇಲಿ ದಿವಸ ಜಗಳ ಆಡ್ಕೊಂಡಿದ್ರು ಪರವಾಗಿಲ್ಲ, ಸನ್ಯಾಸ ಮಾತ್ರ ತಗೊಳ್ಬೇಡಪ್ಪ. ಯಾಕೆ ಹಾಕಿ ಕೇಳ್ತಾ ಇದ್ದೀರಿ? ದಿವಸ ಜಗಳ ಮಾಡೋದು ನಂಗೆ ಯಾರಿಲ್ವಲ್ಲ. ನೀವು ಸನ್ಯಾಸ ತಗೊಂಡು ಹೋದರೆ ನಾನು ಯಾರ ಹತ್ರ ಜಗಳ ಆಡಲಿ? ಅದಕ್ಕಾಗಿ ಆದರೂ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಈ ಪ್ರವ್ರಜಿಷ್ಯನ್ವಾ ಅಹಮಸ್ಮಿ ಅಂತ ಹೇಳಿದ ಕೂಡಲೇ ಕಾತ್ಯಾಯಿನಿ ಕೇಳ್ತಾಳೆ, ನೀವೇನೋ ಸನ್ಯಾಸ ತಗೊಂಡು ಹೋದರೆ ನಮ್ಮ ಗತಿ ಏನು, ನಮಗೆ ಜೀವನಕ್ಕೆ ಏನು ಆಧಾರ ಅಂತ. ಅದಕ್ಕೇನು ಯೋಚನೆ ಮಾಡಬೇಡಿ, ನಿಮಗೆ ಜೀವನಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದೇನೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ ಅಂತ ಹೇಳಿಬಿಟ್ರು. ಏನಿದೆ? ದುಡ್ಡಿದೆ, ವಿತ್ತಂ, ನಿಮಗೆ ಜೀವನ ನಿರ್ವಹಣೆಗೆ ಬೇಕಾಗುವಷ್ಟು ಸಂಪತ್ತನ್ನು ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ ಅಂತ ಹೇಳಿದ ನಂತರ ಕಾತ್ಯಾಯಿನಿ ಹೇಳಿದ್ಲು, ಹಾಂ, ಜೀವನ ನಿರ್ವಹಣೆಗೆ ಸಾಕಾಗುವಷ್ಟು ಇತ್ತವಿಟ್ಟಿದ್ದೀರಿ ಅಂತ ಹೇಳಿದರೆ ನೀವು ಸನ್ಯಾಸ ತಗೊಳ್ಳೋದಾದರೂ ತಗೊಂಡು ಹೋಗಿನೂ ಅಭಿಪ್ರಾಯ ಅಲ್ಲ. ನೀವು ಯಾವುದೋ ಸಾಧನೆಗೆ ಹೊರಟಿದ್ದಾಗ ನಾನು ಅದಕ್ಕೆ ಪ್ರತಿಬಂಧಕವನ್ನು ಉಂಟು ಮಾಡಬಾರದು ಅನ್ನುವಂಥ ಜಾಗೃತಿ, ಅದು ಸದ್ಗೃಹಿಣಿಯ ಲಕ್ಷಣ. ಅವನು ಮೋಕ್ಷ ಮಾರ್ಗದ ಕಡೆಗೆ ತಿರುಗಿದ್ದಾಗ ಅದಕ್ಕೆ ಪ್ರತಿಬಂಧಕವನ್ನು ಮಾಡಬಾರದು ಅನ್ನೋ ದೃಷ್ಟಿಯಿಂದ ಹಾಗಾದರೆ ನಾನು ಓಮಿತಿ ಬ್ರುವೇ ಅಂತ ಹೇಳ್ತಾಳೆ, ನನ್ನದು ಒಪ್ಪಿಗೆ ಇದೆ. ಆವಾಗ ಇವಳೇನೋ ಒಪ್ಪಿಗೆ ಕೊಟ್ಲು. ಮೈತ್ರಿ ಅಷ್ಟ ಸುಲಭದಲ್ಲಿ ಒಪ್ಪೋಳಲ್ಲ. ಆಕೆ ಕೇಳ್ತಾಳೆ, ನೀವೇನು ಹೇಳಿದ್ರಿ? ನೀವು ಹೋಗುವಾಗ ನಿಮಗೆಲ್ಲ ಬೇಕಾದಷ್ಟು ವಿತ್ತವನ್ನು, ಸಂಪತ್ತನ್ನು ಇಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಾ. ಆದರೆ ನಾನು ಕೇಳ್ತೇನೆ, ಈ ವಿತ್ತದಿಂದ ಅಮೃತತ್ವ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗುತ್ತೋ? ಆವಾಗ ಕೇಳ್ತಾಳೆ, ವಿತ್ತದಿಂದ ಅಮೃತತ್ವ ಪ್ರಾಪ್ತಿಯಾಗುತ್ತೋ? ಆವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ವಿತ್ತದಿಂದ ಅಮೃತತ್ವ ಪ್ರಾಪ್ತಿ ನ ಭವತಿ, ವಿತ್ತೇನತು ಅಮೃತತ್ವಸ್ಯ ನಾಶಾಸ್ತಿ, ದುಡ್ಡಿನಿಂದ ಅಮೃತತ್ವವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಹೇಳಿಬಿಟ್ರು. ಏನಾಹಂ ನಾಮೃತಾಸ್ಯಾಂ ತೇನಾಹಂ ಕಿಂಕುರ್ಯಾಂ, ಯಾವುದರಿಂದ ನನಗೆ ಅಮೃತತ್ವ ಪ್ರಾಪ್ತಿ ಆಗೋದಿಲ್ಲವೋ ಅದನ್ನಿಟ್ಟುಕೊಂಡು ನನಗಾಗಬೇಕಾದ್ದೇನೋ ಅದನ್ನು ನೀವೇ ಇಟ್ಕೊಳ್ಳಿ, ನನಗೆ ಅಮೃತತ್ವ ಪ್ರಾಪ್ತಿ ಮಾರ್ಗವನ್ನು ಹೇಳಿ. ಬಲವಾಗಿ ಕೂತು ಬಿಡ್ತಾಳೆ. ಇವರು ಹೆಂಡತಿಯ ಒಪ್ಪಿಗೆ ಇಲ್ಲದೆ ವೈರಾಗ್ಯ ಬಂತು ಅಂತ ಸನ್ಯಾಸ ತಗೊಳ್ಳಿಕ್ಕೆ ಅಧಿಕಾರ ಇಲ್ಲ ಗಂಡನಿಗೆ ಆ ಅಧಿಕಾರವನ್ನು ಮೊದಲು ಹೆಂಡತಿ ಒಪ್ಪಿಗೆ ಕೊಟ್ರೇನೆಯೇ ಅವನಿಗೆ ಸನ್ಯಾಸಕ್ಕೂ ಅಧಿಕಾರ, ಕರ್ಮಕ್ಕೂ ಅಧಿಕಾರ. ಹೆಂಡತಿ ಒಪ್ಪಿಗೆ ಕೊಟ್ಟರೆ ಅದಕ್ಕೋಸ್ಕರವಾಗಿ ಪತ್ನಿನೂ ಶಬ್ದ ಹೇಳ್ತಾರೆ, ಕಾಂತಾನು ಶಬ್ದ ಹೇಳೋದಿಲ್ಲ. ಕಾಮಿಸುವವಳು ಕಾಂತೆ. ಪತ್ನಿ ಅಂತ ಹೇಳಿದರೆ ಪತ್ಯು ಯಜ್ಞ ಸಂಪದ್ಯತೆ ಅನಯಾ ಇತಿ ಪತ್ನಿ, ಕರ್ಮಾಧಿಕಾರವನ್ನು ಕೊಡುವವಳು ಪತ್ನಿ. ಒಂದೊಂದು ಶಬ್ದದಲ್ಲೂ ಅಷ್ಟು ಸ್ವಾರಸ್ಯವಿದೆ, ಅಷ್ಟಷ್ಟು ಮಹತ್ವವಿದೆ. ಅಂತಹ ಪತ್ನಿ ಆಗಿದ್ದಾಗ ಅವಳು ಒಪ್ಪಿಗೆ ಇಲ್ಲದೆ ಹೋಗುವ ಹಾಗಿಲ್ಲ. ಅವಳು ಒಪ್ಪಿಗೆ ಕೊಡಬೇಕಾದ್ರೆ ಇವರು ಅಮೃತತ್ವ ಸಾಧನ ಮಾರ್ಗವನ್ನು ಹೇಳಬೇಕಾಗಿದೆ. ಆವಾಗ ಶುರು ಮಾಡ್ತಾರೆ, ನವಾ ಅರೇ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ, ನವಾ ಅರೇ ಜಾಯಾಯ ಕಾಮಾಯ ಜಾಯಾ ಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ, ನವಾ ಅರೇ ಪುತ್ರಾಣಾಂ ಕಾಮಾಯ ಪುತ್ರಾ ಪ್ರಿಯಾ ಭವಂತಿ, ನವಾ ಅರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ನವಾ ಅರೇ ದೇವಸ್ಯ ಕಾಮಾಯ ದೇವಾ ಪ್ರಿಯಾ ಭವಂತಿ, ನವಾ ಅರೇ ವೇದಾನಾಂ ಕಾಮಾಯ ವೇದಾ ಪ್ರಿಯಾ ಭವಂತಿ, ನವಾ ಬ್ರಹ್ಮಣ ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ, ನವಾ ಅರೇ ಕ್ಷತ್ರಸ್ಯ ಕಾಮಾಯ ಕ್ಷತ್ರಂ ಪ್ರಿಯಂ ಭವತಿ, ನವಾ ಅರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ತಸ್ಮಾತ್ ಆತ್ಮ ವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಎಂಥ ಮಾತು ಹೇಳಿದ್ದಾರೆ ಅವರು. ಇವೆಲ್ಲವೂ ನಮಗೆ ಲೋಕದಲ್ಲಿ ಅನುಭವದ ಪ್ರತಿದಿನ ಉಪನಿಷತ್ ಏನು ಹೇಳಿದರೆ ನಮ್ಮ ಪ್ರತಿದಿನ ದೈನಂದಿನ ಜೀವನದಲ್ಲಿ ಆಗುವಂತಹ ಘಟನೆಗಳನ್ನೇ ಒಂದು ಚೌಕಟ್ಟಿನಲ್ಲಿ, ಸುಂದರವಾದ ಚೌಕಟ್ಟಿನಲ್ಲಿ ವಿವರಣೆ ಮಾಡಿದ್ದಾರೆ. ನವಾರೇ ಪತ್ಯು ಕಾಮಾಯ ಪತಿ ಪ್ರಿಯೋ, ಹೆಂಡತಿಗೆ ಗಂಡ ಅತ್ಯಂತ ಪ್ರೀತಿ ಪಾತ್ರ, ಗಂಡನಿಗೆ ಹೆಂಡತಿ ಅಷ್ಟೇ ಪ್ರೀತಿ ಪಾತ್ರಳು. ಗಂಡ ಹೆಂಡತಿಯರ ಜೀವನ ಹಾಗೇ ಇರಬೇಕು, ಹಾಲು ಜೇನಿನಂತೆ ಇರಬೇಕು, ಹಾವು ಮುಂಗುಸಿ ಅಂತ ಇರಬಾರ್ದು. ಹಾಲು ಜೇನಿನಂತೆ ಇರಬೇಕಾದ್ರೆ ಅಷ್ಟು ಪ್ರೀತಿ ಇರಬೇಕು. ಆ ಒಂದು ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದರೆ ಅದು ನಿಜವಾಗಿ ಗಂಡನ ಮೇಲೆ ಪ್ರೀತಿಯೋ? ಇಲ್ಲ.
ತನ್ನ ಮೇಲೆ ಇರುವ ಪ್ರೀತಿ. ತನ್ನ ಪ್ರೀತಿ ಅಂತ ಹೇಳಿದರೆ ತನ್ನ ಆತ್ಮದ ಮೇಲೆ ಪ್ರೀತಿ. ಗಂಡನಿಂದ ಸುಖ ಬರಬೇಕಾಗಿದ್ಯಾರಿಗೆ? ತನಗೆ. ಅಂದರೆ ತನ್ನ ಮೇಲೆ ತನಗೆ ಪ್ರೀತಿಯೇ ಹೊರತು ಗಂಡನ ಮೇಲೆ ಪ್ರೀತಿ ಅಲ್ಲ. ತನ್ನ ಮೇಲೆ ಪ್ರೀತಿ ಗಂಡನ ಮುಖಾಂತರ ಬರೋದ್ರಿಂದ ಗಂಡನ ಮೇಲೆ ಪ್ರೀತಿ ಆಗುತ್ತೆ. ಉದಾಹರಣೆಗೆ, ಕರ್ಮದ ಮೇಲೆ ಯಾರಿಗೂ ಪ್ರೀತಿ ಇಲ್ಲ. ಕರ್ಮದಿಂದ ಬರುವ ಫಲದ ಮೇಲೆ ಪ್ರೀತಿ ಕರ್ಮದ ಮೇಲೆ ಪ್ರೀತಿಯನ್ನು ತೋರುತ್ತೆ. ನನ್ನ ಮೇಲೆ ನನಗೆ ಪ್ರೀತಿ, ನನ್ನ ಆತ್ಮದ ಮೇಲೆ ನನಗೆ ಪ್ರೀತಿ, ಅದಕ್ಕೆ ಬೇಕಾಗುವಂಥದ್ದನ್ನು ಪಡೆದುಕೊಳ್ಳುವುದಕ್ಕೆ ಯಾವ್ಯಾವ ಸಾಧನೆ ಇದೆಯೋ ಅದೆಲ್ಲವುದು ನನಗೆ ಪ್ರಿಯವಾಗುತ್ತೆ. ನವಾರೇ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ನನಗೆ ಪ್ರಿಯವಾದದ್ದು ಯಾಕೆ? ತನಗಾದದ್ರಿಂದ ಪತಿಯೂ ಕೂಡ ಅದರಿಂದ ಆ ಸುಖ ಸಿಗುತ್ತೆ. ಹಾಗೇ ಹೆಂಡತಿಯೂ ಕೂಡ, ಹಾಗೆಯೇ ಮಕ್ಕಳು ಕೂಡ. ತನ್ನನ್ನು ಬಿಟ್ಟು ಬಾಕಿ ಯಾವುದು ಪ್ರಿಯವಾದದ್ದಲ್ಲ, ತಾನೇ ತನಗೆ ಪ್ರಿಯವಾದದ್ದು. ಮನುಷ್ಯ ತನ್ನ ಅಸ್ತಿತ್ವಕ್ಕೆ ಸಂಚಕಾರ ಬರುತ್ತೆ ಎನ್ನುವಂಥ ಸಂದರ್ಭ ಬಂದರೆ ಹೆಂಡತಿಯನ್ನಾದರೂ ಬಿಡ್ತಾನೆ, ಮಕ್ಕಳನ್ನಾದರೂ ಬಿಡ್ತಾನೆ, ಆಸ್ತಿಯನ್ನಾದರೂ ಬಿಡ್ತಾನೆ, ಎಲ್ಲದನ್ನು ಬಿಟ್ಟು ಬಿಡ್ತಾನೆ. ಹೌದಾ? ದುಡ್ಡು ಕೈಲಿ ಇರುತ್ತೆ, ತುಂಬ ಪೆಟ್ಟಿಗೆ ಹಿಡ್ಕೊಂಡು ಹೋಗಿರ್ತೀರ. ಯಾವನೊಬ್ಬ ಬಂದು ಇಟ್ಟುಬಿಡ್ತಾನೆ ರೈಫಲ್ ಹಿಂಭಾಗದಿಂದ, ಅಷ್ಟು ಕೊಡು ಅಂತ. ಕೊಡದಿದ್ರೆ ಸುಟ್ಟು ಬಿಡ್ತೀನಿ ಅಂತ. ಅಷ್ಟು ದುಡ್ಡು ಕೊಡ್ತಾರೋ? ಎಲ್ಲದನ್ನು ಕೊಟ್ಟು ಬಿಡ್ತಾರೆ. ಯಾಕೆ? ಆತ್ಮನಸ್ತು ಕಾಮಾಯ ಪ್ರಿಯಂಭವತಿ. ಆ ದುಡ್ಡು ಹೋದರೂ ಮತ್ತು ದುಡ್ಡನ್ನು ನಾನು ಸಂಪಾದನೆ ಮಾಡಬಹುದು. ಹೆಂಡತಿ ಹೋದರೂ ಪುನಃ ಹೆಂಡತಿಯನ್ನು ಪಡೆಯಬಹುದು. ಮಕ್ಕಳು ಹೋದರೂ ಮಕ್ಕಳನ್ನು ಪಡೆಯಬಹುದು. ನಾನೇ ಹೋದರೆ ಇಲ್ವಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂಭವತಿ. ಅಥವಾ ಆದ್ದರಿಂದಲೇ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆ ಆತ್ಮನನ್ನು ನೋಡಿ. ಆ ಆತ್ಮನನ್ನು ನೋಡಬೇಕಾದ್ರೆ ಏನು ಮಾಡಬೇಕು? ಮೊದಲು ನೀವು ಇಂದ್ರಿಯಗಳನ್ನು ಹಿಡಿಯಬೇಕು. ಇವುಗಳೇ ಮನುಷ್ಯನನ್ನು ಹೊಂಡಕ್ಕೆ ಹಾಕೋದು, ಅನರ್ಥ ಪರಂಪರೆಗೆ ಎಳೆದುಕೊಂಡು ಹೋಗೋದು. ಈ ಮನಸ್ಸನ್ನು ಎಳೆದುಕೊಂಡು ಹೋಗೋದಕ್ಕೆ ಈ 5 ಇಂದ್ರಿಯಗಳೆಂಬ ಕುದುರೆಗಳಿದ್ದಾವೆ. ಇವುಗಳನ್ನು ನೀವು ತಡೆ ಹಿಡಿಯಬೇಕು. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನ ವಿಚೇಷ್ಟತಿ ತಾಮಾಹು ಪರಮಾಂಗತಿಂ. ಈ ಒಂದು ಜ್ಞಾನ ಸಾಧನಗಳಾದಂಥ ಇಂದ್ರಿಯಗಳು, ಶ್ರೋತ್ರತ್ವಚಕ್ಷು ಜಿಹ್ವಾಘ್ರಾಣಗಳು, ಈ ಇಂದ್ರಿಯಗಳು ತನ್ನ ವಿಷಯದ ಕಡೆಗೆ ಹೋಗದೆ ಆತ್ಮಾಭಿಮುಖವಾಗುವಂತೆ ಮಾಡುವಂಥದ್ದೇ ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯ. ದ್ರಷ್ಟವ್ಯ ಕಃ? ಆತ್ಮ ದ್ರಷ್ಟವ್ಯ, ನತು ರೂಪಂ ದ್ರಷ್ಟವ್ಯಂ. ಆತ್ಮ ಶ್ರೋತವ್ಯ, ನತು ಶಬ್ದಶ್ರೋತವ್ಯ. ಆತ್ಮ ಮಂತವ್ಯ, ನತು ಮನನ ವ್ಯಾಪಾರ ಅನ್ಯತ್ರ ಬಾಹ್ಯ ವಿಷಯೇ. ಹೀಗೆ ಹೇಳಿಬಿಟ್ಟು ನೀವು ಅದನ್ನು ತಿರುಗಿಸಿ, ಆತ್ಮದ ಕಡೆಗೆ ತಿರುಗಿಸಿದಾಗ ನಿಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಎಲ್ಲರೂ ಸ್ವಲ್ಪ ನಿಮ್ಮ ವಯಸ್ಸಿನಿಂದ ಒಂದು 25-30 ವರ್ಷ ಹಿಂದಕ್ಕೆ ಹೋಗಿಬಿಡಿ. ಹಿಂದಕ್ಕೆ ಹೋದರೆ ನಿಮಗೇನು ಅನಿಸುತ್ತೆ? ಆವತ್ತು ನಿಮ್ಮ ಮನಸ್ಸು ಬುದ್ಧಿ ಹೇಗಿತ್ತು, ಇವತ್ತು ನಿಮ್ಮ ಮನಸ್ಸು ಬುದ್ಧಿ ಹೇಗಿದೆ? ಆವತ್ತು ನಿಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇರುವಂತಹ ಕಾಮನೆಗಳು ಯಾವ ರೀತಿಯಾಗಿದ್ದವೋ ಆ ಕಾಮನೆಗಳು ಇವತ್ತು ಹಾಗೆ ಉಳ್ಕೊಂಡಿದ್ದಾವೋ? ಇಲ್ಲ ತಾನೆ? ಇದು ಏನನ್ನು ಸೂಚಿಸುತ್ತೆ? ಮನಸ್ಸಿನ ಬುದ್ಧಿಯ ಪರಿಪಕ್ವತೆಯನ್ನು ಸೂಚಿಸುತ್ತೆ. ಯಾಕೆ ಪರಿಪಕ್ವತೆ ಸೂಚಿಸುತ್ತೆ ಅಂತ ಕೇಳಿದರೆ, ನೀವು ಜೀವನದಲ್ಲಿ ಅನುಭವಿಸಿರುವಂತಹ ಸುಖಗಳಾಗಲಿ ಅದು ನಶ್ವರ ಅಂತ ಗೊತ್ತಾಗಿದೆ. ದುಃಖ ಯಾವುದು ಅನುಭವಿಸಿದ್ದೀರೋ ಅದರಿಂದ ಮೋಚನವನ್ನು ಕಂಡುಕೊಳ್ಬೇಕು ಅನ್ನೋ ಮನಸ್ಸು ಬಂದಿದೆ. ಹೌದಾ? ಇದನ್ನೇ ಉಪನಿಷತ್ತು ಹೇಳುವಂತಹದ್ದು. ಆತ್ಮಾವಾರೇ ದ್ರಷ್ಟವ್ಯ. ನೀನು ರೂಪ ನೋಡ್ತಾ ಕೂತ್ಕೋಬೇಡ, ಇನ್ಯಾವುದನ್ನೋ ಪ್ರಾಪಂಚಿಕ ವಿಷಯದಲ್ಲಿ ಕೇಳ್ತಾ ಕೂತ್ಕೊಳ್ಬೇಡ. ಅದಕ್ಕೋಸ್ಕರ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನ ವಿಚೇಷ್ಟತಿ. ಬುದ್ಧಿಯೂ ಕೂಡ ಆತ್ಮವ್ಯತಿರಿಕ್ತವಾದಂಥ ವಿಷಯದಲ್ಲಿ ಅದರ ಪ್ರವೃತ್ತಿಯೇ ಆಗೋದಿಲ್ಲ. ಯಾವಾಗ ಅಂಥ ಸ್ಥಿತಿ ಬಂದಾಗ ಅದನ್ನೇ ಯೋಗ ಅಂತ ಹೇಳಿದೆ. ಅದನ್ನು ಅಧ್ಯಾತ್ಮ ಯೋಗ. ವಯಸ್ಸಾದ ನಂತರ ನಿಮಗೆ ಇಂತಹ ಒಂದು ಆಧ್ಯಾತ್ಮಿಕ ಪ್ರವಚನದಲ್ಲಿ ಆಸಕ್ತಿ ಬರುವಷ್ಟು ಶೃಂಗಾರಭೂಯಿಷ್ಠವಾದಂಥ ಕಾವ್ಯದ ಒಂದು ವಾಚನವನ್ನು ಮಾಡಿದರೆ ಅದರಲ್ಲಿ ಆಸಕ್ತಿ ಬರುತ್ತೋ? ಅಯ್ಯೋ ಬಿಡಿ, ಇದೆಲ್ಲ ನಾವು ನೋಡಿದ್ದು ಅನುಭವಿಸಿದ್ದೇ ಅಲ್ವೇ ಅನ್ನುವಂತಹ ಒಂದು ಗೊತ್ತಿರುವ ವಿಚಾರವನ್ನು ಹೇಳಿದರೆ ಅದರಲ್ಲಿ ಸ್ವಾರಸ್ಯ ಬರೋದಿಲ್ಲ, ಅದರಲ್ಲಿ ಆಸಕ್ತಿ ತಾನಾಗಿಯೇ ಕಮ್ಮಿ ಆಗುತ್ತೆ. ಹಾಗೆಯೇ ಇದಕ್ಕೆ ಅಧ್ಯಾತ್ಮ ಯೋಗ.
ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನ ವಿಚೇಷ್ಟತಿ ತಾಮಾಹು ಪರಮಾಂಗತಿಂ. ಬುದ್ಧಿಯೂ ಕೂಡ ಪ್ರಾಪಂಚಿಕ ಭೋಗದ ಕಡೆಗೆ ಹೋಗದೇ ಇರುವಂತಹ ಸ್ಥಿತಿಯನ್ನು ತಲುಪಿದ್ದಾನೆ ಅಂತಾದರೆ ಅದು ಯೋಗ. ಅವನಿಗೆ ಯೋಗ ಸಿದ್ಧಿ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಬುದ್ಧಿಶ್ಚನ ವಿಚೇಷ್ಟತಿ ತಾಮಾಹು ಪರಮಾಂಗತಿಂ. ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಂ ಇಂದ್ರಿಯ ಧಾರಣಾಂ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭಯಾಪ್ಯಯೋ. ಬುದ್ಧಿಯ ಆ ಒಂದು ಸ್ಥಿತಿ ಯಾವುದಿದೆಯೋ ಅದಕ್ಕೆ ಯೋಗ. ಅದನ್ನೇ ಇನ್ನೊಂದು ಕಡೆಯಲ್ಲಿ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ. ಆ ಒಂದು ಅಧ್ಯಾತ್ಮ ಯೋಗವನ್ನು ಆಶ್ರಯಿಸಿ ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಂಡ್ರೆ ಆವಾಗ ಹರ್ಷಶೋಕವು ಜಹಾತಿ. ಹರ್ಷವೂ ಇರುವುದಿಲ್ಲ, ಶೋಕವೂ ಇರುವುದಿಲ್ಲ. ಹರ್ಷ ಮತ್ತು ಶೋಕ. ಹರ್ಷ ಅಂತ ಹೇಳಿದರೆ ಯಾವುದು? ಲೌಕಿಕ ಸುಖವನ್ನು ಅನುಭವಿಸಿದಾಗ ಬರುವಂತಹ ಮಾನಸಿಕ ವಿಕಾರ, ಅದು ಹರ್ಷ. ಶೋಕ ಅಂತ ಹೇಳಿದರೆ ದುಃಖವನ್ನು ಅನುಭವಿಸಿದಾಗ ಬರುವ ಮಾನಸಿಕ ವಿಕಾರಕ್ಕೆ ಶೋಕ. ಹರ್ಷ ಶೋಕ ಅಂದರೆ ಆ ವಿಕಾರವನ್ನು ಹೊಂದುವ ಸ್ಥಿತಿಯಲ್ಲಿ ಇದೆ ಅಂತ ಅರ್ಥ. ಈ ಸ್ಥಿತಿಯನ್ನು ದಾಟಿದ ಅಂತ ಹೇಳಿದರೆ ಅವಿಕೃತ ಸ್ವರೂಪ. ದುಃಖೇಶು ಅನುದ್ವಿಗ್ನಮನ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವಂತಹ ಸ್ಥಿತಿಗೆ ಅವನು ಬಂದರೆ ಅವನು ಯೋಗಿ. ನಾವು ಯೋಗಿಗಳ ಅದಕ್ಕೋಸ್ಕರವಾಗಿ ಯೋಗಿಗಳಿಗೆ ಅಂತಹ ಮಹಾತ್ಮ್ಯ. ಅಪ್ರಮತ್ತಸ್ತದಾಭವತಿ ಯೋಗೋ ಹಿ ಪ್ರಭವಾಪ್ಯ. ಅಪ್ರಮತ್ತ ಅಂತ ಹೇಳಿದರೆ ಪ್ರಮಾದ ಅಂತ ಹೇಳ್ತಾರೆ. ಪ್ರಮಾದ ಅಂತ ಹೇಳಿದರೆ ತಮಿಳಿನ ಪ್ರಮಾದ ಅಲ್ಲ, ரொம்ப ಪ್ರಮಾದಮಾಯಿருக்கு ಅಂತ ಹೇಳ್ತಾರೆ. ಅದ್ಭುತವಾಗಿ ಚೆನ್ನಾಗಿ. ಇದು ಸೌತ್ ಕೇಂದ್ರದವ್ರು ಯಾರಾದರೂ ಇದ್ದೀರೋ ಇಲ್ಲಿ? ತಪ್ಪು ತಿಳಿಬೇಡಿ. ಸೌತ್ ಕೇಂದ್ರ ಭಾಷೆಯಿಂದ ವೈಶಿಷ್ಟ್ಯ ಇದೆ. ಅವರು ಎಲ್ಲದಕ್ಕೂ ಭಯಂಕರ ಬುದ್ಧಿವಂತ. ಅವನು ಭಯಂಕರ ಬುದ್ಧಿವಂತ, ತುಂಬಾ ಅರ್ಥದಲ್ಲಿ ಭಯಂಕರ ಶಬ್ದ ಹೇಳ್ತಾರೆ. ಇದು ಕೆಲವು ಸಾರಿ ಎಷ್ಟು ವಿರೋಧಾಭಾಸ ಆಗುತ್ತೆ ಅಂದರೆ, ಆ ಹುಡುಗಿ ಭಯಂಕರ ಚಂದ ಇದ್ದಾಳೆ, ಭಯಂಕರ ಚಂದವಾಗಿರೋದು ಅಂತ ಹೇಳಿದ್ರೆ ಇದೊಂದು ರೀತಿ ಪ್ಯಾರಾಡಾಕ್ಸಿಕಲ್ ವ್ಯೂ ಇದ್ದ ಹಾಗೆ, ಪರಸ್ಪರ ವಿರುದ್ಧ. ಭಯಂಕರವಾಗಿದ್ದರೆ ಚೆಂದಾಗಿರೋದು ಹಾಗೆ. ಸೌತ್ ಕೇಂದ್ರದ ಭಾಷೆಯ ಒಂದು ವಿಶೇಷ. ಹಾಗೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಅಪ್ರಮತ್ತ ಅಂತ ಹೇಳಿದರೆ ಪ್ರಮಾದರಹಿತನಾದವನಿಗೆ ಅಪ್ರಮತ್ತ. ಪ್ರಮಾದ ಅಂತ ಹೇಳಿದರೆ ಅನವಧಾನತ. ಪ್ರಮಾದೋ ನವಧಾನತ ಅಂತ ಅಮರದಲ್ಲಿ ಹೇಳ್ತಾರೆ. ಅನವಧಾನತ ಅಂತ ಹೇಳಿದರೆ ಗಮನಿಸದೇ ಇರುವಿಕೆಗೆ ಅನವಧಾನತ, ಗಮನಿಸುವಿಕೆಗೆ ಅಪ್ರಮತ್ತ ಅಂತ ಹೇಳ್ತಾರೆ. ಯಾವಾಗಲೂ ಎಚ್ಚರವಾಗಿರೋದು, ಜಾಗೃತನಾಗಿರುವಂಥದ್ದು. ಯಾವುದೇ ಒಂದು ಕೆಲಸ ಆಗ್ತಾ ಇದ್ದರೂ ಕೂಡ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಇವ್ರ ಗಮನ ಅಲ್ಲಿ ಇಲ್ಲ ಅಂತ ಆದರೆ ಏನೋ ಒಂದು ಅಚಾತುರ್ಯ ನಡೆದು ಹೋಯಿತು, ನಾನು ಒಂದು ಕ್ಷಣ ಅಲ್ಲಿ ಇರಲಿಲ್ಲ, ಗಮನ ಕೊಡಲಿಲ್ಲ, ಇಂಥ ಅಚಾತುರ್ಯ ನಡೆದು ಹೋಯಿತು ಅಂತ ಹೇಳ್ತಾರೆಯೇ, ಹಾಗೆ ಆಗದಂತಹ ಸ್ಥಿತಿಗೆ ತರುವಂತಹದ್ದು ಅದು ಅಪ್ರಮತ್ತ. ಇಲ್ಲಿ ಯಾವುದು ಅಪ್ರಮತ್ತವಾಗಿರುವುದು ಅಂದರೆ ಬುದ್ಧಿ ಒಂದು ಕ್ಷಣವಾದರೂ ಕೂಡ ವಿಚಲಿತವಾದರೆ ಬಾಹ್ಯಕ್ಕೆ ಬಂದುಬಿಡುತ್ತೆ, ಪ್ರಾಪಂಚಿಕ ವಿಷಯದ ಕಡೆಗೆ ಬಂದುಬಿಡುತ್ತೆ. ಆ ರೀತಿ ಆಗದೇ ಇರುವಂತಹ ಸ್ಥಿತಿಯನ್ನು ಪಡೆದುಕೊಂಡಾಗ ಅದು ಅನವಧಾನತ. ಅಪ್ರಮತ್ತಸ್ತದಾಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಈ ರೀತಿಯಾಗಿ ಯೋಗ ಅನ್ನುವಂಥದ್ದು ಹುಟ್ಟುತ್ತೆ, ಆನಂತರದಲ್ಲಿ ಹೋಗುತ್ತೆ. ಆ ಹೋಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಹುಟ್ಟಿದ ನಂತರ ಒಂದು ಸಾರಿ ನಿಮಗೆ ಆ ಬುದ್ಧಿ ಬಂತು ಅಂದರೆ ಅದು ಪುನಃ ಪ್ರಾಪಂಚಿಕದ ವ್ಯವಹಾರದ ಕಡೆಗೆ ತಿರುಗದ ರೀತಿಯಲ್ಲಿ ತಡೆ ಹಿಡಿಯುವಂಥದ್ದಿದೆಯಲ್ಲ, ಅದನ್ನೇ ಯೋಗ. ಅದಕ್ಕೆ ಹೇಳ್ತಾರೆ ಯೋಗಶಾಸ್ತ್ರದಲ್ಲೂ ಯೋಗಶ್ಚಿತ್ತವೃತ್ತಿ ನಿರೋಧ, ಚಿತ್ತವೃತ್ತಿ ನಿರೋಧೋ ಯೋಗ. ಯೋಗದ ವಿಚಾರವನ್ನು ಹೇಳಲಿಕ್ಕೆ ಹೊರಟ್ರೆ ಅದೊಂದು ದೊಡ್ಡ ಸಮುದ್ರ. ಮುಂದಿನ ಸರಣಿಯಲ್ಲಿ ನಾನು ಈ ವಿಚಾರವನ್ನೇ ಹೇಳೋದಕ್ಕೋಸ್ಕರ ಭಗವದ್ಗೀತೆಯ 6ನೇ ಅಧ್ಯಾಯವನ್ನು ಇಲ್ಲಿ ವ್ಯಾಖ್ಯಾನಕ್ಕೆ ಸ್ವೀಕಾರ ಮಾಡಿದ್ದೇನೆ. 6ನೇ ಅಧ್ಯಾಯ ಆತ್ಮಸಂಯಮ ಯೋಗ ಅನ್ನುವಂಥ ಅಧ್ಯಾಯ. ಜೂನ್ ತಿಂಗಳಿನಲ್ಲಿ ಇದೆ, 4 ದಿವಸ. ಈ ಒಂದು ಯೋಗ ಇದೆಯಲ್ಲ, ಯೋಗ ಅನ್ನುವಂಥದ್ದು ಆತ್ಮಸಾಕ್ಷಾತ್ಕಾರಕ್ಕೆ ಸೋಪಾನ ಅಂದರೆ ಮೆಟ್ಟಿಲು. ಅದು ಯೋಗವನ್ನು ವೇದಾಂತ ಸಂಪೂರ್ಣವಾಗಿ ಸ್ವೀಕರಿಸಿದೆ. ಶಾಂತೋದಾಂತ ಉಪರತ ಸ್ಥಿತಿಕ್ಷು ಶ್ರದ್ಧಾವಿತ್ತೋ ಭೂತ್ವ ಆತ್ಮನ್ಯೇವ ಆತ್ಮಾನಂ ಪಶ್ಯೇತ್ ಅಂತ ಹೇಳಿದ್ರಲ್ಲ ಶ್ರುತಿಯಲ್ಲಿ. ಅಲ್ಲಿ ಶಾಂತ, ದಾಂತ, ಉಪರತಿ, ತಿತಿಕ್ಷ ಇವೆಲ್ಲ ಯೋಗಗಳ ಅಂಗಗಳು. ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ ಇವೆಲ್ಲ ಯೋಗಗಳ ಅಂಗಗಳು. ಯೋಗವನ್ನು ಬಿಟ್ಟು ನಾವು ಸಾಧನೆಯನ್ನು
ಮಾಡ್ತೀವಿ ಅಂತ ಹೇಳಿದರೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅಷ್ಟಾಂಗ ಯೋಗಗಳಲ್ಲಿ ಯಮನಿಯಮಾಸನ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣಾಧ್ಯಾನ, ಸಮಾಧಿ, ಅಷ್ಟಾಂಗ ಯೋಗಗಳಲ್ಲಿ ಯಮ ನಿಯಮ ಆಸನ ಇದಿಷ್ಟು ಶರೀರಕ್ಕೆ ಸಂಬಂಧಪಟ್ಟಿದ್ದು ಸಾಧನೆ ಮಾಡುವವನಿಗೆ. ಯಮ ನಿಯಮ ಆಸನ, ಆನಂತರದಲ್ಲಿ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇದಿಷ್ಟು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅಂದರೆ ಏನಾಯಿತು? ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ ಎರಡಕ್ಕೂ ಬರುವಂತಹ ರೀತಿಯಲ್ಲಿ ಶರೀರವನ್ನು ನಾವು ಯಮನ ಮಾಡಿದಾಗ ಶರೀರದಲ್ಲಿರುವಂತಹ ಬಾಹ್ಯೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ನಮ್ಮ ಅಧೀನಕ್ಕೆ ಬರಬೇಕು. ಹಾಗೆ ಯಮನ ಮಾಡಬೇಕು. ಆನಂತರದಲ್ಲಿ ಪ್ರಾಣಾಯಾಮಾದ್ಯ ಅನುಷ್ಠಾನ ಮೂಲಕವಾಗಿ ಅಂತರಿಂದ್ರಿಯ ನಿಗ್ರಹವನ್ನು ಮಾಡಿಕೊಂಡಾಗ ನಾವು ಈ ಒಂದು ಅಧ್ಯಾತ್ಮ ಸಾಧನೆಗೆ ಅರ್ಹತೆಯನ್ನು ಬೆಳೆಸ್ಕೊಳ್ತೇವೆ. ಜಸ್ಟ್ ಲೈಕ್ ರೈಟಿಂಗ್ ಎನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರೆದು ಪಾಸ್ ಆದ ಅಂತ ಹೇಳಿದ ಮಾತ್ರಕ್ಕೆ ಅವನು ಮಾಡಬೇಕಾದ ಡಿಗ್ರಿ ಮಾಡ್ದಂಗೆ ಆಯಿತು? ಇಲ್ಲ, ಅವನು ಮುಂದೆ ಇನ್ನು ಬರೀಬೇಕು. CET ಈಗ ಬರೆದಿದ್ದಾನೆ, ಪಾಸ್ ಆಗಿದ್ದಾನೆ, ಮುಂದೆ ಹೋಗಬೇಕು, ಓದಬೇಕಾದ್ರೆ ಈಗ ಅದು ಅರ್ಹತೆ ಬಂತು. ಹಾಗೆ ಈ ಯೋಗಾನುಷ್ಠಾನಗಳು ಮೊದಲನೇ ಸೋಪಾನ ರೂಪದಲ್ಲಿ ಇರುವಂತಹ ಯಮನಿಯಮಾಸನಾದಿಗಳನ್ನು ಅನುಷ್ಠಾನ ಮಾಡಿದಾಗ ಅವನಿಗೆ ಆ ಒಂದು ಅಧ್ಯಾತ್ಮ ಸಾಧನೆಗೆ ಅರ್ಹತೆ ಬರುತ್ತೆ. ಅದಕ್ಕೋಸ್ಕರವಾಗಿ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಆಯ್ತಪ್ಪ, ಇದನ್ನೆಲ್ಲ ಮಾಡೋಣ, ಆದರೆ ನೀವು ಹೇಳ್ತಾ ಇದ್ದಿರಲ್ಲ ಆತ್ಮತತ್ವ, ಅದು ಗೊತ್ತಾಗೋದು ಹೇಗೆ? ಇದನ್ನೆಲ್ಲ ಮಾಡಿದರೆ ಗೊತ್ತಾಗೋದು ಹೇಗೆ ಅಂತ ಕೇಳಿದರೆ, ನಿಮಗೆ ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದಷ್ಟು ಪಾಠಗಳನ್ನು ನೀವು ಓದುವಾಗ ಉಪಾಧ್ಯಾಯರು ಹೇಳಿಕೊಟ್ಟಿರ್ತಾರೆ, ಒಂದು ಹಂತದವರೆಗೆ ಅರ್ಥವಾಗಿರುತ್ತೆ. ಸಂಪೂರ್ಣ ಅರ್ಥವಾಗಿರುತ್ತೋ? ಕೆಲವೊಂದಷ್ಟು ಅಂಶಗಳು ಸಂಪೂರ್ಣ ಕೆಲವೊಂದಷ್ಟು ಅರ್ಥವಾಗಿರ್ಬೋದು, ಆದರೆ ಜಟಿಲವಾದ ವಿಷಯಗಳು ಸಂಪೂರ್ಣವಾಗಿ ಅರ್ಥವಾಗಿರೋದು ಒಂದು ಅರ್ಧಂಬರ್ಧ ಅರ್ಥವಾಗಿರುತ್ತೆ. ಅದೇ ವಿಚಾರ ಮುಂದೆ ಅದೇ ಕ್ಷೇತ್ರದಲ್ಲಿ ಇನ್ನೂ ಹಲವು ವರ್ಷಗಳ ಕಾಲ ಪರಿಶ್ರಮ ಮಾಡಿದಾಗ ಅದರ ಸ್ಪಷ್ಟತೆ ನಿಮಗೆ ಅರಿವಾಗುತ್ತೆ. ಹೌದು, ಇದು ಪ್ರತಿಯೊಬ್ಬರ ಅನುಭವದಲ್ಲೂ ಇರುವಂಥದ್ದು. ಆ ಸ್ಪಷ್ಟತೆ ಬರಬೇಕಾದ್ರೆ ಅಭ್ಯಾಸ ಮಾಡಿದಾಗ ತಾನೇ ಸ್ಪಷ್ಟತೆ. ಅದು ನಾವು ಲೌಕಿಕ ವಿಷಯಗಳಲ್ಲೇ ಈ ರೀತಿಯಾಗಿದ್ದಾಗ ಇನ್ನು ಆಧ್ಯಾತ್ಮಿಕ ವಿಚಾರ ಅತ್ಯಂತ ಗಹನವಾದದ್ದು. ಎಷ್ಟು ಸಾಧನೆ ಮಾಡಬೇಕು, ಎಷ್ಟು ಅಭ್ಯಾಸ ಮಾಡಬೇಕು. ಅದಕ್ಕೋಸ್ಕರವಾಗಿ ಈ ತತ್ವವನ್ನು ತಿಳಿಯೋದು ಹೇಗೆ ಅಂತ ಕೇಳಿದರೆ, ನೈವ ವಾಚ ನ ಮನಸ ಪ್ರಾಪ್ತುಂ ಶಕ್ಯೋ ನ ಚಕ್ಷುಷಾ ಅಸ್ತೀತಿ ಬ್ರುವತೋನ್ಯತ್ರ ಕಥಂ ತದುಪಲಭ್ಯತೆ. ಇದು ಮಾತಿನಿಂದ ಹೇಳಿ ತಿಳಿಸೋದಕ್ಕಾಗೋದಿಲ್ಲ. ಮತ್ತು ನೀವು ಹೇಳ್ತಾ ಇರೋದೆಲ್ಲ ಮಾತೇ ತಾನೇ. ಮಾತಿನಿಂದ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದರೆ, ಯಾವುದನ್ನು ಮಾತಿನಿಂದ ಹೇಳೋಕ್ಕಾಗೋದಿಲ್ವೋ ಅಂಥದ್ದು ಒಂದಿದೆ ಅಂತ ಹೇಳಿದರೆ ವಾಚ ಮಗೋಚರ ಅಂತ ಅಷ್ಟು ಅರ್ಥವಾಗುತ್ತೋ ಇಲ್ವೋ? ಈಗ ಉದಾಹರಣೆಗೆ ಸುಷುಪ್ತಿ ಎನ್ನುವಂಥ ಒಂದು ಅನುಭವ ಎಲ್ಲರಿಗೂ ಇದೆ ತಾನೆ. ಸುಷುಪ್ತಿ ಅಂತ ಹೇಳಿದರೆ ಗಾಢ ನಿದ್ರಾವಸ್ಥಾ, ಸ್ವಪ್ನವಿರೋದಿಲ್ಲ, ಡೀಪ್ ಸ್ಲೀಪ್ ಸ್ಟೇಟಸ್. ಅತ್ಯಂತ ಗಾಢ ನಿದ್ರೆಯಲ್ಲಿ ನಿಮಗೇನು ಅನುಭವಕ್ಕೆ ಬರುತ್ತೆ? ಏನು ಬರಲ್ಲ ತಾನೆ. ಎದ್ದ ನಂತರ ಏನು ಹೇಳ್ತೀರಾ? ಚೆನ್ನಾಗಿ ನಿದ್ದೆ ಬಂತು, ನನಗೇನು ಗೊತ್ತಾಗಲಿಲ್ಲ, ತಾನೇ ಹೇಳೋದು. ನಿನ್ನೂ ಅಷ್ಟು ಜೋರ ಮಳೆ ಬಂದಿದೆಯಾ, ಅಷ್ಟೆಲ್ಲ ಗಲಾಟೆ ಆಗಿದೆಯಾ, ನನಗೇನೂ ಗೊತ್ತಾಗಲಿಲ್ಲ, ಕುಂಭಕರ್ಣ ನಿದ್ದೆ ಬಂದುಬಿಡ್ತು ನನಗೆ, ಹೇಳೋದಿಲ್ವೇ? ಸುಖ ನಿದ್ರೆ, ಸುಖಮಹಮಸ್ವಾಪ್ಸಂ ನ ಕಿಂಚಿದ್ ಅವೇದಿಶಂ. ಸುಖವಾಗಿ ನಿದ್ದೆ ಮಾಡಿದೆ, ನನಗೇನೂ ಗೊತ್ತಾಗಲಿಲ್ಲ, ಇಷ್ಟು ಹೇಳ್ತಿರ್ತಾನೆ. ಸುಖಮಹಮಸ್ವಾಪ್ಸಂ ಅಂತ ಹೇಳಿದಿರಲ್ಲ, ಆ ಸುಖವಾಗಿತ್ತು ನನಗೆ ಅಂತ ಹೇಳೋದು ನಿಮ್ಗೆ ಗೊತ್ತಾದ ಹಾಗೆ. ಈಗ ನೀವು ಹೇಳಬೇಕಾದ್ರೆ ಈಗ ನಿದ್ದೆಯಲ್ಲಿದ್ದೀರಾ? ಇಲ್ಲ. ಆವಾಗ ಸುಖ ಇತ್ತು ನಿಮ್ಗೆ ಗೊತ್ತಾದ ಹಾಗೆ. ಜ್ಞಾನೇಂದ್ರಿಯಗಳಿಲ್ಲ, ಕರ್ಮೇಂದ್ರಿಯಗಳಿಲ್ಲ, ಮನಸ್ಸು ಇಲ್ಲ, ಗೊತ್ತಾಗಿದ್ದ ಹಾಗೆ. ಅದೊಂದು ವಿಶೇಷ. ಇನ್ನಕ್ಕಿಂತಲೂ ಇನ್ನು ವಿಶೇಷ ಅಂದರೆ ನಕಿಂಚಿದ್ ಅವೇದಿಶಂ, ನನಗೇನು ಗೊತ್ತಾಗಲಿಲ್ಲ ಅಂತ ಹೇಳ್ತಿರಲ್ಲ, ನನಗೇನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿದೆ. ಹೌದು ತಾನೆ? ನನಗೇನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಿರೋದನ್ನಿಲ್ಲ ನೀವು ಅದನ್ನ ಹೇಳೋದು.
ಅಂದರೆ ನಿಮ್ಮ ಸುಖಾನುಭವ, ಏನು ಗೊತ್ತಾಗದಿರುವಿಕೆ, ಇವೆರಡಕ್ಕೂ ಸಾಕ್ಷಿ ಒಬ್ಬ ಇದ್ದಾನೆ ಅಂತ ಆಯಿತು. ಹೌದು ತಾನೆ? ಈ ಚೈತನ್ಯ, ಜೀವ ಚೈತನ್ಯವೇ ಸುಷುಪ್ತಿಯಲ್ಲಿ ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದ್ದಾನೆ. ಸಾಕ್ಷಿಯ ಕೆಲಸ ಏನು ಅಂದರೆ ತನ್ನ ಎದುರು ಬಂದದ್ದನ್ನು ಪ್ರಕಾಶಪಡಿಸುವಂತಹದ್ದು ಸಾಕ್ಷಿಯ ಕೆಲಸ. ಸುಖಾನುಭೂತಿ ಇವನಿಗಾಗಿದೆ, ಇವನಿಗೇ ಆಗಿದ್ದು, ಅದನ್ನು ಸಾಕ್ಷಿ ನೋಡ್ತಾ ಇದ್ದಾನೆ. ಆ ಸಾಕ್ಷಿಯೇ ಈ ಜೀವರೂಪದಲ್ಲಿ ಉಪಾಧಿ ಸಂಬಂಧವಾದಾಗ, ಜಾಗೃತನಾದಾಗ ಇದನ್ನು ತೋರಿಸ್ತಾ ಇದ್ದಾನೆ. ಸಾಕ್ಷಿ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ. ಜೀವಸ್ವರೂಪವನ್ನು ಬಿಟ್ಟು ಸಾಕ್ಷಿ ರೂಪದಲ್ಲಿ ಉಳ್ಕೊಂಡಿರ್ತಾನೆ. ಅವನೇ ಅನುಭವಿಸಿದ್ರಿಂದ ಜಾಗೃತಿಗೆ ಬಂದಾಗ ಅವನಿಗೆ ಅದು ಸ್ಮರಣೆಗೆ ಬರುವುದು, ಪರಾಮರ್ಶೆ ಮಾಡುವಂತಹದ್ದು. ಇಲ್ಲದೆ ಹೋದರೆ ನನಗೇನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗೋದು ಹೇಗೆ? ಗೊತ್ತು ಮಾಡಿಕೊಳ್ಳುವವನು ಒಬ್ಬ ಇರ್ತಾನೆ ನಾವು ಒಪ್ಪಬೇಕೋ? ಗೊತ್ತು ಮಾಡಿಕೊಳ್ಳುವವನು ಒಬ್ಬನಿದ್ದಾನೆ, ಯಾರೋ ಸುಷುಪ್ತಿಯಲ್ಲಿ, ಅವನೇ ಸ್ವಪ್ನದಲ್ಲಿರುವವನು, ಅವನೇ ಜಾಗೃತ್ತಿನಲ್ಲಿರುವವನು. ಆದ್ದರಿಂದ ಅವನೇ ಪರಮಾತ್ಮ ಸ್ವರೂಪ, ಅವನೇ ಜಾಗೃತ್ತಿನಲ್ಲಿ ಸ್ವಪ್ನದಲ್ಲಿ ಜೀವನಾಗಿ ಕಾಣ್ತಾನೆ. ಇದು ವೇದಾಂತದ ಮರ್ಮ. ನನಗೆ ಗೊತ್ತಾಗಲಿಲ್ಲ ಅನ್ನುವಂಥದ್ದನ್ನು ಗೊತ್ತು ಮಾಡಿಕೊಳ್ಳುವವನು ಒಬ್ಬನಿದ್ದಾನೆ ಅಂದರೆ ಅದೇ ಪರಮಾತ್ಮನ ಅಸ್ತಿತ್ವ. ಅದನ್ನು ನೀವು ಹೆಂಗೆ ಹೇಳ್ತೀರಾ? ಶಬ್ದದಿಂದ ಹೇಳಲಿಕ್ಕಾಗತ್ತೆ? ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ. ನೈವ ವಾಚ ನ ಮನಸ, ಮನಸ್ಸಿನಿಂದಲೂ ತಿಳಿಯೋದಕ್ಕೆ. ಯಾಕೆಂದರೆ ಸುಷುಪ್ತಿಯಲ್ಲಿ ಮನಸ್ಸೇ ಇರೋದಿಲ್ಲ. ಮನಸ್ಸು ಇಲ್ಲದಿರುವಂತಹ ದಶೆಗೆ ಸುಷುಪ್ತಿ. ಮನಸ್ಸು ಇದ್ದುಬಿಟ್ರೆ ಸ್ವಪ್ನ, ಮನಸ್ಸಿನಿಂದಲೇ ಸ್ವಪ್ನ. ಮನಸ್ಸು ಯಾವಾಗ ಲೀನವಾಗುತ್ತೋ ಅದು ಸುಷುಪ್ತಿ. ಆದ್ದರಿಂದ ಪ್ರಾಪ್ತುಂ ಶಕ್ಯೋ ನ ಚಕ್ಷುಷ. ಯಾವ ಚಕ್ಷುಷ ಅಂತ ಹೇಳಿದ್ರೆ ಕೇವಲ ಚಕ್ಷುರಿಂದ್ರಿಯ ಅಂತ ಅರ್ಥವಲ್ಲ, ಯಾವ ಇಂದ್ರಿಯಗಳಿಂದಲೂ ತಿಳಿಯೋದಕ್ಕಾಗೋದಿಲ್ಲ. ಅಸ್ತೀತಿ ಬ್ರುವತೋನ್ಯತ್ರ, ಕೇವಲ ಅದು ಇದೇನುವಂಥದ್ದು ಅಷ್ಟು ಬಿಟ್ಟರೆ. ನಾನು ಆವಾಗಲೂ ನಿದ್ದೆ ಮಾಡಿದಾಗ ನಾನು ಇದ್ನೋ ಇಲ್ವೋ? ನಾನು ಇಲ್ಲ ಅಂತ ಯಾರಾದರೂ ಹೇಳ್ತಾರೋ? ಮಲಗಿ ನಿದ್ದೆ ಮಾಡಿ ಗಾಢ ನಿದ್ರೆಯಲ್ಲಿದ್ದಾಗ ನಾನಿಲ್ಲ ಅಂತ ಹೇಳಲಿಕ್ಕಾಗುತ್ತೋ? ನಾನು ಇಲ್ಲದೆ ಹೋದರೆ ಎದ್ದ ನಂತರ ಆ ಸುಷುಪ್ತಿಯ ಪರಾಮರ್ಶೆ ಸ್ಮರಣೆ ಮಾಡೋದು ಹೇಗೆ? ಮಾಡುವವನು ಆವಾಗ ಇರದೇ ಹೋದರೆ ಈಗ ಸ್ಮರಣೆ ಮಾಡಲಿಕ್ಕೆ ಆಗೋದಿಲ್ಲ, ಆವಾಗ ಇರಲೇಬೇಕು. ಅದರಿಂದಲೇ ಕಥಂ ತದುಪಲಭ್ಯತೆ, ಯಾವ ರೀತಿಯಾಗಿ ಅದನ್ನು ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಬೇರೆ ಯಾವ ಪ್ರಮಾಣವೂ ಇಲ್ಲ. ಯಾವ ಪ್ರಮಾಣದಿಂದಲೂ ಹೇಳಲಿಕ್ಕಾಗದೇ ಇರುವಂತಹ ಅಪ್ರಮೇಯ ಸ್ವರೂಪವಾದದ್ರಿಂದ ಅದನ್ನು ಹೇಳೋದಕ್ಕೆ ನಾವು ಕಾರ್ಯಕಾರಣ ಸಿದ್ಧಾಂತವನ್ನು ಮಾತ್ರ ನೋಡ್ತೇವೆ. ಕಾರ್ಯ ಒಂದಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಒಂದು ಇರಲೇಬೇಕು. ಈ ಜಗದ್ರೂಪ ಕಾರ್ಯಕ್ಕೆ ಒಂದು ಕಾರಣ ಇದೆ ಅಂತ ಹೇಳಿಬಿಟ್ಟು ಆ ಕಾರಣವನ್ನು ಬ್ರಹ್ಮ ಅಂತ ಹೇಳಿದೆ. ಬ್ರಹ್ಮನನ್ನು ಕಾರಣ ಅಂತ ಹೇಳೋದಲ್ಲ, ಕಾರಣವನ್ನು ಬ್ರಹ್ಮ ಅಂತ ಹೇಳಿದೆ. ವ್ಯತ್ಯಾಸ ಇದೆ ತಾನೇ? ಕಾರಣ ಅಂತ ಯಾವುದೋ ಒಂದು ಇದೆ ಅಂತ ನೀವು ಒಪ್ಪಲೇಬೇಕು ತಾನೆ. ಆ ಒಪ್ಪಿದ ಕಾರಣವನ್ನು ಬ್ರಹ್ಮ ಅಂತ ಹೇಳಿದೆ. ಬ್ರಹ್ಮ ಇದಕ್ಕೆ ಕಾರಣ ಅಂತ ಹೇಳೋಕೆ ಬಂದಿಲ್ಲ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ತೈತ್ರಿಯೋಪನಿಷತ್ತಿನಲ್ಲಿ ಹೇಳುತ್ತೆ. ಈ ಒಂದು ಜಗತ್ತಿಗೆ ಒಂದು ಉತ್ಪತ್ತಿಗೆ ಕಾರಣ ಒಂದಿದೆ, ಸ್ಥಿತಿಗೆ ಕಾರಣ ಒಂದಿದೆ, ನಾಶಕ್ಕೆ ಕಾರಣ ಒಂದಿದೆ. ಯಾವುದೋ ಒಂದು ಕಾರಣ ಇದೆ ತಾನೆ, ಅದನ್ನು ಒಪ್ಕೊಳ್ಳಿ. ಕಾರಣ ಇದೆ ಅಂತ ಒಪ್ಪಲೇಬೇಕು ತಾನೆ, ನಾಸ್ತಿಕನೂ ಒಪ್ಪಲೇಬೇಕು. ಆ ಕಾರಣ ಅಂತ ಒಂದಿದೆಯಲ್ಲ, ಅದನ್ನು ನಾವು ಬ್ರಹ್ಮ ಅಂತ ಹೇಳ್ತೇವೆ, ಅಷ್ಟೇ ವ್ಯತ್ಯಾಸ. ನೈವ ವಾಚ ನ ಚಕ್ಷುಷ ನಾ ಪ್ರಾಪ್ತುಂ ಶಕ್ಯೋ ನ ಚಕ್ಷುಷ ಅಸ್ತೀತಿ ಬ್ರುವತೋನ್ಯತ್ರ ಕಥಂ ತದುಪಲಭ್ಯತೆ. ಅಸ್ತಿತ್ಯೇವೋಪಲಬ್ಧವ್ಯಸ್ತತ್ವಭಾವೇನ ಚೋಭಯೋ ಅಸ್ತಿತ್ಯೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಆ ಪರಮಾತ್ಮ ತತ್ವವನ್ನು ಕೇವಲ ಅಸ್ತಿ, ಸತ್, ಸತ್ಯ ಅಂತ ಮಾತ್ರ ತಿಳಿಯಬೇಕು. ಅದನ್ನೇ ತೈತ್ರಿಯೋಪನಿಷತ್ತಿನಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ ಶಬ್ದಕ್ಕೆ ಅರ್ಥವೇನು ಅಂತ ಹೇಳಿದರೆ, ಯಾವುದು ಮೂರು ಕಾಲಗಳಲ್ಲೂ ಭೂತ ಭವಿಷ್ಯದ್ವರ್ತಮಾನ ಕಾಲಗಳಲ್ಲಿ ಯಾವುದು ವ್ಯಭಿಚರಿತವಾಗುವುದಿಲ್ಲ ಅಂದರೆ ಯಾವುದು ನಾಶವಾಗೋದಿಲ್ಲವೋ ಅದಕ್ಕೆ ಸತ್ಯ ಅಂತ ಹೆಸರು. ಅದನ್ನೇ ಸತ್ ಅಂತ ಹೇಳೋದು. ಎನ್ನ ಕಾಲತ್ರಯೇಪಿ ವ್ಯಭಿಚರತಿ ತತ್ಸತ್ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತನಯೋಸ್ತತ್ವದರ್ಶಿಭಿ ಎಂಬ ಭಗವದ್ಗೀತಾ ಭಾಷ್ಯದಲ್ಲಿ ಭಗವತ್ಪಾದರು ಈ ವಿವರಣೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಎನ್ನ ಕಾಲತ್ರಯೇಪಿ ವ್ಯಭಿಚರತಿ
ತತ್ ಸತ್. ಮೂರು ಕಾಲದಲ್ಲೂ ಯಾವುದಕ್ಕೆ ನಾಶವಿಲ್ಲವೋ ಅದು ಸತ್, ಅದು ಅಸ್ತಿ. ಅಸ್ತಿ ಅಂತಲೇ ಒಪ್ಕೊಳ್ಬೇಕು. ಯಾಕೆ ಅಂದರೆ ನಾನು ಇದ್ದೇನೋ ಇಲ್ಲವೋ ಅಂತ ಯಾರಿಗಾದರೂ ಸಂಶಯ ಬರುತ್ತೋ, ಅಥವಾ ನಾನು ಇಲ್ಲ ಅನ್ನುವಂಥ ವಿಪರ್ಯ ಜ್ಞಾನ ಇದೆಯೋ? ಅತ್ಯಂತ ಮಂದಮತಿಯಾದರೂ ಕೂಡ ನಾನಿದ್ದೇನೆ ಅಂತಲೇ ತಿಳ್ಕೊಳ್ತಾನೆ. ಸರ್ವೋಪಿ ಲೋಕಃ ಅಹಮಸ್ಮೀತಿ ಪ್ರತ್ಯೇತಿ ನತು ನಾಹಮಸ್ಮಿ. ಯಾರಿಗೂ ನಾನಿಲ್ಲ ಅನ್ನುವಂಥ ಬುದ್ಧಿ ಬರೋದಿಲ್ಲ, ನಾನಿದ್ದೇನೆ ಅಂದೆ. ಆ ನಾನಿದ್ದೇನೆ ಅಂತಿದೆಯಲ್ಲ ಅದೇ ಅಸ್ತಿ. ಅಸ್ತೀತಿ ಬ್ರುವತು. ಇದಕ್ಕಿಂತ ಬೇರೆಯಾಗಿ ಇನ್ನು ಆತ್ಮತತ್ವ ಹೇಗೆ ಗೊತ್ತಾಗುತ್ತೆ? ನಾನು ಇದ್ದೇನೆ, ನಾನು ಅನ್ನುವಂಥದ್ದು ಒಂದು ಅನುಭವಕ್ಕೆ ಬರ್ತಾ ಇದೆಯಲ್ಲ, ಅದೇ ಪರಮಾತ್ಮ ತತ್ವ. ಅದನ್ನೇ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಅದರ ನಿಜವಾದ ಒಂದು ಹೂರಣ ನಮಗೆ ತಿಳಿಯುತ್ತೆ. ತತ್ವಭಾವ ಪ್ರಸೀದತಿ. ಆದ್ದರಿಂದ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಗೇತ್ಯೇವ ಸತ್ಯಂ ಅಂತ ಹೇಳಿದ್ದಾರೆ. ಕಾರಣ ಒಂದೇ ಸತ್ಯ, ಕಾರ್ಯ ಯಾವುದು ಸತ್ಯವಲ್ಲ. ಜಗತ್ತು ಕಾರ್ಯ, ಕಾರ್ಯದಿಂದ ಕಾರಣ ಅನುಮಾನ ಮಾಡಿ ಆ ಕಾರಣವೇ ಸತ್ಯ, ಅದೇ ಸತ್ತು. ಅದನ್ನು ಶಬ್ದದಿಂದ ಹೇಳಲಿಕ್ಕಾಗೋದಿಲ್ಲ. ಇಷ್ಟು ಹೇಳಿಬಿಟ್ಟು ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯಸ್ಯ ಹೃದಯಶ್ರಿತಾ ಅಥಮರ್ತ್ಯೋ ಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಇದನ್ನು ತಿಳಿಯೋದು ಹೇಗೆ ಅಂತ ಕೇಳಿದರೆ, ಎಲ್ಲಿಯವರೆಗೆ ನಮ್ಮ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಕಾಮನೆಗಳಿರ್ತಾವೋ ಅಲ್ಲಿಯವರೆಗೆ ಅವೇ ಪ್ರತಿಬಂಧಕ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯಸ್ಯ ಹೃದಯಶ್ರಿತಾ ಅಥಮರ್ತ್ಯೋ ಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಯಾಕೆ ಅಂದರೆ ಈ ಮನಸ್ಸು ಅಂತಃಕರಣ ಅಂತಿದೆಯಲ್ಲ, ಇದೇ ಕಾಮನೆಗಳ ಮೂಲ. ಇದಕ್ಕೆ ಕಾಮಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಶ್ರದ್ಧಾ ಧೃತಿ ಅಧೃತಿ ಹ್ರೀಹಿ ಧೀಹಿ ಭೀಹಿ ಇತ್ಯೇತತ್ ಸರ್ವಂ ಮನ ಏವ ಅಂತ ಶ್ರುತಿ ಹೇಳಿಬಿಡ್ತು. ಎಲ್ಲವೂ ಮನಸ್ಸೇ. ಕಾಮ, ಸಂಕಲ್ಪ, ವಿಚಿಕಿತ್ಸಾ ಅಂದರೆ ಸಂಶಯ, ಶ್ರದ್ಧಾ ಅಶ್ರದ್ಧಾ, ಧೃತಿ ಧಾರಣ, ಅಧೃತಿ ಹ್ರೀ ಲಜ್ಜಾ, ಧೀಹಿ ಜ್ಞಾನ, ಭೀಹಿ ಭಯ. ಇದಿಷ್ಟು ಮನಸ್ಸೇ. ಭಯ ಅಂದರೆ ಮನಸ್ಸು ಬಿಟ್ಟು ಭಯ ಅಲ್ಲ, ಮನಸ್ಸೇ ಭಯ ರೂಪವನ್ನು ತಾಳುವಂಥದ್ದು. ಆದ್ದರಿಂದ ಈ ಕಾಮನೆಗಳು, ಕಾಮನಾದಿಗಳು ಯಾವಾಗ ಈ ಅಂತಃಕರಣದಿಂದ ಹೊರಟು ಹೋಗ್ತಾವೋ ಆವಾಗ ಅಂತಃಕರಣ ಶುದ್ಧವಾಯಿತು ಅಂತ ಅರ್ಥ. ಶುದ್ಧವಾದ ಅಂತಃಕರಣದಲ್ಲಿ ಆತ್ಮಚೈತನ್ಯ ಪ್ರತಿಫಲನ ಪ್ರತಿಬಿಂಬಿತವಾಗುತ್ತೆ. ಅಥಮರ್ತ್ಯೋ ಮೃತೋ ಭವತಿ. ಆವಾಗ ಅವನು ಆತ್ಮತತ್ವವನ್ನು ತಿಳಿದವನಾಗ್ತಾನೆ. ತಿಳಿದ ಕೂಡಲೇ ಅತ್ರ ಬ್ರಹ್ಮ ಸಮಶ್ನುತೆ, ಇಲ್ಲೇ ಆ ಬ್ರಹ್ಮಸ್ವರೂಪ ಅನುಭವವನ್ನು ಪಡೆಯುತ್ತಾನೆ. ಅವನೇ ಜೀವನ್ಮುಕ್ತ ಅಂತ ಹೇಳೋದು. ಜೀವನ್ಮುಕ್ತರಾಗೋದು ಹೇಗೆ ಅಂತ ಕೇಳಿದರೆ, ಜೀವನ್ನೇವ ಮುಕ್ತ. ಅವನ ಶರೀರ ಇರುತ್ತೆ ಆದರೆ ಮುಕ್ತನಾಗಿರ್ತಾನೆ. ಶರೀರವಿದ್ದು ಅಶರೀರನಾಗಿರ್ತಾನೆ ಅಂತ ಅರ್ಥ. ಶರೀರವಿದ್ದು ಅಶರೀರನಾಗೋದು ಅಂದರೆ, ಶರೀರವಿದ್ದು ಅಶರೀರನಾಗೋದು ಅಂತ ಹೇಳಿದರೆ, 1000 ರೂಪಾಯಿ ನೋಟಿದ್ದು ನಡೆಯೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಎಷ್ಟು ಬೆಲೆಯೋ, ಈ ಶರೀರವಿದ್ದು ಆ ಶರೀರ ನಾನಲ್ಲ ಅಂತ ತಿಳ್ಕೊಂಡವನಿಗೆ ಅವನ ಆ ಶರೀರ. ಆ ಡಿಮಾನಿಟೈಸೇಷನ್ ಅಲ್ಲಾಗಿದೆಯಲ್ಲ, ಇಲ್ಲಾಗಬೇಕು ಡಿಮಾನಿಟೈಸೇಷನ್. ನಾನು ಅಶರೀರ ಅಂತ ತಿಳ್ಕೋಬೇಕು. ಶರೀರ ಇದೆ, ಈ ಶರೀರ ನಾನಲ್ಲ, ನನಗಿಂತ ಬೇರೆ ಆದದ್ದು ಶರೀರ, ನಾನು ಶರೀರಕ್ಕಿಂತ ಬೇರೆ ಆಗಿರುವವನು ಅಂತ ತಿಳಿದುಕೊಂಡಾಗ ಅತ್ರ ಬ್ರಹ್ಮ ಸಮಶ್ನುತೆ. ಅವನು ಇಲ್ಲೇ ಬ್ರಹ್ಮನನ್ನು ಅನುಭವಿಸ್ತಾನೆ. ಅವನೇ ಜೀವನ್ ಮುಕ್ತ. ಸದಾಶಿವ ಬ್ರಹ್ಮೇಂದ್ರ ಸದೃಶರು, ಜಗದ್ಗುರು ಚಂದ್ರಶೇಖರ ಭಾರತೀ ಸ್ವಾಮಿಗಳು, ಕಂಚಿ ಪರಮಾಚಾರ್ಯರು, ಹಾಗೆ ಶ್ರೀಧರ ಸ್ವಾಮಿಗಳು, ರಮಣ ಮಹರ್ಷಿಗಳು, ಇವರೆಲ್ಲ ಜೀವನ್ಮುಕ್ತರು. ಇಂಥವರನ್ನು ನಾವು ಜೀವನ್ಮುಕ್ತರು ಅಂತ ಹೇಳ್ತೇವೆ. ಯಾಕೆಂದರೆ ಆ ಜೀವನ್ಮುಕ್ತರಿಗೆ ಯಾರ ಭಯವೂ ಇಲ್ಲ, ಯಾರ ಅಂಕೆಯೂ ಇಲ್ಲ. ಯಾಕೆಂದರೆ ಅಭಯಂ ಪ್ರತಿಷ್ಠಾಂ ವಿಂದತೆ, ಅಭಯಸ್ಥಾನವನ್ನು ಹೊಂದಿರ್ತಾರೆ ಅವರು. ಭಯ ಅನ್ನುವಂತಹದ್ದು ದ್ವಿತೀಯಾದ್ವೈ ಭಯಂ ಭವತಿ ಅಂತ ಶ್ರುತಿ ಹೇಳುತ್ತೆ. ದ್ವಿತೀಯ, ಎರಡನೇದು ಇದೆ ಅಂತ ಆದಾಗ ಭಯ. ಭಯಕ್ಕೆ ಕಾರಣವೇ ಇಲ್ಲ ಅಂತ ಹೇಳಿದಾಗ ಅವನಿಗೆ ಅಭಯವೇ ತಾನೇ. ಏಕಮೇವಾದ್ವಿತೀಯಂ ಅನ್ನುವಂಥದ್ದು ಅನುಭವ ಯಾರಿಗೆ ಬರುತ್ತೋ, ಎರಡನೇ ವಸ್ತುವೇ ಇಲ್ಲದೇ ಇದ್ದಾಗ ಭಯ ಬರೋದೇ ಇಲ್ಲ. ನೀವು ಹೇಳ್ಬೋದು, ಒಬ್ಬರನ್ನೇ ಒಂದು ಕಡೆ ಬಿಟ್ಟರೆ ಭಯ ಆಗೋದಿಲ್ವೇ ಅಂತ ಕೇಳಿದರೆ, ಭಯ ಯಾವುದರಿಂದ? ಯಾವುದೊಂದು ಇದೆ ಅಂತ ಅರ್ಥ ಆಯಿತು. ದ್ವಿತೀಯ ಅಲ್ಲಿ ಇದೆ ಅಂತ ಅರ್ಥವಾಯಿತು. ಎಲ್ಲಿ ದ್ವಿತೀಯವೇ ಇಲ್ಲವೋ, ಎರಡನೇದು ಇಲ್ಲವೋ, ನೀವು ಭಯ ಕಾರಣವೇ ಇಲ್ಲ. ಭಯ ಬರೋದು ಹೇಗೆ? ಅದು ಅಭಯಸ್ಥಾನ. ಅಭಯಂ ಪ್ರತಿಷ್ಠಾಂ ವಿಂದತೆ ಅಥಸೋಭಯಂಗತೋ ಭವತಿ ಯದಾ ಹ್ಯೇವೈಷ ಏತಸ್ಮಿನ್ನುದರಮಂತರಂಕುರುತೆ ಅಥ ತಸ್ಯ ಭಯಂ ಭವತಿ. ತೈತ್ರಿಯೋಪನಿಷತ್ತಿನಲ್ಲಿ ಹೇಳುತ್ತೆ.
ಅವನಿಗೆ ಯಾರು ಒಂದು ಸ್ವಲ್ಪವೂ ಬ್ರಹ್ಮಕ್ಕಿಂತ ಬೇರೆಯಾಗಿ ಲವಲೇಶ ಭೇದವನ್ನು ಎಣಿಸೋದಿಲ್ಲವೋ ಅವನಿಗೆ ಭಯಕ್ಕೆ ಕಾರಣವೇ ಇಲ್ಲದೆ ಅಭಯಸ್ಥಾನವನ್ನು ಪಡೆಯುತ್ತಾನೆ. ಯದಾ ಸರ್ವೇ ಪ್ರಭಿದ್ಯಂತೆ ಹೃದಯಸ್ಯೇಹ ಗ್ರಂಥಯಃ ಅಥಮರ್ತ್ಯೋ ಮೃತೋ ಭವತಿ ಏತಾವಧ್ಯನುಶಾಸನಂ. ಆ ರೀತಿಯಾದಂತಹ ಸಂದರ್ಭದಲ್ಲಿ ಹೃದಯ ಗ್ರಂಥಿಗಳೆಲ್ಲ ಹೊರಟೋಗ್ಬಿಡ್ತಾವಂತೆ. ಯಾವುದು? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಪರಾವರ ಸ್ವರೂಪವಾದಂಥ ಪರಬ್ರಹ್ಮ ತತ್ವವನ್ನು ತಿಳಿದಾಗ ಹೃದಯ ಗ್ರಂಥಿಗೆ ಭೇದನವಾಗಿಬಿಡುತ್ತೆ. ಹೃದಯ ಗ್ರಂಥಿ ಭೇದನ ಅಂತ ಹೇಳಿದರೆ ಹೃದಯ ಒಡೆದೋಗುತ್ತೆ ಅಂತನಾ? ಹೃದಯ ಅಂತ ಹೇಳಿದರೆ ಅಂತಃಕರಣ. ಅಂತಃಕರಣದಲ್ಲಿರುವಂಥ ಅಜ್ಞಾನವೆಂಬ ಗ್ರಂಥಿ ಗಂಟು, ಆ ಗಂಟು ಬಿಚ್ಚೋಗುತ್ತಂತೆ. ಆ ಗಂಟು ಬಿಚ್ಚುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಗಂಟು ಬಲವಾಗಿದೆ, ಬಲವಾದ ಗಂಟನ್ನು ಬಿಚ್ಚಬೇಕಾದ್ರೆ ಎಷ್ಟು ಕಷ್ಟಪಡಬೇಕು. ಹಾಗೆ ಈ ಗಂಟನ್ನು ಬಿಚ್ಚಬೇಕಾದರೂ ಕೂಡ ನಾವು ತುಂಬ ಜಾಗ್ರತೆಯಿಂದ ಸಾಧನೆ ಮಾಡಬೇಕು. ಇದನ್ನೇ ಶ್ರುತಿ ಹೇಳಲಿಕ್ಕೆ ಹೊರಟುಬಿಟ್ಟು ಹೃದಯಸ್ಯೇಹ ಗ್ರಂಥಯಃ ಅಥಮರ್ತ್ಯೋ ಮೃತೋ ಭವತಿ ಏತಾವದ್ಧಿ ಅನುಶಾಸನಂ. ಇದನ್ನೇ ಶ್ರುತಿ ಅನುಶಾಸನ ಮಾಡ್ತಾ ಇದ್ದೆ. ಅನುಶಾಸನ ಅಂತ ಹೇಳಿದರೆ ಒಂದು ರೀತಿಯಾಗಿ ಆಜ್ಞೆ. ನೀನು ಹೀಗೇ ಮಾಡಬೇಕು, ಹೀಗೆ ಮಾಡಿದರೆ ನಿನಗೆ ಆ ತತ್ವವನ್ನು ತಿಳಿಯೋದಕ್ಕೆ ಸಾಧ್ಯ. ಅದಕ್ಕಿಂತ ಬೇರೆ ಮಾರ್ಗವನ್ನು ಅನುಸರಿಸಿದರೆ ಆ ತತ್ವವನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಸರಿ, ಇವೆಲ್ಲ ಹೇಳಿದ್ರಿ. ಪ್ರಾರಂಭದಲ್ಲಿ 3 ವರ ತಾನೇ ಕೇಳಿದ್ದು. 3 ವರದಲ್ಲಿ ಮೊದಲನೇ ವರದಲ್ಲಿ ಪಿತುಸ್ಸೌಮನಸ್ಯಂ ಪ್ರಥಮೇನ ವರೇಣ ವೃಣೇ ಶಾಂತಸಂಕಲ್ಪ ಸುಮನಾ ಯಥಾ ಸ್ಯಾದ್ ವೀತಮನ್ಯುರ್ಗೌತಮೋ ಮಾಭಿಮೃತ್ಯೋ ತ್ವತ್ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತ ಏತತ್ರಯಾಣಾಂ ಪ್ರಥಮಂ ವರಂ ವೃಣೇ ಅಂತ ನಚಿಕೇತ ಯಮನತ್ರ ಹೇಳಿದ್ದಾನೆ. ಮೊದಲನೇ ವರದಲ್ಲಿ ತನ್ನ ತಂದೆಗೆ ಅವನು ಶಾಂತನಾಗಬೇಕು, ಕ್ರೋಧದಿಂದ ನನ್ನನ್ನು ಇಲ್ಲಿಗೆ ಮೃತ್ಯುವೇತ್ವಾದದಾಮಿ ಅಂತ ಹೇಳಿಬಿಟ್ಟ. ನಾನು ವಾಪಸ್ ಹೋದಾಗ ಮತ್ತ್ಯಾಕೆ ಬಂದೆ ಅಂತ ಹೇಳಿ ಮತ್ತೆ ಕಳಿಸಿದರೆ ಅದಕ್ಕೋಸ್ಕರವಾಗಿ ಅವನು ಶಾಂತನಾಗಿರಬೇಕು ಅಂತ ಮೊದಲನೇ ವರ. ಎರಡನೇ ವರವಾಗಿ ಸ್ವರ್ಗಲೋಕ ಸಾಧನವಾದಂಥ ಅಗ್ನಿವಿದ್ಯೆಯನ್ನು ಕೇಳಿದ್ದ. ಯಾ ಇಷ್ಟಕ ಯಾವತೀರ್ವಾ ಯಥಾರ್ವಾ ಸಚಾಪಿ ತತ್ ಪ್ರತ್ಯವದದ್ಯಥೋಕ್ತಂ ಅಸಾಸ್ಯ ಮೃತ್ಯ ಪುನರೇವಾಹ ತುಷ್ಟ ಅಂತ ಹೇಳಿಬಿಟ್ಟು ಅಗ್ನಿಚಯನ ಮಾಡುವ ಪ್ರಕಾರವನ್ನು, ಅಗ್ನಿಚಯನ ಅನ್ನುವಂಥದ್ದು ಒಂದು ಈ ಸ್ವರ್ಗ ಸಾಧನವಾದಂಥ ಕರ್ಮ. ಆ ಕರ್ಮವನ್ನು ಮಾಡಿದವರಿಗೆ ಸ್ವರ್ಗರೂಪ ಪ್ರಾಪ್ತಿಯಾಗತ್ತೆ. ಅಥವಾ ಕರ್ಮದಿಂದಾಗಲಿ ಉಪಾಸನೆಯಿಂದಾಗಲಿ ಅಥವಾ ಯೋಗ ಮಾರ್ಗದಿಂದಾಗಲಿ ಪಡೆಯುವಂತಹ ಅತಿ ಹೆಚ್ಚಿನ ಫಲ ಯಾವುದು ಅಂತ ಕೇಳಿದರೆ ಹಿರಣ್ಯಗರ್ಭ ಸಾಯುಜ್ಯ. ನಾನು ಅದಕ್ಕೆ ಅಲ್ಲಿವರೆಗೆ ಇಟ್ಕೊಂಡಿದ್ದು. ಹಿರಣ್ಯಗರ್ಭ ಸಾಯುಜ್ಯದವರೆಗೆ ಈ ಲೌಕಿಕ ಫಲಗಳಲ್ಲಿ ಅತ್ಯುತ್ಕೃಷ್ಟವಾದ ಫಲ ಅಂದರೆ ಹಿರಣ್ಯಗರ್ಭ ಸಾಯುಜ್ಯ. ಯಾರು ಇವನು ಹಿರಣ್ಯಗರ್ಭ ಅಂತ ಮಧ್ಯದಲ್ಲಿ ಬಂದುಬಿಟ್ಟ ಕೇಳಬಹುದು. ಹಿರಣ್ಯಗರ್ಭ ಸಮವರ್ತದಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸಿ ಸದಾಧಾರ ಪೃಥಿವೀಂದ್ಯಾ ಮುತೇಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಹಿರಣ್ಯಗರ್ಭ ಅಂತ ಹೇಳಿದರೆ ಪರಬ್ರಹ್ಮ ಇದ್ದಾನಲ್ಲ, ಆ ಪರಬ್ರಹ್ಮ ಮಾಯಾ ಸಂಬಂಧವನ್ನು ಪಡೆದುಕೊಂಡಾಗ ಮಾಡಿರುವ ಮೊದಲನೇ ಸೃಷ್ಟಿ ಹಿರಣ್ಯಗರ್ಭ ಎಂಬ ಜೀವ. ನಾವೆಲ್ಲರೂ ಜೀವರೇ. ನಮ್ಮೆಲ್ಲ ಜೀವರಿಗೆ ಮೂಲ ಜೀವ ಹಿರಣ್ಯಗರ್ಭ. ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ ಮುಂಡಕೋಪನಿಷತ್ನಲ್ಲಿ ಹೇಳ್ತಾರೆ. ಬ್ರಹ್ಮ ದೇವಾನಾಂ ಪ್ರಥಮ, ದೇವತೆಗಳಿಗೂ ಮೊದಲನೆಯವನಾದಂಥ ಬ್ರಹ್ಮ. ಪುಲ್ಲಿಂಗ ಶಬ್ದ ಇದು. ಪುಲ್ಲಿಂಗ ಶಬ್ದ ಯಾವಾಗ ಹೇಳ್ತೀರೋ ಆ ಬ್ರಹ್ಮ ಒಂದೋ ಹಿರಣ್ಯಗರ್ಭ ಆಗಿರ್ತಾನೆ, ಇಲ್ಲ ಚತುರ್ಮುಖ ಬ್ರಹ್ಮನಾಗಿರ್ತಾನೆ. ನಪುಂಸಕಲಿಂಗ ಶಬ್ದವನ್ನು ಹೇಳಿದ ಬ್ರಹ್ಮ, ಬ್ರಹ್ಮವೇದ ಬ್ರಹ್ಮೈವ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನಪುಂಸಕಲಿಂಗ ಶಬ್ದದಲ್ಲಿ ಹೇಳಿದಾಗ ಅದು ಪರಬ್ರಹ್ಮವನ್ನು ಮಾತ್ರ ಸೂಚಿಸುತ್ತೆ. ಇಷ್ಟು ವ್ಯತ್ಯಾಸ ಇದೆ. ಅಪರಬ್ರಹ್ಮವೂ ನಪುಂಸಕಲಿಂಗದಲ್ಲೇ, ಅದು ಎರಡೂ ಒಂದೇ ಆದದ್ರಿಂದ. ಪುಲ್ಲಿಂಗದಲ್ಲಿ ಹೇಳಿದಾಗ ಚತುರ್ಮುಖ ಬ್ರಹ್ಮವಾಚಕವಾಗಿಯೂ ಹೇಳಬಹುದು ಅಥವಾ ಹಿರಣ್ಯಗರ್ಭವಾಚಕವಾಗಿಯೂ ಹೇಳಬಹುದು. ಹಿರಣ್ಯಗರ್ಭ ಅಂತ ಹೇಳಿದರೆ ನಮ್ಮೆಲ್ಲರಿಗಿಂತ ಮೊದಲು ಹುಟ್ಟಿದವನು. ಕಲ್ಪದ ಆದಿಯಲ್ಲಿ ಇನ್ನು ಮುಂದೆ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾಗಿದೆ. ಸೃಷ್ಟಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಆ ಪರಮಾತ್ಮ ಚೈತನ್ಯ ಯಾವುದಿದೆಯೋ ಮಾಯಾ ಅದರ ಜೊತೆಯಲ್ಲಿ ಸೇರಿಬಿಡುತ್ತೆ. ಆ
ಕೇವಲ ಶುದ್ಧ ಚೈತನ್ಯ ಏನೂ ಕೆಲಸ ಮಾಡೋದಿಲ್ಲ. ಮನೆಯಲ್ಲಿ ಯಜಮಾನರು ಒಬ್ಬರೇ ಇದ್ದರೆ ಅವ್ರದ್ದು ಏನೂ ನಡೆಯೋದಿಲ್ಲ ಸ್ವಾಮಿ. ಗೃಹಿಣಿ ಇದ್ರೇನೆಯೇ ಯಜಮಾನರದ್ದೇನಾದ್ರು ನಡೆಯೋದು. ಗೃಹಿಣಿ ಗೃಹ ಮುಚ್ಯತೆ. ನೋಡಿ, ಕೆಲಸ ಆಗಬೇಕು ಅಂತಾದರೆ ಹೆಂಡತಿ ಹತ್ರ ಹೇಳಿದರೆ ಅವ್ರು ಕೆಲಸ ಮಾಡಿಸ್ಕೊಡ್ತಾರೆ. ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಆ ಭಗವತಿಯನ್ನು ಆರಾಧನೆ ಮಾಡ್ತಾರೆ. ಶಿವಶಕ್ತಿಯುಕ್ತ, ಶಕ್ತಿಯಿಂದ ಯುಕ್ತನಾದರೆ ಅವನು ಶಕ್ತ, ಶಕ್ತಿ ಇಲ್ಲದೆ ಹೋದರೆ ಅಶಕ್ತ. ಆದ್ದರಿಂದ ಆ ಶಕ್ತಿ ಎನ್ನುವಂಥದ್ದೇ ಮಾಯಾಶಕ್ತಿ. ಕೇವಲ ಬ್ರಹ್ಮ ಸೃಷ್ಟಿ ಮಾಡೋದಿಲ್ಲ, ಆ ಪರಬ್ರಹ್ಮ ಮಾಯೆಯ ಜೊತೆಯಲ್ಲಿ ಸೇರಿಕೊಂಡಾಗ ಏನಾದರೂ ಕೆಲಸ ಮಾಡೋದು. ಈಗ ಉದಾಹರಣೆಗೆ, ಲೌಕಿಕ ಉದಾಹರಣೆ, ಈ ಮಾಯಾಶಕ್ತಿ ಇದೆಲ್ಲ ಹೇಳಿ ನಮ್ಮ ತಲೆಗೆ ಹೋಗೋದಿಲ್ಲ ಸ್ವಾಮಿ. ಸರಿಯಾಗಿ ತಲೆಗೆ ಹೋಗುವಾಗ ಹೇಳಿ, ಏನಾದರೂ ಕೇಳೋದಿಲ್ವೇ? ನೀವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ನಿಮ್ಮ ಮನಸ್ಸಿಗೆ ಬರಬೇಕೋ ಬೇಡವಾ? ಮನಸ್ಸಿಗೆ ಬರದೆ ಯಾರಾದರೂ ಏನಾದರೂ ಕೆಲಸ ಮಾಡಲಿಕ್ಕಾಗತ್ತೋ? ಮನಸ್ಸಿಗೆ ಬರುವುದು ಅಂತ ಹೇಳಿದ್ರಿ ಏನು? ಅದೇ ಸಂಕಲ್ಪ. ಸಂಕಲ್ಪ ಅನ್ನೋದು ಯಾವುದು? ಅದೇ ಮಾಯೆ, ಅದೇ ಅವಿದ್ಯೆಯ ಒಂದು ಪರಿಣಾಮ, ಮಾಯೆಯ ಒಂದು ಪರಿಣಾಮ. ಅದು ಬರದೆ ಯಾರೂ ಕೆಲಸ ಮಾಡೋದಿಲ್ಲ. ಹಾಗೆ ಪರಮಾತ್ಮನಿಗೂ ಕೂಡ ಈ ಒಂದು ಶಕ್ತಿ, ಮಾಯಾಶಕ್ತಿಯ ಜೊತೆ ಸೇರಿದಾಗ ಅವನು ಸೃಷ್ಟಿಯನ್ನು ಆರಂಭಿಸ್ತಾನೆ. ಮೊದಲನೇ ಸೃಷ್ಟಿಯಾಗಿ ಹಿರಣ್ಯಗರ್ಭನನ್ನು ಸೃಷ್ಟಿ ಮಾಡಿ ಬಿಟ್ಟುಬಿಟ್ಟ, ಇನ್ನು ಮುಂದಿನ ನೀ ಮಾಡ್ಕೋ ಅಂತ. ಆನಂತರದಲ್ಲಿ ಅವನೆಲ್ಲ ಶುರು ಮಾಡಿದ ಅನ್ನುವಂಥದ್ದನ್ನು, ಭೌತಿಕ ಪ್ರಪಂಚವನ್ನೆಲ್ಲ ಅವನು ಸೃಷ್ಟಿ ಮಾಡಿ ಕೊಡ್ತಾನೆ. ಇದು ಹೇಳಿರುವಂಥದ್ದು. ಅವನಿಗೆ ಹಿರಣ್ಯಗರ್ಭ. ಆ ಹಿರಣ್ಯಗರ್ಭ ಒಂದು ಕಲ್ಪಕ್ಕೆ ಒಬ್ಬ ಹಿರಣ್ಯಗರ್ಭ. ಅವನು ಕಲ್ಪಾಂತರವರೆಗೂ ಅವನು ಇರ್ತಾನೆ. ಅವನ ಒಂದು ಲೋಕ ಇದೆ. ಆ ಹಿರಣ್ಯಗರ್ಭ ಲೋಕವನ್ನು ಪಡೆಯುವುದಕ್ಕೆ ಮಾರ್ಗವನ್ನು ಹೇಳ್ತಾ ಇದ್ದಾರೆ, ಈಗ ಯೋಗ ಮಾರ್ಗವನ್ನು. ಶತಂಚೈಕಾಚ ಹೃದಯಸ್ಯ ನಾಡ್ಯಸ್ತಾಸಾಂ ಮೂರ್ಧಾನಂ ಅಭಿನಿಸೃತೈಕ ತಯೋರ್ಧ್ವಮಾಯನ್ ಅಮೃತತ್ವಮೇತಿ ವಿಶ್ವಂಗನ್ಯ ಉತ್ಕ್ರಮಣೇ ಭವಂತಿ. ಇದೇ ಎರಡನೇ ಅಗ್ನಿವಿದ್ಯೆಯನ್ನು ಕೇಳಿದ್ದಕ್ಕೆ ಅಗ್ನಿವಿದ್ಯೆಯಿಂದ ಪಡೆಯುವಂತಹ ಫಲ ಯಾವುದು ಅಂತ ವಿವರಣೆ ಮಾಡಲಿಕ್ಕೆ ಹೊರಟಿದ್ದು. ಪರಬ್ರಹ್ಮ ತತ್ವವನ್ನು ತಿಳಿದಾಗ ಅವನು ಬ್ರಹ್ಮನೇ ಆಗ್ತಾನೆ, ಮುಕ್ತನಾಗ್ತಾನೆ, ಪುನಃ ಸಂಸಾರಕ್ಕೆ ಬರೋದಿಲ್ಲ ಅಂತ. ಈ ಅಪರಬ್ರಹ್ಮ ಉಪಾಸನೆ ಮಾಡುವವರು, ಯೋಗ ಮಾರ್ಗವನ್ನು ಅನುಸರಿಸಿದವರು, ಇವರು ಹೇಗೆ? ಇವರು ಈ ಸಂಸಾರಕ್ಕೆ ಬರೋದಿಲ್ಲ, ಆದರೆ ಇವರು ಹೋಗ್ತಾರೆ. ಬ್ರಹ್ಮಜ್ಞಾನಿ ಹೋಗೋದಿಲ್ಲ ಎಲ್ಲಿಗೂ. ಅತ್ರ ಬ್ರಹ್ಮ ಸಮಶ್ನುತೆ, ಇದ್ದಲ್ಲೇ ಅವನ ಬ್ರಹ್ಮನಾಗ್ಬಿಡ್ತಾನೆ. ಬಾಕಿ ಉಳಿದ ಉಪಾಸಕರು, ಯೋಗಿಗಳು ಹೋಗಿ ಪಡೆಯುತ್ತಾರೆ ಯಾವುದನ್ನು? ಹಿರಣ್ಯಗರ್ಭ ಸಾಯುಜ್ಯವನ್ನು. ಹಿರಣ್ಯಗರ್ಭ ಸಾಯುಜ್ಯವನ್ನು ಹೋಗಿ ಪಡೆಯಬೇಕಾದರೂ ಹೋಗುವುದಕ್ಕೆ ಒಂದು ಕ್ರಮ ಇದೆ, ಒಂದು ಮಾರ್ಗ ಇದೆ. ಅದನ್ನು ಹೇಳ್ತಾ ಇದ್ದಾರೆ. ಶತಂಚೈಕಾಚ ಹೃದಯಸ್ಯ ನಾಡ್ಯ. ಹೃದಯ ಇದೆಯಲ್ಲ, ಹಾರ್ಟ್, ಈ ಹೃದಯದಿಂದ 101 ನಾಡಿಗಳು ಹೊರಟಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ 100 ನಾಡಿಗಳು ಬೇರೆ. 101ನೇ ನಾಡಿ ಸುಷುಮ್ನಾ ನಾಡಿ ಅನ್ನುವಂಥದ್ದಿದೆ. ಆ ಸುಷುಮ್ನಾ ನಾಡಿ ಇಲ್ಲಿಂದ ಹೊರಟು ಈ ಬ್ರಹ್ಮರಂಧ್ರ ಪರ್ಯಂತವಾಗಿ ಬರುತ್ತೆ. ಆ ಸುಷುಮ್ನಾ ನಾಡಿಯಿಂದ ಮಾತ್ರ ಉಪಾಸಕನಾಗಲಿ ಯೋಗಿಯಾಗಲಿ ಅವನ ಜೀವ ಹೊರಗೆ ಹೋಗುತ್ತೆ. ಈ ಬ್ರಹ್ಮರಂಧ್ರದಿಂದಲೇ ಹೋಗುತ್ತೆ. ಬಾಕಿ ಉಳಿದ ಜೀವರಿಗೆ ಬ್ರಹ್ಮರಂಧ್ರದಿಂದ ಹೋಗೋದಿಲ್ಲ. ಚಕ್ಷುಷ್ಟೋವಾ ಮೂರ್ಧ್ನೋವಾ ಅನ್ಯೇಭ್ಯೋವಾ ದೇಹದೇಶೇಭ್ಯ ಅಂತ ಹೇಳ್ತಾರೆ. ಜೀವ ಹೇಗೆ ಹೋಗ್ತದೆ ಮರಣದ ಸಂದರ್ಭದಲ್ಲಿ ಅಂತ ಕೇಳಿದರೆ, ಕಣ್ಣಿನಿಂದ ಹೊರಗೆ ಹೋಗ್ಬೋದು, ಕಿವಿಯಿಂದ ನವದ್ವಾರಗಳು, ಏಕಾದಶ ದ್ವಾರ ಅಂತ ಹೇಳ್ತಾರೆ. ಅದರಲ್ಲಿ 10 ದ್ವಾರಗಳಲ್ಲಿ ಯಾವುದರ ಮುಖಾಂತರವಾಗಿಯೂ ಜೀವ ಹೊರಗೆ ಹೋಗಬಹುದು. ಆದರೆ ಯೋಗಿಗೆ, ಉಪಾಸಕನಿಗೆ ಹೋಗುವ ಮಾರ್ಗ ಅಂದರೆ ಸುಷುಮ್ನಾ ಮಾರ್ಗದಿಂದಲೇ. ಇಲ್ಲಿರುವ ಜೀವ ಸುಷುಮ್ನಾ ನಾಡಿಯ ಮುಖಾಂತರ ಇಲ್ಲಾಗಿ ಬಂದುಬಿಟ್ಟು ಈ ಒಂದು ಬ್ರಹ್ಮರಂಧ್ರವಿದೆಯಲ್ಲ, ಇದರಿಂದ ಹೊರಗೆ ಹೋಗ್ತಾನೆ. ಹೋಗಿಬಿಟ್ಟು ಭೂರಿತ್ಯಗ್ನೋ ಪ್ರತಿಷ್ಠತಿ ಭುವ ಇತಿ ವಾಯೌ ಸುವರಿತ್ಯಾದಿತ್ಯೆ ಮಹ ಇತಿ ಬ್ರಹ್ಮಣಿ ಆಪ್ನೋತಿ ಸ್ವಾರಾಜ್ಯಂ ಆಪ್ನೋತಿ ಮನಸಸ್ಪತಿಂ ವಾಕ್ಪತಿಶ್ಚಕ್ಷುಷ್ಪತಿ ಶ್ರೋತ್ರಪತಿರ್ವಿಜ್ಞಾನಪತಿ ಏತತ್ತತೋ ಭವತಿ ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಂ ಅಮೃತಂ ಹೇಳುತ್ತದೆ ತೈತ್ರಿಯೋಪನಿಷತ್ತಿನಲ್ಲಿ. ಈ ರೀತಿಯಾಗಿ ಅವನು ಹೋಗ್ತಾನೆ. ಹೋಗಿ ಹೋಗಿ ಒಂದೊಂದೇ ಮೆಟ್ಟಲನ್ನು ಏರ್ತಾ 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 ಹೋಗಿ ಹಿರಣ್ಯಗರ್ಭ ಲೋಕಕ್ಕೆ ಹೋಗ್ತಾನೆ. ಅಲ್ಲೇ
ಹಿರಣ್ಯಗರ್ಭಲೋಕದಲ್ಲಿ ಎಲ್ಲ ಸ್ವರ್ಗದಲ್ಲೂ ಸಿಗುವಂತಹ ಭೋಗ, ಪ್ರಪಂಚದಲ್ಲಿ ಚತುರ್ದಶ ಭುವನದಲ್ಲಿ ಏನೇನು ಭೋಗವಿದೆಯೋ ಅವೆಲ್ಲವುಗಳಲ್ಲೂ ಇರುವಂತಹ ಉತ್ಕೃಷ್ಟ ಭೋಗ ಅಲ್ಲಿರುವಂತಹದ್ದು. ಆ ಭೋಗವನ್ನು ಕಲ್ಪಾಂತದವರೆಗೆ ಅವನ ಜೊತೆಯಲ್ಲಿ ಅಲ್ಲೇ ಇದ್ದು ಇವರು ಅನುಭವಿಸ್ತಾರೆ. ಕಲ್ಪ ಮುಗಿದ ನಂತರ ಅವನ ಜೊತೆಯಲ್ಲಿ ಇವರು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡೇ ಮುಕ್ತರಾಗ್ತಾರೆ. ಬ್ರಹ್ಮಣ ಸಹತೆ ಸರ್ವೇ ಸಂಪ್ರಾಪ್ತೆ ಪ್ರತಿಸಂಚರೆ ಪರಸ್ಯಾಂತೆ ಕೃತಾತ್ಮಾನ ಪ್ರವಿಶಂತಿ ಪರಂಪರಂ. ಆ ಹಿರಣ್ಯಗರ್ಭ ಬ್ರಹ್ಮನ ಜೊತೆಯಲ್ಲಿ ಹಿರಣ್ಯಗರ್ಭನೂ ಬ್ರಹ್ಮಜ್ಞಾನವನ್ನು ಪಡೆಯುತ್ತಾನೆ. ಅವನ ಲೋಕಕ್ಕೆ ಹೋದಂತಹ ಈ ಉಪಾಸಕರು ಯೋಗಿಗಳು ಕೂಡ ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನಾದಿ ಅಂತರಂಗ ಸಾಧನಾನುಷ್ಠಾನಗಳನ್ನು ಮಾಡಿ ಇವರು ಕೂಡ ಬ್ರಹ್ಮಜ್ಞಾನವನ್ನು ಪಡೆದೇ ಮುಕ್ತರಾಗುತ್ತಾರೆ. ಇವರು ಅಂದರೆ ಇದು ಕ್ರಮಮುಕ್ತಿ. ಸದ್ಯೋಮುಕ್ತಿ, ಕ್ರಮಮುಕ್ತಿ ಎರಡು ವಿಧವಾದಂಥ ಮುಕ್ತಿ. ಜ್ಞಾನಿಗಳಾದವರಿಗೆ ಇಲ್ಲಿ ಜ್ಞಾನ ಬಂದ ಕೂಡಲೇ ಮುಕ್ತರಾಗಿಬಿಡ್ತಾರೆ. ಯೋಗಿಗಳಿಗೆ ಜ್ಞಾನ ಬಂದಿರೋದಿಲ್ಲ, ಅವರು ಇನ್ನೂ ಸಾಧನೆ ಮಾಡಬೇಕು. ಆದರೆ ಯೋಗದ ಮಹಾತ್ಮೆಯಿಂದ ಯೋಗದ ಫಲವಾಗಿ ಹಿರಣ್ಯಗರ್ಭ ಸಾಯುಜ್ಯವನ್ನು ಪಡೆಯುತ್ತಾರೆ. ಅಲ್ಲಿ ಅವರ ಜೊತೆಯಲ್ಲಿ ಆ ಕಲ್ಪಾಂತದವರೆಗೆ ಭೋಗವನ್ನು ಅನುಭವಿಸಿ ಜೊತೆಯಲ್ಲಿ ಸಾಧನಾನುಷ್ಠಾನವನ್ನು ಮಾಡಿ ಕಲ್ಪಾಂತದಲ್ಲಿ ಜ್ಞಾನವನ್ನು ಪಡೆದು ಮುಕ್ತರಾಗ್ತಾರೆ. ಇದು ಆ ಅಗ್ನಿವಿದ್ಯೆಯ ಫಲ. ಇದಕ್ಕೋಸ್ಕರವಾಗಿ ಎರಡನೆಯದಾದಂಥ ಅಗ್ನಿವಿದ್ಯೆಯ ಫಲವನ್ನು ಹೇಳುವುದಕ್ಕೋಸ್ಕರ ಇದನ್ನು ಹೇಳಿಬಿಟ್ಟು ಆ ಪರಮಾತ್ಮ ಸ್ವರೂಪ ನಮ್ಮಲ್ಲಿ ಹೇಗಿದೆ ಅಂದರೆ ಅಂಗುಷ್ಠ ಮಾತ್ರ ಪುರುಷೋಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ತಂ ಸ್ವಾಚ್ಛರೀರಾತ್ ಪ್ರವೃಹೇನ್ ಮುಂಜಾದಿವ ಇಶೀಕಾನ್ ಧೈರ್ಯೇಣ ತಂ ವಿದ್ಯಾತ್ ಶುಕ್ರಮೃತಂ ಶುಕ್ರಮೃತಂ. ಇಲ್ಲಿ ಹೇಳ್ತಾರೆ ಅಂಗುಷ್ಠ, ಆ ಪರಮಾತ್ಮ ನಮ್ಮಲ್ಲಿ ಹೇಗಿದ್ದಾನೆ, ಅಂಗುಷ್ಠ ಮಾತ್ರ. ಅಂಗುಷ್ಠ ಪರಿಮಾಣ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಅವರವರ ಹೃದಯ ಇದೆಯಲ್ಲ, ಆ ಹೃದಯದ ಒಳಗೆ ಆಕಾಶವಿದೆ. ಅಂದರೆ ಖಾಲಿ ಪ್ರದೇಶ, ಟೊಳ್ಳು, ಅದು ಇರೋದನ್ನೆಲ್ಲ ಪಂಪಿಂಗ್ ತಾನೇ ನಡೆಯೋದು. ಆ ಖಾಲಿ ಪ್ರದೇಶ ಏನಿದೆಯೋ ಅದು ಅಂಗುಷ್ಠ ಪರಿಮಾಣ. ಅವರವರ ಅಂಗುಷ್ಠಕ್ಕೆ ಸಮಾನವಾದ ಗಾತ್ರ ಅವರ ಹೃದಯದ ಒಳಗಿನ ಖಾಲಿ ಪ್ರದೇಶ ಆಕಾಶವಿರುತ್ತೆ. ಆ ಆಕಾಶದಲ್ಲಿ ಇರುವವನೇ ಪರಮಾತ್ಮ. ಅಲ್ಲೇ ನಮಗೆ ಫೀಲಿಂಗ್ ಅನ್ನೋದು ಇಲ್ಲಾಗುತ್ತೆ ಹೊರತು ಇಲ್ಲಾಗೋದಿಲ್ಲ. ಇಲ್ಲೆಲ್ಲ ಆಗೋದು, ಮೆದುಳಿಗೆಲ್ಲ ಗೊತ್ತಾಗೋದು ಯಾವತ್ತು ಇಲ್ಲಿಗೆ. ಮೆದುಳು ಸ್ವಿಚ್ ಇದ್ದಾಗೆ, ಇದು ಬಲ್ಪ್ ಇದ್ದಾಗೆ. ಬಲ್ಪು ಹೊತ್ತುಕೊಳ್ಳುತ್ತೆ, ಅದಕ್ಕೆ ಸ್ವಿಚ್ಚು ಯಾವುದು ಅಲ್ಲಿರುತ್ತೆ. ಹಾಗೆ ಈ ಮೆದುಳು ಅನ್ನುವಂಥದ್ದು ಸ್ವಿಚ್ ಇದ್ದಾಗೆ ಕೆಲಸ ಮಾಡುತ್ತೆ. ಅದಕ್ಕೆ ಸಾಧನ ನಿಮಗೆ ಫೀಲಿಂಗ್ ಆಗೋದಿಲ್ಲ. ಅತ್ಯಂತ ಸಂತೋಷವಾದರೂ ಇಲ್ಲಿ ಹಿಡ್ಕೊಂಡ್ಬಿಡ್ತಾರೆ, ಅತ್ಯಂತ ದುಃಖವಾದರೂ ಇಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ಯಾಕೆ? ಹಾರ್ಟ್ ಅಟ್ಯಾಕ್ ಆಗೋದು ಅದರಿಂದಲೇ. ಅದಕ್ಕೋಸ್ಕರವಾಗಿ ಅಂಗುಷ್ಠ ಮಾತ್ರ ಪುರುಷೋ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ಅವನನ್ನು ಹೇಗೆ ತಿಳಿಯಬೇಕು ಅಂತ ಕೇಳಿದರೆ, ಈಗ ಹುಲ್ಲಿನ ಮೆದೆಯಲ್ಲಿ, ಹುಲ್ಲಿನ ರಾಶಿಯಲ್ಲಿ ಹುಲ್ಲಿನ ಬಣ್ಣದ ಒಂದು ಬಾಣ ಬಿದ್ದುಬಿಟ್ಟಿದೆ. ಅದನ್ನು ತೆಗಿಬೇಕಾಗಿದೆ. ನೀವೇನು ಮಾಡ್ತೀರಾ? ಎಲ್ಲ ಹುಲ್ಲನ್ನು ಬೇರ್ಪಡಿಸಿ ಅದು ಒಂದು ಬಾಣವನ್ನು ಮಾತ್ರ ತೆಕ್ಕೊಳ್ತೀರಲ್ಲ. ಆ ರೀತಿಯಾಗಿ ಈ ಒಂದು ಹೃದಯದ ಒಳಗೆ ಇರುವ ಆತ್ಮತತ್ವವನ್ನು, ಹೃದಯ ಆತ್ಮವಲ್ಲ, ಹೃದಯವನ್ನು ಹೊಂದಿರುವ ಶರೀರ ಆತ್ಮವಲ್ಲ, ಶರೀರದಲ್ಲಿರುವ ಇಂದ್ರಿಯಗಳ ಆತ್ಮವಲ್ಲ, ಶರೀರದಲ್ಲಿರುವ ಮನಸ್ಸು ಆತ್ಮವಲ್ಲ, ಶರೀರದಲ್ಲಿರುವ ಬುದ್ಧಿ ಆತ್ಮವಲ್ಲ, ಇವೆಲ್ಲದಕ್ಕಿಂತ ಬೇರೆ ಆದದ್ದು ಅಂತ ಬೇರ್ಪಡಿಸಿ ತಿಳಿಯಬೇಕು. ಅದನ್ನೇ ತಂ ಸ್ವಾತ್ ಶರೀರಾತ್ ಪ್ರವೃಹೇತ್ ಮುಂಜಾದಿವ ಇಶೀಕಾನ್ ಧೈರ್ಯೇಣ. ಮುಂಜ ಅಂದರೆ ಒಂದು ರೀತಿಯ ಹುಲ್ಲು. ಈ ಮೌಂಜಿ ಅಂತ ಹೇಳ್ತಾರೆ ನೋಡಿ. ಮೌಂಜಿ ಅಂದ್ರೇನು? ಎಲ್ಲರೂ ತಿಳ್ಕೊಂಡಿರೋದು ಮೌಂಜಿ ಅಂದ ಕೂಡಲೇ ಉಪನಯನ, ಮುಂಜೆ ಮಾಡೋದು ಅಂದರೆ ಉಪನಯನ ಮಾಡೋದು ಅನ್ನೋ ಅರ್ಥದಲ್ಲಿ. ಯಾಕೆ ಆ ಮಾತು ಬಂತು ಅಂದರೆ, ವಟುವಿಗೆ ಈ ಒಂದು ಸೊಂಟಕ್ಕೆ ಒಂದು ದಾರವನ್ನು ಕಟ್ತಾರೆ, ಹುಲ್ಲಿನಿಂದ ಮಾಡಿರುವಂಥದ್ದು. ಅದು ಮುಂಜತೃಣ ಅಂತ ಹೇಳ್ತಾರೆ. ಮುಂಜದಿಂದ ಬಂದಿದ್ದಾದ್ದರಿಂದ ಮೌಂಜಿ. ಆ ಮುಂಜ ಅನ್ನುವಂಥ ಹುಲ್ಲು, ಆ ಹುಲ್ಲಿನ ಮೆದೆಯಲ್ಲಿ ಬಿದ್ದಂತಹ ಬಾಣವನ್ನು ತೆಗೀಬೇಕಾದ್ರೆ ಎಲ್ಲವನ್ನು ಬೇರ್ಪಡಿಸಿ ಹೇಗೆ ಅದು ಒಂದನ್ನೇ ತೆಗೀತಿರೋ ಹಾಗೆ ಈ ಶರೀರದ ಒಳಗಿರುವಂಥ ಅಂಗುಷ್ಠ ಮಾತ್ರನಾದಂಥ ಪರಮಾತ್ಮನನ್ನು ನೀವು ಎಲ್ಲದಕ್ಕಿಂತ ಬೇರ್ಪಟ್ಟು ತಿಳಿದುಕೊಂಡಾಗ ಮಾತ್ರ ಅವನನ್ನು ತಿಳಿದ ಹಾಗಾಗತ್ತೆ. ತಿಳಿಯೋದು ಅಂದರೆ ಅನುಭವಿಸೋದು. ಇಂತಹ ಒಂದು ಆತ್ಮತತ್ವ ಸಂಬಂಧವಾದಂಥ ವಿದ್ಯೆಯನ್ನು ನಚಿಕೇತನಿಗೆ ಈ ಯಮ ಹೇಳಿಬಿಟ್ಟ. ಮೃತ್ಯು ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾ ವಿದ್ಯಾಂ ಏತಾಂ ಯೋಗ ವಿಧಿಂಚ ಕೃತ್ಸಂ ಬ್ರಹ್ಮಪ್ರಾಪ್ತೋ ವಿರಜೋದ್ಭು ವಿಮೃತ್ಯು ಅನ್ಯೋಪ್ಯೇವಂ ಯೋ ವಿದಧ್ಯಾತ್ಮಮೇವ.
ಆ ರೀತಿಯಾದಂತಹ ಯಮ ಹೇಳಿರುವಂತಹ ಅಧ್ಯಾತ್ಮ ವಿದ್ಯೆಯನ್ನು ಸಾಧನೆ ಮಾಡಿ ಅನುಷ್ಠಾನ ಮಾಡಿ ಈ ನಚಿಕೇತ ಹೇಗೆ ಪಡೆದನೋ ಅದೇ ರೀತಿಯಾಗಿ ಎಲ್ಲ ಸಾಧಕರು ಆ ಒಂದು ಇಚ್ಛೆ ಉಳ್ಳವರು ಆ ಮಾರ್ಗದಲ್ಲಿ ಸಾಧನೆ ಮಾಡಿದರೆ ಈ ಜನ್ಮದಲ್ಲೇ ಆ ಸಾಧನೆಯಿಂದ ಫಲ ಸಿಗುತ್ತೆ ಏನೋ ಗ್ಯಾರಂಟಿ ಏನಿಲ್ಲ. ಅಂತಹ ತೀವ್ರವಾದ ಸಾಧನೆಯನ್ನು ಮಾಡಿದವರಿದ್ದರೆ ಅನುಭವಕ್ಕೆ ಬರಬಹುದೇನೋ. ಅದಿಲ್ಲ ಅಂತಾದರೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಗೀತೆಯಲ್ಲಿ ಹೇಳಿದ ಅನೇಕ ಜನ್ಮಗಳ ನಂತರ ಈ ಪ್ರತಿಯೊಂದು ಜನ್ಮದಲ್ಲೂ ಅಷ್ಟೋ ಇಷ್ಟೋ ಅನುಷ್ಠಾನ ಮಾಡ್ತಾ ಮಾಡ್ತಾ ಒಂದೊಂದೇ ಮೆಟ್ಲು ಮೇಲೆ ಹತ್ತಾ ಹೋಗ್ತಾನೆ. ಈ ಮಾಡಿರುವಂತಹ ಸಾಧನೆ ಇದೆಯಲ್ಲ, ಈ ಜನ್ಮದಲ್ಲಿ ಮಾಡಿರುವ ಸಾಧನೆ, ಈ ಜನ್ಮದಲ್ಲಿ ಜ್ಞಾನ ಬರಲಿಲ್ಲ ಅಂದರೆ ಇದು ವ್ಯರ್ಥವಾಯಿತೇ? ಇಲ್ಲ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಆ ರೀತಿಯಾಗಿ ಯೋಗಭ್ರಷ್ಟನಾದವನು ಪುನಃ ಶ್ರೀಮತಾಂ ಶುಚೀನಾಂ ಗೇಹೆ ಜಾಯತೆ, ಒಳ್ಳೆ ಸಾಧಕರ ಮನೆಯಲ್ಲೇ ಹುಟ್ಟುತ್ತಾನೆ. ಅಲ್ಲಿ ಪುನಃ ಲಭತೆ ಪೌರ್ವದೇಹಿಕಂ ದದಾಮಿ ಬುದ್ಧಿಯೋಗಂ ತಂ. ಈ ರೀತಿಯಾಗಿ ಪರಮಾತ್ಮ ಹಿಂದಿನ ಬುದ್ಧಿಯನ್ನೇ ನಾನು ಕೊಡ್ತೇನೆ. ಪುನಃ ಆ ಸಾಧನೆ ಅನುಷ್ಠಾನವನ್ನು ಮುಂದುವರಿಸ್ತಾ ಯಾವುದೋ ಒಂದು ಸಂದರ್ಭದಲ್ಲಿ ಅವನಿಗೆ ಜ್ಞಾನ ಬರಬಹುದು ಅನ್ನುವುದಕ್ಕೋಸ್ಕರ ನಾವು ಎಷ್ಟು ದೂರದಲ್ಲಿದ್ದೇವೆ ಅಂತ ನಮ್ಮ ಒಂದು ಅಸ್ತಿತ್ವದ ಜ್ಞಾನ ನಮಗಾಗತ್ತೆ. ನಾವು ಮಾಡಬೇಕಾದ ಸಾಧನಾನುಷ್ಠಾನದ ಪರಿಮಾಣ ಎಷ್ಟಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇಂತಹ ಅದ್ಭುತವಾದಂಥ ಅಧ್ಯಾತ್ಮ ವಿದ್ಯೆಯ ಪ್ರವಚನಕ್ಕೆ ಈ ಕಠೋಪನಿಷತ್ತನ್ನು ಆರಂಭಿಸಿ ಇಲ್ಲಿಯವರೆಗೆ 4 ಸರಣಿಗಳಲ್ಲಿ ನನ್ನ ಬುದ್ಧಿಗೆ ತೋಚಿದ ಮಟ್ಟದಲ್ಲಿ ಮಾತ್ರ ನಾನು ಹೇಳಿದ್ದೇನೆ. ಇದಕ್ಕಿಂತ ದೊಡ್ಡ ದೊಡ್ಡ ವಿದ್ವಾಂಸರಿಂದ ನೀವು ಕೇಳಿರಬಹುದು. ಅದರಲ್ಲೂ ಕೂಡ ಎಷ್ಟೋ ಗ್ರಾಹ್ಯವಾದ ಅಂಶಗಳಿರಬಹುದು. ನಾನು ಹೇಳಿದ್ದರಲ್ಲಿ ಗ್ರಾಹ್ಯವಾದ 1-2 ಅಂಶಗಳಿದ್ದರೆ ಅದನ್ನು ಮಾತ್ರ ತಗೊಳ್ಳಿ. ಏನಾದರೂ ತಿರಸ್ಕಾರ್ಯವಾದ ಅಂಶವಿದ್ದರೆ ಅದು ನನ್ನ ವೈಯಕ್ತಿಕವಾದದ್ದು ಅಂತ ಹೇಳಿಬಿಟ್ಟು ಬಿಟ್ಟುಬಿಡಿ. ಗ್ರಾಹ್ಯವಾದ ಅಂಶಗಳೆಲ್ಲ ನನ್ನ ಗುರುಗಳಿಂದ ನನಗೆ ಬಂದಿದ್ದು, ಅದನ್ನು ಮಾತ್ರ ತಗೊಳ್ಳಿ ಅಂತ ವಿನಮ್ರವಾಗಿ ತಮ್ಮಲ್ಲಿ ನಿವೇದನೆ ಮಾಡ್ತಾ, ಇಂತಹ ಒಂದು ಅದ್ಭುತವಾದಂತಹ ಪ್ರವಚನಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ಗೋಖಲೆ ಸಂಸ್ಥೆಯ ಎಲ್ಲ ವ್ಯವಸ್ಥಾಪಕ ವರ್ಗದವರಿಗೂ ಕೂಡ ಅತ್ಯಂತ ಆಭಾರಿಯಾಗಿದ್ದೇನೆ. ನಾನು ನನ್ನ ಹೃದಯ ತುಂಬಿದ ಕಾರ್ತಜ್ಞವನ್ನು ಆವಿಷ್ಕಾರ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಮಹಾತ್ಮರಾದಂಥ ಡಿ.ವಿ. ಗುಂಡಪ್ಪನವರು ಅವರು ಮಂಕುತಿಮ್ಮನ ಕಗ್ಗ ಅನ್ನೋದರಲ್ಲಿ ಸಂಪೂರ್ಣ ವೇದಾಂತದ ಸಾರವನ್ನೇ ಭಟ್ಟಿ ಇಳಿಸಿದಂತಹ ಮಹನೀಯರು. ಅವರು ಸ್ಥಾಪಿಸಿದಂತಹ ಈ ಒಂದು ವೇದಿಕೆಯಲ್ಲಿ ನಾನು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಇಲ್ಲಿ ಸಂಬಂಧವನ್ನು ಇಟ್ಟುಕೊಂಡು ನೋಡ್ತಾ ಬಂದಿರುವವನು. ಒಂದು ಕಾಲದಲ್ಲಿ ನಾನು ಯೋಚನೆ ಮಾಡಿದ್ದುಂಟು, ಇಂತಹ ಒಂದು ವೇದಿಕೆಯಲ್ಲಿ ಮಾತನಾಡುವವರು ಅದೆಷ್ಟು ಜನ್ಮದ ಪುಣ್ಯ ಮಾಡಿರ್ತಾರೋ, ಅಲ್ಲಿ ಮಾತನಾಡಬೇಕಾದ್ರೆ ಗುಂಡಿಗೆ ಎಷ್ಟು ಗಟ್ಟಿಯಾಗಿರಬೇಕು. ಅಂಥ ಮಹನೀಯರೇ ಮಾತಾಡ್ತಾ ಇದ್ದರು. ಬರುವ ಶ್ರೋತೃವರ್ಗವೂ ಹಾಗೇ ಇರ್ತಿತ್ತು. ಬೆಂಗಳೂರಿನಲ್ಲಿ ಎಲ್ಲ ಕಡೆಯಲ್ಲಿರುವಂತಹ ಕೇಂದ್ರಗಳಿಗೂ ಗೋಖಲೆ ಸಂಸ್ಥೆಗೂ ಕೂಡ ಒಂದು ವೈಶಿಷ್ಟ್ಯ ಇದೆ ಬೇರೆ ಎಲ್ಲದಕ್ಕಿಂತ. ಇಲ್ಲಿ ಬರುವಂತಹ ಶ್ರೋತೃವರ್ಗ ಅತ್ಯಂತ ಪ್ರಬುದ್ಧವಾದಂತಹ ಶ್ರೋತೃವರ್ಗ, ಬಹಳ ಶ್ರದ್ಧಾವಂತರಾದಂತಹ ಶ್ರೋತೃವರ್ಗ, ಆಧ್ಯಾತ್ಮಿಕ ಚಿಂತನೆಗೆ ತಮ್ಮನ್ನು ಹಚ್ಚಿಕೊಂಡಂತಹ ಶ್ರೋತೃವರ್ಗ. ಅವರ ಮುಂದೆ ಹೇಳಬೇಕಾದ್ರೆ ಸ್ವಲ್ಪವಾದರೂ ಕೂಡ ಏನಾದರೂ ತನ್ನಲ್ಲಿ ಇದ್ದವನು ಮಾತ್ರ ಸಾಹಸ ಮಾಡಲಿಕ್ಕೆ ಸಾಧ್ಯ. ಏನೂ ಇಲ್ಲದೆ ಭಂಡ ಸಾಹಸ ಮಾಡುವಂಥ ನನ್ನಂಥವನೇ. ಆ ರೀತಿಯಾಗಿ ಇಂತಹ ಒಂದು ಅದ್ಭುತವಾದ ವೇದಿಕೆಯನ್ನು ನನಗೆ ಕಲ್ಪಿಸಿಕೊಟ್ಟಂತಹ ಸಂಸ್ಥೆಯವರಿಗೂ, ಜೊತೆಗೆ ಇಷ್ಟು ದಿವಸ ನನ್ನ ಈ ಪ್ರವಚನವನ್ನು ಶ್ರದ್ಧೆಯಿಂದ ಆಲಿಸಿದಂತಹ ಪ್ರಬುದ್ಧವಾದ ಶ್ರೋತೃವರ್ಗಕ್ಕೆ ಪುನಃ ನಾನು ನನ್ನ ಹೃದಯಪೂರ್ವಕವಾದಂತಹ ಕೃತಜ್ಞತೆಯನ್ನು ಅರ್ಪಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಈ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.